ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರುತ್ತಾ ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನ ಮೊದಲನೇದಾಗಿ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಿಕೊಳ್ಳಲು ಈ ವೇದಿಕೆಗೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿರ್ತಕ್ಕಂಥ ನಾಗರಾಜ್ ಗದ್ದಿಯವರು. ಶ್ರವಣವೇ ಮೊದಲಾದ ಪವಮಾನ ಜಗದ ಪ್ರಾಣ ಶಂಕರುಷಣ ಭವಭಯರಣ್ಯ ದಹನ ದಹನ ಹೇಮಾಕಚ್ಯುತ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾ ಮನಮಗನಿ ನಾರಾಯಣಗಾಮಿ ಪೇರು ನೇಮಿಷ ಪ್ರತಿದಿನ ಭೀಮನಸಿಗೆ ಸದ ಸೋಮವೂರುತ ಕಾಮರಮತಿಯನ್ನು ನೀ ಮಾಡಿದುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನ ವನ ಕುಟಾರ ದುರ್ಜನ ವನ ಕುಟಾರ ನಿರ್ಜರ ಮಣಿದ ಪಾರ ವಾರ ಉದರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಬಲಿನ ಧ್ವಜವಾಣಿ ಚಿನ್ನದು ಮೂರ್ಛಕವನೇ ಗರ್ಜನೆ ಮಾಡಿ ಜಯ ಜಯ ಜಗಣಿ ನರ್ಜಪದ ದುಡಿ ವರ್ಜನ ಬಲಿ ಭರಿಸೋ ಭಗವಾನ ಪವಮಾನ ಪವಮಾನ ಜಗದ ಪ್ರಾಣ ಶಂಕರುಷಣ ಭವಭಯರಣ್ಯ ದಹನ ಪ್ರಾಣಾಪಾನ ಜ್ಞಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗೀರ್ವಾಣ ಜಮನರಿಗೆ ಜ್ಞಾನದನ ಪಾಲಿಪವರೇಣ ಜ್ಞಾನದನ ಪಾಲಿಪವರೇಣ ನಾಮೃತದಲ್ಲಿ ಏನೇನ ಸರ್ವಮಾನ ಸಾಧಿಕ್ರಮದಿಂದ ರೂಪಿಸುವ ಪ್ರಾಣನಾಥ ಶ್ರೀ ವಿಜಯ ವಿಠಲ ಕಾಣಿಸಿಕೊಡು ವಿದ್ವಾನ ಪ್ರಕಾಶ ವಿಠಲ 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 ಮಾನಸಾಧಿಕ್ರಮದಲ್ಲಿ ಒಪ್ಪಿಸಲು ಪ್ರಾಣನಾಥ ಶ್ರೀ ವಿಜಯ ವಿಠಲ ಕಾಣಿಸಿಕೊಡು ವಿದ್ವಾನ ಪ್ರಕಾಶ ಪವಮಾನ 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 ಜಗದ ಪ್ರಾಣ. ಧನ್ಯವಾದಗಳು. ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ, ಪ್ರಾರ್ಥನೆ ಎನ್ನುವುದು ದೇವರಿಗೆ ಸಲ್ಲಿಸುವ ನಿಷ್ಕಲ್ಮಶವಾದ ಉಡುಗೊರೆ. ಅಂತ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರಾರ್ಥಿಸಿರುವ ನಾಗರಾಜ್ ಗದ್ದಿಯವರಿಗೆ ಧನ್ಯವಾದಗಳು. ಈಗ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಲು ಈ ವೇದಿಕೆಗೆ ನಾವು ಆಮಂತ್ರಿಸ್ತಾ ಇದ್ದೇನೆ. ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ ಸಣ್ಣ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀಸತ್ ಗಣಪತಿಯವರು. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಪ್ರಕಾರ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಪ್ರೊಫೆಸರ್ ಪಿ.ಟಿ. ಕಾಂಬ್ಳೆ ಸರ್, ಕುಲಸಚಿವರು ಪ್ರಕಾರ ವಿಶ್ವವಿದ್ಯಾಲಯ ಕಲಬುರಗಿ ಬಗ್ಗೆ ಅವರಿಗೆ ನಮ್ಮ ವಿಭಾಗದ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಗಣೇಶ್ ಅಮೀನ್ಗಢ್, ಹಿರಿಯ ಪತ್ರಕರ್ತರು, ಮೈಸೂರು, ಇವರಿಗೂ ಕೂಡ ಒಂದು ವಿಭಾಗದ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬುವುದರ ಸ್ವಾಗತವನ್ನು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರಭಾಕರ್ ಜೋಶಿ, ನಿರ್ದೇಶಕರು, ರಂಗಾಯಣ ಕಲಬುರಗಿ, ವಿಭಾಗದ
ವತಿಯಿಂದ ತುಂಬ ಸಾಧನೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಡಿ.ಬಿ. ಪಾಟೀಲ್ ಸರ್, ಸಂಯೋಜನೆ ಅಧಿಕಾರಿಗಳು, ಪತ್ರಿಕೋದ್ಯಮ ಮತ್ತು ಸಮೂಹ ವಿಭಾಗ, ನಮ್ಮ ಈ ಒಂದು ಸಂಸ್ಥೆ ವತಿಯಿಂದ ನನ್ನ ವತಿಯಿಂದ ತುಂಬ ಸಾಧನೆ ಕೊಡ್ತಾ ಇದ್ದೇನೆ. ವಿವಿಧ ವಿಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನನ್ನ ಉಪನ್ಯಾಸಕ ವರ್ಗದವರಿಗೂ ಈ ಒಂದು ವಿಭಾಗದ ವತಿಯಿಂದ ನನ್ನ ವತಿಯಿಂದ ತುಂಬ ಸಾಧಕವನ್ನು ಕೊಟ್ಟಿದ್ದೇನೆ. ತಮ್ಮೆಲ್ಲರನ್ನು ಸ್ವಾಗತಿಸಿರುವ ಸಜ್ಜೆ ಗಣಪತಿ ಅವರಿಗೆ ಧನ್ಯವಾದಗಳು. ಪತ್ರಿಕೋದ್ಯಮ ಅಂದು ಇಂದು ಅನ್ನುವಂಥ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ಕೂಡ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಉಪನ್ಯಾಸ ಕಾರ್ಯಕ್ರಮ. ಯಾಕೆಂದ್ರೆ ಇವತ್ತು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರ್ತಕ್ಕಂಥ ಪತ್ರಿಕೋದ್ಯಮ ಇಡೀ ಸಮಾಜವನ್ನು ಹಾಸುಹೊಕ್ಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದಿಷ್ಟು ಪ್ರಾಮಾಣಿಕವಾಗಿರ್ತಕ್ಕಂತಹ ವಿಷಯ ವಸ್ತುವನ್ನು ಪತ್ರಿಕೋದ್ಯಮ ಇವತ್ತು ಪ್ರಸಾರ ಮಾಡುವುದರ ಜೊತೆಗೆ ಎಲ್ಲೋ ಒಂದು ಕಡೆ ಇವತ್ತು ಪತ್ರಿಕೋದ್ಯಮದ ಮೇಲೆ ಕೂಡ ಬೆಳೆದು ಬರ್ತಾ ಇದೆ. ಪತ್ರಿಕೋದ್ಯಮ ಎಲ್ಲೋ ಕೆಲವು ತನ್ನ ಪತ್ರಿಕೋದ್ಯಮ ಧರ್ಮವನ್ನು ಕಲಿಯುತ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಇದೊಂದು ಇಡೀ ನಾಡಿನಾದ್ಯಂತ ಪತ್ರಿಕೋದ್ಯಮ ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾವು ಭಾವಿಸುತ್ತಾ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನ ಹಮ್ಮಿಕೊಂಡಿದ್ದಕ್ಕೆ ಇಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಅತ್ಯಂತ ಮಾನ್ಯ ಸನ್ಮಾನ್ಯ ಶ್ರೀ ಗಣೇಶ್ ಅಂಬೇಡ್ಕರ್ ಸರ್ ಅವರು ಉಪನ್ಯಾಸ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ವಹಿಸಿರುವ ಹಿರಿಯರಾಗಿರುವಂತಹ ಕಲಬುರಗಿಯ ರಸಾಯನ ನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಭಾಕರ್ ಜೋಶಿ ಸರ್ ಅವರು ತಾವೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಂಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಆಯೋಜಿಸಿರುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ವಿಭಾಗದ ನಿಯೋಜನಾಧಿಕಾರಿಗಳಾದ ಪ್ರೊಫೆಸರ್ ಡಿ.ಬಿ. ಪಾಟೀಲ್ ಅವರೇ ಹಾಗೂ ದೂರದ ಮೈಸೂರಿನಿಂದ ಆಗಮಿಸಿ ಪತ್ರಿಕೋದ್ಯಮ ಕುರಿತು ಉಪನ್ಯಾಸ ನೀಡಿರುವ ಗೆಳೆಯರಾದ ಡಾಕ್ಟರ್ ಗಣೇಶ್ ಅಂಬೇಡ್ಕರ್ ಹಾಗೂ ಈ ವಿಭಾಗದ ಬೋಧಕ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳು. ಡಾಕ್ಟರ್ ಗಣೇಶ್ ಅಂಬೇಡ್ಕರ್ ಅವರು ಕಲಬುರಗಿಗೆ ಈಗ ಬಂದಿದ್ದು ನಮ್ಮ ರಂಗಾಯಣದಲ್ಲಿ ನಾಡೆ ನಡೆದಿರುವ ಒಂದು ನಾಟಕಕ್ಕೆ. ಈ ನಾಡಿನ ಬಹುದೊಡ್ಡ ವೈದ್ಯ ವಿಜ್ಞಾನಿಗಳಾಗಿದ್ದ ಡಾಕ್ಟರ್ ಸಹಜ ನಾಗರಾಜ್ ಅವರ ಆತ್ಮಚರಿತ್ರೆ ಬಿಚ್ಚಿದ ಜೋಳಿಗೆಯ ನಾಟಕ ರೂಪವನ್ನು ನಾಳೆ ರಂಗಾಯಣದಲ್ಲಿ ಆಯೋಜಿಸಲಾಗಿದೆ. ಆ ಆತ್ಮಕಥೆಯನ್ನು ನಾಟಕ ರೂಪವಾಗಿ ಮಾಡಿರುವಂತಹ ಡಾಕ್ಟರ್ ಗಣೇಶ್ ಅಂಬೇಡ್ಕರ್ ನಮ್ಮ ಆಹ್ವಾನದ ಮೇರೆಗೆ ಬಂದರು. ಅವರು ಯಾವ ಸಂದರ್ಭದಲ್ಲಿ ಯಾವ ಜಿಲ್ಲೆಗೆ ಹೋಗಿ ಅಲ್ಲಿಯ ಮಾಧ್ಯಮ ಮಿತ್ರರಿಗಾಗಿ ಒಂದು ವಿಶೇಷ ಸಂವಾದ ಅಥವಾ ಉಪನ್ಯಾಸವನ್ನು ಕೊಡ್ತಾ ಬಂದಿದ್ದಾರೆ. ಪತ್ರಿಕೋದ್ಯಮದ ಅಥವಾ ಪತ್ರಕರ್ತರ ಕೆಲಸ ಕೂಡ ಅದೇ. ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಕೆಲಸದ ಅಂಗವಾಗಿ ಅಸೈನ್ಮೆಂಟ್ ಅಂತ ಇರ್ತದೆ, ಅದು ಕರ್ತವ್ಯದ ದೃಷ್ಟಿಯಿಂದ ಮಾಡಬೇಕಾದದ್ದು ಅನಿವಾರ್ಯ. ಇನ್ನೊಂದು ಆಸಕ್ತಿಯ ಅನುಗುಣವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಸ್ವಯಂ ಪ್ರೇರಣೆಯಿಂದ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಕೂಡ ಪತ್ರಿಕೋದ್ಯಮದ ಮತ್ತೊಂದು ಸ್ವರೂಪವೇ ಆಗಿದೆ. ಯಾಕಂದರೆ ಎಲ್ಲ ವೃತ್ತಿಗಳಿಗೆ ನಿವೃತ್ತಿ ಇರ್ತದೆ, ಪತ್ರಿಕಾ ವೃತ್ತಿಗೆ ನಿವೃತ್ತಿ ಅನ್ನೋದಿರುವುದಿಲ್ಲ. ಅದು ಇದರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡೋವರಿಗೆ ನಿವೃತ್ತಿ ಇರಬಹುದಾದರೂ ಕೂಡ ಮೂಲತಃ ಪತ್ರಕರ್ತರು ಯಾರಾಗಿರ್ತಾರೋ ಅವರಿಗೆ ಸಂಬಳ, ನೌಕರಿ ಇತ್ಯಾದಿ ಹಿನ್ನೆಲೆಯಲ್ಲಿ ನಿವೃತ್ತಿ ಇರ್ತದೆ. ಆದರೆ ಅದರೊಳಗಿರುವ ಪತ್ರಕರ್ತರಿಗೆ ಯಾವತ್ತೂ ನಿವೃತ್ತಿ ಅನ್ನೋದಿರುವುದಿಲ್ಲ. ಯಾವಾಗ ನೀವು ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ಸಮಾಜದಲ್ಲಿ ಸೇವೆಗೆ ತೊಡಗುತ್ತೀರೋ ಅಲ್ಲಿಂದಲೇ ನಿಮ್ಮ ಅಧ್ಯಯನ ಅವಲೋಕನ ಆರಂಭ ಆಗ್ತದೆ. ಕೇವಲ ಪ್ರಮಾಣ ಪತ್ರದ ಪತ್ರಕರ್ತರಾಗಲಿ, ನೀವು ಮುಂದೆ ಯಾವ ಕ್ಷೇತ್ರದಲ್ಲಿ ತೊಡಗಿಕೊಳ್ತೀರೋ ಆ ಕ್ಷೇತ್ರದ ಸಮಗ್ರ ಆಗುಹೋಗುಗಳನ್ನು ಅವಲೋಕಿಸುವುದು
ಅತ್ಯಂತ ಪ್ರಮುಖವಾದಂಥ ಸಂಗತಿ. ಕೇವಲ ರಾಜಕೀಯ ವರದಿಗಳು ಮತ್ತು ದಿನನಿತ್ಯ ಜರುಗುವ ಸುದ್ದಿಗಳನ್ನು ಮಾತ್ರ ಪ್ರಕಟಿಸಿದ ಪತ್ರಕರ್ತರ ಅಷ್ಟೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ, ಕ್ರೀಡೆ, ಸಂಗೀತ ಈ ರೀತಿಯ ದಲಿತ ಕಲೆಗಳ ಕ್ಷೇತ್ರಗಳು ಕೂಡ ಪತ್ರಕರ್ತರಿಗೆ ನೇರ ಅವಕಾಶ ಇದೆ. ಯಾರು ಈ ನಾಡಿನ ಈ ದೇಶದ ಸುಪ್ರಸಿದ್ಧ ಪತ್ರಕರ್ತರಾಗಿದ್ದಾರೋ ಅವರು ಕೇವಲ ದಿನನಿತ್ಯ ನಡೆಯುವ ಕಾರ್ಯಕ್ರಮಗಳ ವರದಿಯಾಗಲಿ ಘಟನೆಗಳ ವರದಿಯಾಗಲಿ ಮಾತ್ರ ಮಾಡಿದವರಾಗಿರಲಿಲ್ಲ. ಅವರು ವಿಶೇಷ ಆಸಕ್ತಿಯನ್ನು ರೂಢಿಸಿಕೊಂಡಿರುವ ಕಾರಣಕ್ಕಾಗಿ ಒಂದು ದೊಡ್ಡ ಪತ್ರಕರ್ತರಾಗಿ ನಾಡಿನಾದ್ಯಂತ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದು ತಮಗೆಲ್ಲ ಅರಿವು ಆಗಬೇಕಂದ್ರೆ ತಾವು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿಕೊಳ್ತೀರೋ, ಪತ್ರಿಕೋದ್ಯಮದಲ್ಲಿ ಕೂಡ ವಿವಿಧ ಕ್ಷೇತ್ರಗಳು ಇರುವುದರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಸಾಹಿತ್ಯಾಸಕ್ತಿ ಹೊಂದಿದ್ದರೆ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಪತ್ರಿಕೆಗಳಲ್ಲಿ ಅಥವಾ ದಿನಪತ್ರಿಕೆಗಳ ಸಾಪ್ತಾಹಿಕ ಪುರವಣಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ. ಜೊತೆಗೆ ಬೇರೆ ಅಂತರ್ಜಾಲದಲ್ಲಿ ಕೂಡ ಆಕಾಶ ಕಾರ್ಯಗಳವರೆಗೆ ಕೂಡ ಪತ್ರಿಕೋದ್ಯಮ ವ್ಯಾಪಿಸುವ ಹಿನ್ನೆಲೆಯಲ್ಲಿ ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಮತ್ತು ಆಸಕ್ತಿಯ ಹಿನ್ನೆಲೆಯಲ್ಲಿ ನೀವು ಈ ಕ್ಷೇತ್ರದಲ್ಲಿ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಹಿಂದೆ ನಮ್ಮ ರಂಗಾಯಣದಲ್ಲಿ 2 ದಿನಗಳ ಗಮ್ಮಟ ಏರ್ಪಡಿಸಿದ್ದೀವಿ. ಯಾವುದು ಅಂದರೆ ನಾಟಕಗಳ ವಿಮರ್ಶಕ ಮಾಟ. ಭಾಳ ಜನ ನಾಟಕ ನೋಡ್ತಾರೆ, ಹೋಗ್ತಾರೆ. ಆ ಪ್ರದರ್ಶನಗಳ ಕುರಿತು ವಿಮರ್ಶೆ ಬರೆಯುವುದು ಹೇಗೆ ಅಂತ ಗೊತ್ತಿರೋದು. ಈ ಕಾರಣಕ್ಕಾಗಿ ಪತ್ರಕರ್ತರಾದವರಿಗೆ ಮುಂದೆ ಆಗದಿರುವವರೆಗೆ 2 ದಿನಗಳ ಗಮ್ಮಟವನ್ನು ನಾವು ಮಾಡಿದ್ದೀವಿ. ಆ ಗಮ್ಮಟ ಕೂಡ ಗಣೇಶನಿಗೆ ಹೋಗ್ತದೆ. ಅದರಿಂದ ಒಂದು ಪ್ರಯೋಜನ ಆಗಿತ್ತು ಏನಂದ್ರೆ ಪತ್ರಕರ್ತರ ವಿದ್ಯಾರ್ಥಿಗಳು ಕೂಡ ಕೆಲವರು ಬಂದಿದೆ. ಎಲ್ಲಿ ಆಗಲಿ ನಾಟಕ ಪ್ರದರ್ಶನಗಳು ನಡೀತವಲ್ಲ, ಆ ನಾಟಕ ನೋಡಲಿಕ್ಕೆ ಹೋಗಿ ಆ ನಾಟಕದ ಕುರಿತಾದಂತಹ ವಿಮರ್ಶೆಯನ್ನ ಪತ್ರಿಕೆಗಳಲ್ಲಿ ಹಾಕಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಕೇಳ್ತಾರೆ, ದಿನಪತ್ರಿಕೆಗಳಲ್ಲಿ ಈಗ ಸ್ಥಳದ ಕೊರತೆ ಇರ್ತದೆ, ಸಾಮಾನ್ಯ ಸುದ್ದಿಗಳಿಗೆ ಅವಕಾಶಗಳಲ್ಲಿ ವಿಮರ್ಶೆಯನ್ನು ಪ್ರಕಟಿಸ್ತಾರೆ. ದಿನಪತ್ರಿಕೆಗಳಲ್ಲಿ ಬರೀಬೇಕಂತ ಏನಿಲ್ಲ. ವಾರಪತ್ರಿಕೆ ಇರ್ಬೋದು, ಪಾಕ್ಷಿಕ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ಅಥವಾ ಆಯಾ ಕ್ಷೇತ್ರಕ್ಕಾಗಿ ಮೀಸಲಾದ ಪತ್ರಿಕೆಗಳಿರ್ತಾವೆ. ಉದಾಹರಣೆಗೆ ಈ ಮಾತನಾಟ ಅಂತ ಇದೆ, ಬೀದಿ ಅಂತ ಇದೆ, ರಂಗರೂಪ ಅಂತ ಇದೆ, ಸಂವಾದ ಅಂತ ಇದೆ. ಈ ರೀತಿಯ ಪತ್ರಿಕೆಗಳು ಕೂಡ ನಾಟಕಗಳ ವಿಮರ್ಶೆಗಳಿಗೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಆಲೋಚನೆಗಳನ್ನ ಸಾಗಿ ಅಂತ ಹೇಳ್ತಾ, ಒಂದು ದೊಡ್ಡ ಲೇಖಕರಿಗೆ ಕೂಡ ಬರೀಲಿಕ್ಕೆ ಅಷ್ಟೇ ಅಕ್ಷರಗಳಿರ್ತವೆ. ಈಗಷ್ಟೇ ಬರವಣಿಗೆ ಪ್ರಾರಂಭ ಮಾಡುವಂಥ ಮೊದಲಿನ ಲೇಖಕರು ಕೂಡ ಅಷ್ಟೇ ಅಕ್ಷರಗಳಿರ್ತವೆ. ಆದರೆ ಅವರು ದೊಡ್ಡ ಲೇಖಕರಿಗೆ ಆಗ್ತಾರೆ. ನಾವು ಇನ್ನೂ ಆರ್ಥಿಕ ಯಾಕೆ ಅನ್ನಲಿಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ. ಏನಂದ್ರೆ ಇರುವ ಅಕ್ಷರಗಳಲ್ಲಿ ಶಬ್ದಗಳನ್ನು ಸೃಷ್ಟಿಸುವ ಚಾಕಚಕ್ಯತೆಯನ್ನು ರೂಢಿಸಿಕೊಂಡಾಗ ಮಾತ್ರ ಒಬ್ಬ ಉತ್ತಮ ಲೇಖಕ ಆಗಲಿಕ್ಕೆ ಸಾಧ್ಯ ಇದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಆಲೋಚನೆ ಇರಲಿ ಅಂತ ಹೇಳ್ತಾ, ನಾನು ಡಾಕ್ಟರ್ ಗಣೇಶ ಅವರಿಗೆ ಇಲ್ಲಿ ಬಿಡ್ಲಿಕ್ಕೆ ಬಂದವರು ಅತಿಥಿಯಾಗಿ ಆಹ್ವಾನಿಸಿ ನನ್ನ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕುಮಾರಸ್ವಾಮಿ ಸರ್ ಅವರಿಗೂ, ಅಶೋಕ್ ಅವರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ತಮಗೂ ಮಾತುಗಳನ್ನು ಕೊಡ್ತೇನೆ. ನಮಸ್ಕಾರ. ಇದೀಗ ಸನ್ಮಾನ ಕಾರ್ಯಕ್ರಮ. ಶ್ರೀ ಪ್ರಭಾಕರ್ ಜೋಶಿ ಸರ್ ರಂಗಾಯಣ ನಿರ್ದೇಶಕರು ಕಲಬುರಗಿ, ಇವರಿಗೆ ಸನ್ಮಾನವನ್ನ ಮಾಡಲು ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಕುಮಾರಸ್ವಾಮಿ ಸರ್ ಇವರಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ಗಣೇಶ್ ಅಂಬೇಡ್ಕರ್ ಸರ್, ಹಿರಿಯ ಪತ್ರಕರ್ತರು, ಸಾಹಿತಿಗಳು ಮತ್ತು ಇಡೀ ಕರ್ನಾಟಕ ರಾಜ್ಯ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಹೆಸರು ಅವರಿಗೆ, ಅದು ಸನ್ಮಾನ್ಯ ಶ್ರೀ ಗಣೇಶ್ ಅಂಬೇಡ್ಕರ್ ಸರ್ ಅವರ ಹೆಸರು. ಅಂತ ಓರ್ವ ಅತ್ಯಂತ ಹಿರಿಯ ಕ್ರಿಯಾಶೀಲ ಪತ್ರಕರ್ತರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದು ಇವತ್ತು ಉಪನ್ಯಾಸವನ್ನ ಮಾಡಲಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸೌಭಾಗ್ಯದ ವಿಷಯ ಅನ್ನುವಂಥ ಮಾತನ್ನ ಹೇಳ್ತಾ, ಇದೀಗ ಮಾನ್ಯ ಸರ್ ಅವರಿಗೆ ನಾವು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ತಮ್ಮ ಉಪನ್ಯಾಸವನ್ನ ನೀಡಬೇಕಾಗಿ ಕೇಳಿಕೊಳ್ತೇನೆ. 2 ಕಿವಿ ಹಾಕಿದ ಬೆಳಿ, ಎಡಗಡೆ ಇದ್ದವ್ರಿಗೆ ಎಡಗಿವಿ ಕೊಟ್ಟು, ಬಲಗಡೆ ಇದ್ದವ್ರಿಗೆ ಬಲಗಿವಿ ಕೊಟ್ಟು, ಆಮೇಲೆ ಹೆಗಲ ಮೇಲೆ ಕೈ ತೆಗೆದು, ಅದು ಲಕ್ಷಣ ವಿದ್ಯಾರ್ಥಿ ಅಲ್ವ ನೀವು? ಯಾಕೆ? ನಾನು 1 ವರ್ಷ ಲೆಕ್ಚರರ್ ಇದ್ದೆ.
ಬಹಳ ಬೀದಿ ನಾಟಕ ಆಡಿ ಬಹಳ ಧ್ವನಿ ಬಹಳ ಸ್ಪಷ್ಟವಾಗಿದೆ. ನಾನು ಎಲ್ಲರನ್ನು ಗಮನಿಸ್ತಿರ್ತೀನಿ. ನೀವು ಕೇಳಿಸ್ಕೊಳ್ಳೋದು ಒಂದು ಧ್ಯಾನ. ನಿಮಗೆ ನಾವು ಎಷ್ಟು ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ಎಲ್ಲ ನಡೀತಿರ್ತೈತಿ. ಎಲ್ಲ ಜಗತ್ತಿನ ವಿದ್ಯಮಾನಗಳೊಂದಿಗೆ ನಾವು ಸಂವಹನ ಮಾಡ್ತಾ ಈ ಉಪನ್ಯಾಸ ಯಾಕೆ ಕೇಳಲು, ಯಾಕೆ ಮೈಕ್ ತೆಗೆಸಿದಂದ್ರೆ ಧ್ವನಿ ನೀವು ಕೇಳುವ ಮನಸ್ಥಿತಿಯನ್ನು ಹೊಂದಬೇಕು. ಇದಕ್ಕೆ ನಾನು ಟ್ಯೂನ್ ಅಂತೀನಿ, ಫೈನ್ ಟ್ಯೂನ್ ಅಂತೀನಿ. ಫೈನ್ ಟ್ಯೂನ್ ಅಂದ್ರೆ ಈ ಇನ್ನ 20 ನಿಮಿಷ ಇದೆಯಲ್ಲ, ಆಮೇಲೆ ನಾನು ನಿಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಟೈಮ್ ದುಡ್ಡು ತರ ಖರ್ಚು ಮಾಡ್ತೀನಿ. ನೀವೊಂದು ಯೋಚನೆ ಮಾಡಿ, ನಿಮ್ಮ ಟೈಮನ್ನು ದುಡ್ಡು ತರ ಖರ್ಚು ಮಾಡಿದ್ರೆ ಎಷ್ಟು ಸಮಯ ವ್ಯರ್ಥ ಮಾಡಿದೆ ಗೊತ್ತಾಗುತ್ತೆ. ನಾನು ಮೈಸೂರಿಂದ ಬಂದಿರೋದು, ನಾನು ಬರೋ ನಾಟಕ ಸಂಜೆ ಇರೋದು. ಆ ಸಮಯವನ್ನ ನಿಮ್ ಜೊತೆ ಒಂದು ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಗಲಿ ಅಂತ ಕುಮಾರಸ್ವಾಮಿ ಜೊತೆ ಅಪ್ರೋಚ್ ಬಹಳ ಖುಷಿ ಆಗುತ್ತೆ. ಬಹಳ ಮುಖ್ಯವಾಗಿ ನಾನು ಒಂದು 25 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಾಗ ಈ ಬಹಳ ಸ್ಥಿತ್ಯಂತರಗಳಾಗಿದೆ. ನಾಳೆ ನೀವು MA ಮತ್ತು PhD ವಿದ್ಯಾರ್ಥಿಗಳಿದ್ದೀರಿ. ಇಲ್ಲಿಂದ ಹೊರಗೆ ಹೋಗುವಾಗ ಬಹಳ ಮುಖ್ಯವಾಗಿ ಗಮನಿಸಿ, ನಾವು ಹೈದರಾಬಾದ್ ಕರ್ನಾಟಕದವರು, ನಮ್ಮ ಮೀಸಲಾತಿ ಇವೆಲ್ಲೂ ಆಮೇಲೆ, ಆದರೆ ಅದ್ರ ಮುಂಚೆ ನೀವು ಸ್ವಸಾಮರ್ಥ್ಯ ಗಳಿಸ್ಕೊಳ್ಳೋದು ಬಹಳ ಮುಖ್ಯ. ನೀವು ಇಲ್ಲ ನಾವು ಹಿಂದುಳಿದ ಪ್ರದೇಶ ಯಾರು ಕೇಳಲ್ಲ. ನೀವು ಬಹಳ ಸ್ಪರ್ಧಾತ್ಮಕ ಜಗತ್ತಿದು, ಹೆಚ್ಚು ಸ್ಪರ್ಧೆ ಇದೆ. ನೀವು ಸಾಬೀತುಪಡಿಸಬೇಕಾಗಿದ್ದು, ನಿಮಗೆ ನೌಕರಿ ಸಿಗಬೇಕಾದ್ರೆ ಸರ್ಕಾರಿ ನೌಕರಿಗಿಂತಲೂ ಖಾಸಗಿಯಾಗಿ ಸಿಗೋದಿದೆಯಲ್ಲ, ನಿಮ್ಮನ್ನ ಸಂದರ್ಶಿಸುವ ಮಾಲೀಕರು ಇವನಿಗೆ ನೌಕರಿ ಕೊಟ್ರೆ ಕೆಲಸ ಮಾಡಬಹುದು ಅನ್ನುವ ಭರವಸೆಯನ್ನ ಅವ್ರ ಹತ್ರ ಬರೋ ಹಾಗೆ ನೀವು ಮಾಡಬೇಕು. ಅದಕ್ಕೇನು, ನೀವು ಹಾಕೊಂಡಿರೋ ಶರ್ಟು, ಪ್ಯಾಂಟು ಅಥವಾ ಹಾಕೊಂಡಿರೋ ಪರ್ಫ್ಯೂಮ್ ಯಾವುದು ಲೆಕ್ಕಕ್ಕೆ ಬರಬೇಕು. ನೀವು ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಅಲ್ಲಿ ಹೊರಗೆ ಬರ್ತದೆ. ಅದನ್ನು ನೀವು ಸಾಬೀತುಪಡಿಸೋದು ಮುಖ್ಯ. ಹಾಗಾಗಿ ನಮಗೆ ಬಹಳ ಸರಳವಾಗಿ ಹೇಳ್ತೀವಿ, ನೀವು ಪತ್ರಿಕೋದ್ಯಮದಲ್ಲಿ ನೀವು ನಾಳೆ ಮುದ್ರಣ ಮಾಧ್ಯಮಕ್ಕೆ, ನಾವು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಹೋಗಿ, ಯಾವುದೇ ಮಾಧ್ಯಮಕ್ಕೆ ಹೋಗಿ, ಇವತ್ತು ಪತ್ರಿಕೋದ್ಯಮ ಬಹಳ ಸ್ಥಿತ್ಯಂತರದಲ್ಲಿದೆ. ಹೇಗೆ ಅಕ್ಷರ ಹೊಸ ತಲೆಮಾರಿನ ಹುಡುಗರು ಪ್ರಜಾವಾಣಿ ಒಂದು ಕೆಲವು ವರ್ಷಗಳ ಹಿಂದೆ ಸಮೀಕ್ಷೆ ಮಾಡಿದಾಗ ಯಾರು ಓದ್ತಾ ಇದ್ದಾರೆ ಅಂದ್ರೆ 40 ವರ್ಷ ಮೇಲಿನವರು ಅಂತ. ಹೊಸ ತಲೆಮಾರಿನವರು ಯಾಕೆ ಓದ್ತಾ ಇಲ್ಲ? ನಿಮ್ಮ ಕೈಯೊಳಗಿದೆಯಲ್ಲ ಈ ಸ್ಮಾರ್ಟ್ ಫೋನ್, ನೀವು ಬರುವ ಬಂದು ಬೀಳುವ ಸುದ್ದಿಗಳನ್ನ ಗ್ಲಾನ್ಸ್ ಮಾಡ್ತಾರೆ. ಪತ್ರಿಕೆ ಓದೋದು ಯಾರು ನೋಡ್ತೀರಿ? ಯಾರು ಓದ್ತೀರಿ? ದಿನಕ್ಕೊಂದು 8 ಪತ್ರಿಕೆ ಓದಿ ಅಭ್ಯಾಸ ನಿಮಗೆ. ಸರಿ, ನೀವು ಬಹಳ ಸರಳವಾದ ಪ್ರಶ್ನೆ ಕೇಳ್ಬೋದು, ಏನು ಓದೋದ್ರಿಂದ ಲಾಭ? ಏನು ಲಾಭ? ನಾನು 15-20 ನಿಮಿಷ ನಂತರ ಮತ್ತೆ ನಿಮ್ಮ ಜೊತೆ ನೀವು ಮಾತಾಡಬೇಕು, ನಾನು ಸಂವಾದ ಮಾಡ್ತೀನಿ. ಹಾಗಾಗಿ ಏನು ಲಾಭ ತಕ್ಷಣ ಹೇಳೋದಾದ್ರೆ, ನಿಮ್ಮೊಳಗಡೆ ಒಂದು ಶಬ್ದ ಸಂಪತ್ತು ಹೆಚ್ಚಾಗುತ್ತೆ. ವಾಕ್ಯ ರಚನೆ ಗೊತ್ತಿಲ್ಲದೇನೆ ಪ್ರಭಾವ ಆಗುತ್ತೆ. ಹೇಗೆ ಬರಿಬೇಕು, ಹೇಗೆ ಓದಬೇಕು, ಆ ಮೂಲಕ ಕೇವಲ ಪತ್ರಿಕೆ ಅಂತಲ್ಲ, ನೀವು ದಿನಕ್ಕೆ 8 ಪೇಪರ್ ಅಲ್ಲದೆ ವಾರ ಪತ್ರಿಕೆ, ಮಾಸ ಪತ್ರಿಕೆಯನ್ನು ಓದೋದ್ರಿಂದ ನಿಮ್ಮೊಳಗೆ ಕಲ್ಚರಲ್, ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಒಂದು ಸಂಸ್ಕಾರ ಸಿಗುತ್ತೆ. ನೀವು, ನಮ್ಗೆ ಗೊತ್ತಿಲ್ಲ, ಈ ರಂಗಾಯಣದಲ್ಲಿ ನಾಟಕ ನಡೀತದಲ್ಲ, ಯಾರು ಹೋಗಿ ನೋಡ್ತೀರಿ? ಕೈ ಎತ್ತುವುದ ತಕ್ಷಣಕ್ಕೆ? ಅಷ್ಟೇ. ನೀವು ಹಾಸ್ಟೆಲ್ ಇರ್ತೀರಿ, ನಿಮಗೆ ಇಷ್ಟು ಇದೆ. ಇಲ್ಲಿ ನೀವು ದಯಮಾಡಿ ಬನ್ನಿ ನಾಳೆಗೆ ಡಾಕ್ಟರ್ ನಾಗನೋಟಿ ಮಠ ಅಂತ ಹೇಳಿ ಕೇಳಿಸ್ಕೊಳ್ಳಿ. ನಾನು ಬಹಳ ಸೂಕ್ಷ್ಮ ಅಂತ ಹೇಳಿದೆ, ಕನ್ನಡಕ್ಕೆ ಬೇರೆ ಇದೆ. ನಾನು ಪ್ರತಿಯೊಬ್ಬರನ್ನು ಅದನ್ನು, ಇದು ನಾನು ನಿಮ್ಗೆ ಯಾಕೆ ಮತ್ತೆ ಮತ್ತೆ ಹೇಳಿದ್ರೆ, ನೀವು ಕೇಳಿಸ್ಕೊಳ್ಳುವ ವ್ಯವಧಾನ ಇಲ್ಲದೆ ಇದ್ರೆ ನಾನು ಇಂಟರ್ವ್ಯೂ ಹೇಗೆ ಮಾಡ್ತೀನಿ? ಯಾರನ್ನಾದ್ರೂ ಸಂದರ್ಶನ ಮಾಡ್ಬೇಕಂತ ಆದ್ರೆ ಅವ್ರು ಹೇಳುವ, ಬರ್ಕೊಡುವ ಬಹಳ ಮುಖ್ಯವಾದ ವ್ಯವಧಾನ ಬೇಕಾಗುತ್ತೆ. ಹಾಗಾಗಿ ಯಾಕೆ ಈ ಮಾತು ಅಂತಂದ್ರೆ, ನೀವು ಇಲ್ಲಿಂದ ಈ ಕ್ಯಾಂಪಸ್ ಹೊರಗೆ ಹೋಗೋದ್ರಾಗನೆ ಆಯ್ತು, ಸುದ್ದಿ ಬರೆದು ಹೇಗೆ ನಿಮ್ಮ ಮೇಷ್ಟ್ರು ಕಲಿಸ್ಕೊಡ್ತಾರೆ, ಬಹಳ ಸರಳವಾಗಿರ್ತೀನಿ. ಇಂಟರ್ನ್ಶಿಪ್ ಅಂತ ಬರುತ್ತೆ, ಪ್ರತಿ MA ಮುಗಿಸಿದ ತಕ್ಷಣ 2 ತಿಂಗಳು 2 ಪ್ಯಾರಾ ಸುದ್ದಿನ ಬರೀಲಿಕ್ಕೆ ಬರಲಾರ್ದಿರೋರು ಕೂಡ ಬಂದಿದೆ. ಏನು PhD, ಒಂದು ಈ ವಿಭಾಗದ PhD ಪಡೆದ ವಿದ್ಯಾರ್ಥಿ ಬಗ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಒಂದು ಸುದ್ದಿ ಮಾಡಕ್ಕೆ ಬರಬೇಕಲ್ವಾ, ಅದು ಸುದ್ದಿನೂ ಮಾಡಿದಾಗ ಬರದೇ ಇರುವ ಒದ್ದಾಡೋದನ್ನು ನೋಡಿದ್ವಿ. ಗೈಡ್ PhD ಸ್ಟೂಡೆಂಟ್ ಮಾಡಿ PhD ಸ್ಟೂಡೆಂಟ್ ಗೈಡ್ ಮಾಡೋದು ಉದಾಹರಣೆ. ಇನ್ನೊಮ್ಮೆ ಯಾವಾಗ ಚೂಯಿಂಗ್ ತಿನ್ಬೇಡಿ, ನಾವು ಇದೇ ಬರಲಾರ್ದೆ ನೋಡ್ಕೊಳ್ಳಿ. ಎಷ್ಟು ಸೂಕ್ಷ್ಮವಾಗಿರ್ತೀವಿ, ಮತ್ತು ಕೆಟ್ಟ ಅಭ್ಯಾಸ. ಇದನ್ನೆಲ್ಲ ಯಾಕೆ ಹೇಳೋದು ಅಂದ್ರೆ,
ನಮ್ಮೊಳಗೆ ಒಂದು ನನಗೆ ಇವತ್ತಿಗೂ ನಿಮ್ಮ ಬಗ್ಗೆ ಯಾಕೆ ಕಾಳಜಿ, ಇದನ್ನ ಯಾಕೆ ಹೇಳಿದೆ ನಿಮ್ಮ ಬಗ್ಗೆ ಕಾಳಜಿ ನನ್ಗೇನು ಬರದೇ ಇದ್ರೆ ಆಗ್ತಾನೆ, ಏನು ನಷ್ಟ ಅಂತಲ್ಲ, ನಿಮ್ಮ ಜೊತೆ ಒಂದು ಒಡನಾಟ ಆಡ್ಬೇಕು, ಒಂದು ಸಂವಹನ ಸಾಧ್ಯ ಆಗಬೇಕು, ಒಂದು ಕಾಳಜಿ. ನಾನು ಉತ್ತರ ಕರ್ನಾಟಕದ ಬಾಲ್ಕೋಟ್ ಜಿಲ್ಲೆ ಅಮೀನ್ಗಢ. ಹಾಗಾಗಿ ಇಲ್ಲಿಯ ಭಾಗದ ವಿದ್ಯಾರ್ಥಿಗಳ ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಾಳೆ ನೀವು ಇಲ್ಲಿಂದ ಹೋದ ತಕ್ಷಣ ನೀವು ನೌಕರಿ ಇದೆಯಲ್ಲ, ಮತ್ತೆ ಅಷ್ಟು ಸುಲಭ ಸಿಗಲ್ಲ. ನೀವು ಹೌದು ನಮಗೆ ಆರಂಭದಲ್ಲಿ ಹೇಳ್ತೀನಿ, ನಿಮಗೆ ತಕ್ಷಣಕ್ಕೆ ಆದರೆ ನೋಡಿ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂಥ ಪತ್ರಿಕೋದ್ಯಮ. ನಾನು ಸಂಯುಕ್ತ ಕನ್ನಡ PhD ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿದ ಮೇಲೆ ತಕ್ಷಣ ಸಿಗ್ಲಿಲ್ಲ, ಲೆಕ್ಚರ್ ಆಗಬೇಕಾಗಿತ್ತು. ಅದು ಮಿಡ್ ಬೆಂಗಳೂರಿಗೆ ಹೋದೆ, ಸಂಯುಕ್ತ ಕನ್ನಡಕ್ಕೆ ಹೋದೆ. ನೀವು ಅರ್ಜಿ ಹಾಕಿದ್ರ? ಇಲ್ಲ. ರಿಟರ್ನ್ ಟೆಸ್ಟ್ ನಡೀತಿದ್ರೆ ಕೂಡ್ತೀರಾ? ಹ್ಞೂ ಅಂದೆ. ನಾನು ರಿಟರ್ನ್ ಟೆಸ್ಟ್ ಬರೆದ ಮೇಲೆ ಅರ್ಜಿ ಕೊಟ್ಟೆ ನೌಕರಿ ಕೊಡಿ. ಆಮೇಲೆ 3 ಪ್ರಶ್ನೆ ಕೇಳಿದ್ರು, 15 ದಿನದ ನಂತರ ಕೆಲಸ ಸಿಕ್ತು. ಅತ್ಯಂತ ಸುಲಭ ಪತ್ರಿಕೋದ್ಯಮ. ಇವತ್ತು ಹಂಗಿಲ್ಲ, ಕಾಫಾರ್ ಮಾಡ್ತಾರೆ, ಕಷ್ಟ ಇದೆ. ಯಾಕೆ ಈ ಮಾತು ಹೇಳಿದ್ರೆ, ಪತ್ರಿಕೋದ್ಯಮ ಅಂದು ಹೇಗಿತ್ತು ಅಂತ ತಕ್ಷಣಕ್ಕೆ ಒಂದು 2 ಸ್ವಲ್ಪ ಗ್ಲಾನ್ಸ್ ತರ ಮಾಡಿ ಬರ್ತೀನಿ. ನಿಮ್ಗೆಲ್ಲ ಶ್ರವಣ ಬೆಳಗೊಳ ಗೊತ್ತಿದೆ. ಶ್ರವಣ ಬೆಳಗೊಳದಲ್ಲಿ ಕಳೆದ ಶತಮಾನದಲ್ಲಿ ಮಹಾಮಸ್ತಕಾಭಿಷೇಕದ ಸುದ್ದಿಯನ್ನ ಚೆನ್ನೈ, ಆಗಿನ ಮದ್ರಾಸಿನ ಒಬ್ಬ ಹಿಂದೂ ವರದಿಗಾರ ಶ್ರವಣ ಬೆಳಗೊಳಕ್ಕೆ ಬಂದು, ಆ ಶ್ರವಣ ಬೆಳಗೊಳದಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ, ಅದು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಹೇಳಿ? 12 ವರ್ಷಕ್ಕೆ ನಡೆಯುವ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ಸುದ್ದಿಯನ್ನ ಇಂಗ್ಲಿಷ್ನಲ್ಲಿ ಬರೆದು ಪಾರಿವಾಳದ ಕಾಲಿಗೆ ಕಟ್ಟಿ ಶ್ರವಣ ಬೆಳಗೊಳದಿಂದ ಕಳಿಸಿದಂತಹ ಪಾರಿವಾಳ ಚೆನ್ನೈ, ಆಗಿನ ಮದ್ರಾಸಿನ ಹಿಂದೂ ಕಚೇರಿಗೂ ತಲುಪುತ್ತೆ. ಮರುದಿವಸ ಸುದ್ದಿ ಪ್ರಕಟ. ಪತ್ರಿಕೋದ್ಯಮ ಹೆಂಗಿತ್ತು, ಎಷ್ಟು ಕಷ್ಟ ಇತ್ತು ಅಂತಂದ್ರೆ, ಆ ಅರೆಕಾಲಿಕ ವರದಿಗಾರರು ಫೋಟೋಗ್ರಾಫರ್ ಪ್ರಿಂಟ್ ಹಾಕಿಸಿ ಬಸ್ಸಲ್ಲಿ ಕಳಿಸ್ಕೊಡ್ತಾ ಇದ್ರು. ಬಸ್ಸಲ್ಲಿ ಕಳಿಸ್ಕೊಡ್ತಾ ಇದ್ರು. ಯಾವ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇಲ್ಲದಂತ ಸುದ್ದಿಗಳನ್ನು ಬರೆದು ಡ್ರೈವರ್ ಕಡೆ ಕೊಟ್ಟು, ಇದೇ ತುಂಬಾ ವರ್ಷದಿಂದ ಅಲ್ಲ, ಬೆಂಗಳೂರು ಮೈಸೂರು ಮಧ್ಯೆ ಅಷ್ಟು ಸೌಲಭ್ಯ ಇದ್ರು ಕೂಡ ಫೋಟೋ ಪ್ರಿಂಟ್ ಹಾಕಿಸಿ ಬೆಂಗಳೂರು ಕಚೇರಿ ತಲುಪಿಸ್ತಾ ಇದ್ದಂತಹ ಉದಾಹರಣೆ ಈಗ 34 ವರ್ಷದ ಉದಾಹರಣೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈಗಿನ ತಂತ್ರಜ್ಞಾನ ಇದೆಯಲ್ಲ ಅದ್ಭುತವಾಗಿದೆ. ಆದ್ರೆ ತಂತ್ರಜ್ಞಾನದ ಹಾಗೆ ನೀವು ಅದು ಬಂದಂತಹ ಕುಶಲಕರ್ಮಿ ಅಂದ್ರೆ ನಾನು ಹೇಳ್ತಾ ಇರೋದು ಏನು ಬಹಳ ಮುಖ್ಯವಾಗಿ, ಟೆಕ್ನಾಲಜಿ ಅಡ್ವಾನ್ಸ್ ಇದೆ, ಅದು ಬಳಸುವ ಕೈಗಳು ಕುಶಲತೆಯಿಂದಾವು, ಆದರೆ ಜ್ಞಾನ ಕೊಂಚ ಕಡಿಮೆ ಇದೆ. ಅದು ಬಹಳ ನೀವು ಎಷ್ಟು ಜನ ಅಂದ್ರೆ, ನಾವು ದಯವಿಟ್ಟು ನೀವು ಪತ್ರಕರ್ತರಾದ ಮೇಲೆ ಬೇರೆಯವರ ಸುದ್ದಿಯನ್ನ ಕಳಿಸ್ಕೊಡು, ಕಲೆಕ್ಟ್ ಮಾಡಿಕೊಡು ಗುಣ ಬಿಡಿ. ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ. ಯಾವುದೋ ಸುದ್ದಿಯನ್ನು ನೀವು ಹೋಗದೆ ಇದ್ರೆ ತಪ್ಪುಗಳು ಪ್ರಿಂಟ್ ಆಗುತ್ತೆ. ಸಾಹಿತ್ಯ ಅಕಾಡೆಮಿಯ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂತ ಪ್ರಕಟ ಆದ ಉದಾಹರಣೆಗಳಿದ್ದಾವೆ. ಮೈಸೂರು ದಸರಾ ಅದ್ಭುತವಾದ ಸಂಗೀತ ಕಾರ್ಯಕ್ರಮ ಅರಮನೆ ಮುಂದೆ ನಡೆಯುತ್ತೆ. ನಿಮಗೆ ಬಿಡುವಿದ್ರೆ ಈ ತಿಂಗಳ ಕೊನೆಯಿಂದ ಅಕ್ಟೋಬರ್ 5ರವರೆಗೂ ಜಂಬೂ ಸವಾರಿ ನಡೆಯುತ್ತೆ ಮೈಸೂರು. ನೀವು ಯಾವಾಗಾದ್ರೂ ಇಂಟರ್ನ್ಶಿಪ್ ಅಂತ ಮಾಡ್ತಾರಲ್ಲ, ನೀವು ಮೈಸೂರಲ್ಲಿ ಮಾಡಿ. ಬಹಳ ಸಮೃದ್ಧವಾದ ಸುದ್ದಿಗೆ ಬರೀಲಿಕ್ಕೆ, ಕಲೀಲಿಕ್ಕೆ ಸಮೃದ್ಧವಾದ ಊರದು. ನೀವು ಏನೂ ಇಲ್ಲ ಅಂತಂದ್ರೆ, ನಿಮ್ಗೆ ಗೊತ್ತಾ ಯಾವತ್ತಾದ್ರೂ ನಿಮ್ಮ ಊರಲ್ಲಿ ಯಾವತ್ತಾದ್ರೂ ವಾಕಿಂಗ್ ಮಾಡ್ತಾವ ಆನೆಗಳು? ಮೈಸೂರಲ್ಲಿ ಈಗ ಆನೆಗಳು ವಾಕಿಂಗ್ ಮಾಡ್ತಾವೆ. ಹೇಗೆ? ಗಜಪಯಣ ಅಂತಾರೆ. ಅವು ಅಕ್ಟೋಬರ್ 5 ಈ ವರ್ಷ ಜಂಬೂ ಸವಾರಿ ನಡೀಬೇಕಾಗಿರ್ತದೆ. ಅವತ್ತಿನ ದಿನ ನೇರ ಬಂದು ಕರ್ಕೊಂಡು ಹೋದ್ರೆ ಅವು ಆನೆಗಳಿಗೆ ಗೊತ್ತಾಗಲ್ಲ. ದಿನಾ ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಗಜಪಯಣ. ಅದು ದಿನ ಆ ಹೋಗುವ ಬೆಳಿಗ್ಗೆ 7 ಗಂಟೆಗೆ ನಾವು ವಾಕಿಂಗ್ ತರ ಹೋಗ್ತೀವಿ. ನೀವು ಅದನ್ನ ನೋಡ್ಬೇಕು, ಅದು ನೋಡೋದೇ ಒಂದು ಸಂಭ್ರಮ. ಹಾಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆನೆಗಳಿಗೆ ರಸ್ತೆಯಲ್ಲಿ ಹೋಗುವಾಗ ಮೊಳೆಗಳು ನಾಟಬಾರ್ದು, ಮಳೆ ಸಣ್ಣ ಮಳೆಗಳು ನಾಟಬಾರ್ದು ಅಂತ ಜೀಪಿನ ಹಿಂದ್ಗಡೆ ಒಂದು ಉಕ್ಕಿನ ಉಪಕರಣವನ್ನು ಅಳವಡಿಸಿರ್ತಾರೆ. ಅದು ಅಬ್ಸರ್ವ್ ಮಾಡುತ್ತೆ. ಸಣ್ಣ ಮಳೆಗಳನ್ನು ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ಆನೆಗಳ ಕಾಲಿಗೆ ನಾಟಬಾರ್ದು, ರಕ್ತ ಬರಬಾರ್ದು, ಗಾಯ ಆಗಬಾರ್ದು. ಇಷ್ಟು ಸಣ್ಣ ಸಂಗತಿಯಿಂದ ಹಿಡಿದು ಎಷ್ಟರ ಮಟ್ಟಿಗೆ ವೈವಿಧ್ಯ, ಬಹಳ ಅದ್ಭುತವಾದ ಮಾಹಿತಿ. ಯಾಕೆ ಮಾತು ಹೇಳ್ತೀನಿ, ಎಷ್ಟು ಈಗ ನಿಮ್ಮೂರನ್ನೇ ಎಷ್ಟು ಇಲ್ಲೇ ನೀವು ಹಂಗಂತ ಹೇಳಿ ಏನ್ರಿ ನೀವು ಮೈಸೂರು ಬಗ್ಗೆ ಹೇಳ್ತೀರಿ? ನಾನು ಮೈಸೂರು ಇದ್ದದಕ್ಕೆ ಹೇಳಿದೆ. ನೀವೇ ಇಲ್ಲಿ ಜಗತ್ ಸರ್ಕಲ್ ಅಂತಿದೆ. ಯಾಕೆ ಜಗತ್ ಸರ್ಕಲ್ ಅಂತ ಬಂತು? ಕುತೂಹಲಕಾರಿ ವಿಷಯ. ಇಲ್ಲಿರುವ ಸ್ಥಳಗಳ ಬಗ್ಗೆ ನೀವು
ಬರೆದ್ರೇನೆ ಒಂದು ಲೇಖನ ಆಗುತ್ತೆ. ಆಮೇಲೆ ನೋಡಿ, ಇವತ್ತು ಪತ್ರಿಕೋದ್ಯಮದಲ್ಲಿ ಏನಾಗಿದೆ, ಪತ್ರಿಕೆಗಳಿಗೆ ಜಾಗದ ಕೊರತೆ ಇದೆ. ಹೇಗೆ ಮೊದಲು ಪುರವಣಿಗಳು ಸಾಕಷ್ಟು ಬರ್ತಾ ಇದ್ವು, 4 ರೂಪಾಯಿಗಳ ಪುರವಣಿಗಳು ಬರ್ತಾ ಇದ್ವು, ಬರೀಲಿಕ್ಕೆ ಅವಕಾಶ ಇತ್ತು. ಪತ್ರಿಕೋದ್ಯಮ ನಾವು ಸಂದರ್ಶನ ಮಾಡೋಷ್ಟೊತ್ತಿಗೆ ಮಾಲೀಕರು ಈ ಹೆಸರು ಕೇಳಿದೀನಿ ಅಂತ ಅನ್ಕೋತಾ ಇದ್ರು. ಬಹಳ ಮುಖ್ಯವಾಗಿ ನೀವು ಸಂದರ್ಶನ ಮಾಡಿದಾಗ ನಾನು ಆರಂಭದಲ್ಲಿ ಹೇಳಿದ ನೀವು ಹಾಕೊಂಡಿರುವ ಬಟ್ಟೆಗಳು ಲೆಕ್ಕಕ್ಕೆ ಬರಲ್ಲ. ಏನ್ ಬರ್ದಿರಿ ಕೊಡಿ ಹೇಳ್ತಾರೆ, ಏನ್ ಬರ್ದಿರಿ ನೀವು ತೋರಿಸ್ಬೇಕು, ಅದು ಕನ್ನಡ. ನಿಮ್ಮ ಬರವಣಿಗೆಯ ಸಾಮರ್ಥ್ಯನ ಹೊರಗೆಲ್ಲ ಹಚ್ಚುವುದು ನಿಮ್ಮ ಬರವಣಿಗೆ ಆದ್ರೆ ಇವತ್ತೇನಾಗಿದೆ, ಪತ್ರಿಕೆಗಳಲ್ಲಿ ಜಾಗ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ನಿಮ್ಮ ವಿಭಾಗದ ಪತ್ರಿಕೋದ್ಯಮದ ವಿಭಾಗದಿಂದನೇ ಹೊರಡಿಸುವ ಪತ್ರಿಕೆಗಳಲ್ಲಿ ಬರವಣಿಗೆ ಅನ್ನೋದು ನಿರಂತರವಾಗಿ ಕಾಪಾಡಿಕೊಂಡ್ರೆ ನೀವು ಬೇಡ, ಎಲ್ಲಿ ಅವಕಾಶ ಇಲ್ಲ ಅನ್ನೋದಾದ್ರೆ ಬೇಡ, ವಾಚಕರ ಮನೆ ಬರೀರಿ, ಓದುಗರ ಪತ್ರ ಬರೀರಿ, ಪ್ರಾಕ್ಟೀಸ್ ಆಗುತ್ತಲ್ಲ. ಬರವಣಿಗೆ ಒಂದು ತಾಲೀಮ್ ಆಗುತ್ತೆ. ತಾಲೀಮ್ ಎಷ್ಟು ಶಬ್ದ ಒಳ್ಳೆಯ ಪದ, ನಾಟಕಕ್ಕೆ ಮಾತ್ರ ಅಲ್ಲ, ನಾಟಕಕ್ಕೆ ಮಾತ್ರ ತಾಲೀಮ್ ಅಲ್ಲ, ಬರವಣಿಗೆಗೂ ತಾಲೀಮ್. ಸಂಗೀತ ತಾಲೀಮ್. ಕಾಶಿ ವಿಶ್ವನಾಥನ ಎದುರು ಬಿಸ್ಮಿಲ್ಲಾ ಖಾನ್ 4 ಗಂಟೆಗೆ ನಸುಕಿನ 4 ಗಂಟೆಗೆ ಎದ್ದು ಕೂತ್ಕೊಂಡು ಶಹನಾಯಿ ವಾದ ನೋಡಿ, ತಪ್ಪು ಬರೀತಾರೆ. ಶಹನಾಯಿ ಅಲ್ಲ, ನಾಯಿ ಅಲ್ಲ, ಅದು ಶಹನಾಯಿ ವ್ಯಂಜನ ಅರ್ಕ ಬಂತು, ಶಹನಾಯಿ ಅಂತ ಬರೀತಾರೆ. ನೀವು ಬಹಳ ಸುಲಭವಾಗಿ ಹೇಳಲಿಲ್ಲ, ಅದು ಕಠಿಣ. ಪತ್ರಕರ್ತರಾಗೋದಂದ್ರೆ ಎಷ್ಟು ಸುಲಭ, ತಪ್ಪಿಲ್ಲದೆ ಬರೆಯೋದು. ಮೊದಲ ಅರ್ಹತೆ ತಪ್ಪಿಲ್ಲದೆ ಬರೆಯುವುದು. ವಾಕ್ಯ ರಚನೆ, ಶಬ್ದಗಳು ನಿಮಗೆ ಬೋರ್ಡ್ ಬಳಸಬಹುದಾಗಿತ್ತು. ಇದರಲ್ಲಿ ಯಾವ ಸರಿ? ಹೌದಾ? ಇಲ್ಲಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದು ಮೈಸೂರು ಭಾಷೆ ಸೂಕ್ಷ್ಮಗಳು, ಇದು ಮಹಾಪ್ರಾಣ ಅಂತ. ಈ ಕಡೆ ಭಾಷೆಯಲ್ಲಿ ಗೊತ್ತಲ್ಲ ಏನಂತ, ನಾನು ಕನ್ನಡದಲ್ಲಿ ಹೇಳೋದು ನನ್ಗೆ ಗೊತ್ತಿದೆ. ಸೀಳೋದು ಅಂತ, ಸೀಳೋದು ಇಲ್ಲಿ ಈಗಲೂ ಬಳಸ್ತಿರ್ಬೋದು. ಏನಂತ ಸೀಳೋದು ಹೇಳ್ಬೇಡಿ. ಮಹಾಪ್ರಾಣ. ಇದು ನೀವು ಲಿಖಿತ ಪರೀಕ್ಷೆಗೆ ರಿಟರ್ನ್ ಟೆಸ್ಟಿಗೆ ಹೋದಂದ್ರೆ ಒಂದು 10 ಮಾರ್ಕ್ಸ್ ಕಾಲ ಲಕ್ಷಬೇಡಿ ಬೆಟ್ರೆ. ನಾನು ಬಹಳ ಸೂಕ್ಷ್ಮ ಹೇಳ್ತೀನಿ, 10 ಮಾರ್ಕ್ಸ್ ಎಷ್ಟೋ ಮಾರ್ಕ್ಸ್ ಪದಗಳನ್ನು ಕೊಡ್ತಾರೆ, ಯಾವುದು ಸರಿ ತಪ್ಪು ಇಂಥ ಒಂದು 10 ಇರ್ತಾವೆ, ಇಂಥ ಒಂದು 10-20 ಕೊಡ್ತಾರೆ. ನಿಮ್ಮನ್ನ ಅಲ್ಲೇ ಹೇಳಿದ್ದಾರೆ. ನೀವು ಮಾರ್ಕ್ಸ್ಗಳು ಗುಣಗಳ ಅಂಕಗಳು ಬರೋದಲ್ಲ. ಇದು ಕನ್ನಡ ಬಹಳ ಬೇಸಿಕ್ ಆದ, ಬಹಳ ಪತ್ರಕರ್ತನಾಗುವ ಲಕ್ಷಣಗಳು, ಅರ್ಹತೆಗಳಂದ್ರೆ ತಪ್ಪಿಲ್ಲದೆ ಬರೆಯುವುದು. ತಪ್ಪಂದ್ರೆ ನಾನು ಹೇಳ್ತಿರೋದು ಶಬ್ದಗಳಲ್ಲಿ ನಿಮಗೆ ಗೊಂದಲ ಇರಬಾರ್ದು. ನಿಮ್ಮ ಹತ್ರಕ್ಕೆ ಯಾರ ಹತ್ರಕ್ಕೆ ಡಿಕ್ಷನರಿ ಇಲ್ವೋ, ಕನ್ನಡ ಸಾಹಿತ್ಯ ಪರಿಷತ್ ಸಣ್ಣ ಒಂದು ಡಿಕ್ಷನರಿ ಇದೆ, 30 ರೂಪಾಯಿ ಸಿಗುತ್ತೆ. ದಯವಿಟ್ಟು ಡಿಕ್ಷನರಿ ಇಟ್ಕೊಳ್ಳಿ, ಅದನ್ನು ಬಳಸಿ, ಯಾವ ಪದ ಸರಿ ಅಂತ ತಿಳ್ಕೊಳ್ಳಿ, ಓದಿ. ಅವಾಗ ಏನಾಗುತ್ತೆ, ನೀವು ಎಚ್ಚರದಿಂದ ಬರೆಯುವ ಪದಗಳನ್ನ ತೂಕಕ್ಕೆ ಹಾಕೋದಂದ್ರೆ ಹೆಚ್ಚು ಓದಬೇಕು, ಕಡಿಮೆ ಬರೀಬೇಕು. ಅದರ ಅರ್ಥ ಏನು, ನೀವು ಹೆಚ್ಚು ಓದಿದಷ್ಟು ಸಾಧ್ಯ. ನಾನು ಕೇವಲ ದಿನಪತ್ರಿಕೆ ಅಲ್ಲ, ಬಹಳ ಮುಖ್ಯವಾಗಿ ಕನ್ನಡದ ಅಲ್ಲದೆ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಕಡ್ಡಾಯವಾಗಿ ಓದಿ. ನೀವು ಯಾವ್ದು ಓದಿ ಅಂತ ನಾನು ಹೇಳಲ್ಲ, ಇಂಗ್ಲಿಷ್ ಪತ್ರಿಕೆ ಓದಲೇಬೇಕು. ಅವಾಗ ನಿಮಗೆ ಆಮೇಲೆ ಹಾಗೇನೆ ನೀವೇ ಪ್ರಾಕ್ಟೀಸ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ ಅನುವಾದ ಮಾಡೋದನ್ನ ಅಭ್ಯಾಸ ಮಾಡಿ. ಇದು ನಾಳೆ ನಿಮಗೆ ಪರೀಕ್ಷೆಗೆ ಅರ್ಹತೆ ಕೇಳ್ತಾರೆ. ನೀವು ಕೇವಲ ಪತ್ರಿಕೆಗಳಂತಲ್ಲ, ನೀವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಈಗ ಅನೇಕ ಟಿವಿ ಚಾನಲ್ಗಳಲ್ಲಿ ಅವ್ರದ್ದೇ ಆದ ಯೂಟ್ಯೂಬ್ ಚಾನಲ್ಗಳಾಗಿದ್ದಾವೆ, ಅವ್ರದ್ದೇ ಆದ ಯಾವುದು ಬೇರೆ ಬೇರೆ ಅವಕಾಶಗಳಿದ್ದಾವೆ. ನಿಮಗೆ ಒಳ್ಳೆಯ ಧ್ವನಿ ಇದ್ರೆ, ನಾನು ಒಂದು ಅದ್ಭುತ ಮಾತಾಡ್ತೇನೆ, ಜಾಕಿ, ರೇಡಿಯೋ ಜಾಕಿ ಅಂತ ನಿರೂಪಕನಾಗ್ಬೋದು. ಕೇವಲ ಪತ್ರಕರ್ತ ಸಾಧ್ಯತೆಗಳು ತುಂಬಾ ಇದ್ದಾವೆ, ನೀವು ಬಳಸ್ಕೋಬೇಕು. ಅವಕಾಶಗಳನ್ನು ನೀವು ತಗೋಬೇಕು. ಹೌದು, ನಾವು ವಾರ್ತಾ ಇಲಾಖೆಯಲ್ಲೂ ಕರೀತಾರೆ, ಯಾವಾಗ ಕರೀತಾರೆ ಗೊತ್ತಿಲ್ಲ. ಮತ್ತೆ ಎಲ್ಲ ಕಡೆನೂ ಉಪನ್ಯಾಸಕರು ಸಿಗುತ್ತೋ ಗೊತ್ತಿಲ್ಲ. ಪರ್ಮನೆಂಟ್ ದೇವರಿಗೆ ಬಿಟ್ಟಿದ್ದು, ಅಂದ್ರೆ ದೇವರಿಗೆ ಅಂದ್ರೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಅರ್ಥದಲ್ಲಿ ಹೇಳಿದ್ದು. ಯಾಕೆ ಈ ಮಾತಿದ್ರೆ, ನೀವು ಕೇವಲ ಪತ್ರಿಕೋದ್ಯಮ ಕಲಿತಿದ್ದ ಕಾರಣಕ್ಕಾಗಿ ಒಳ್ಳೆಯ ಧ್ವನಿ ಇದ್ರೆ, ನಾನು ಹೇಳಿದಲ್ಲ ರೇಡಿಯೋ ಜಾಕಿ ಅಂತ, ಇಲ್ಲಿಯೇ ನಿಮ್ಮ ಈ ಹೈದರಾಬಾದ್ ಕರ್ನಾಟಕದ ಭಾಷೆನೇ ಬಳಸಿ ಮಾತಾಡುವ ಕಲೆಯನ್ನು ರೂಢಿಸ್ಕೋಬಹುದು. ಹೀಗೆ ಅವಕಾಶಗಳಿರ್ತಾವೆ, ಅದನ್ನು ಬಳಸ್ಕೊಳ್ತೀವಿ. ನಾನು ಹೇಳಿದ್ನೆಲ್ಲ ಪತ್ರಿಕೋದ್ಯಮದ ಹಾಗೇನೆ ಟಿವಿ ರಿಪೋರ್ಟರ್ ಆಗಬಹುದು, ತೆರೆ ಹಿಂದ್ಗಡೆ ಧ್ವನಿ ಕೊಡ್ತಾರಲ್ಲ ಅದನ್ನಾಗಬಹುದು,
ಒಳ್ಳೆ ಧ್ವನಿ ಇದ್ರೆ ಯೂಟ್ಯೂಬ್ ಚಾನಲ್ಗಳಿಗೆ ಬರೆಯುವುದು, ಕಾಪಿ ರೈಟರ್ ಅಂತ ಬರ್ತಾರೆ ಟಿವಿಗಳಲ್ಲಿ, ಹಾಗೆ ಸುದ್ದಿಗಳನ್ನ ಅದಕ್ಕೆ ಬಹಳ ಮುಖ್ಯವಾಗಿ ದಿನಕ್ಕೆ ನೀವು ಏನೂ ಇಲ್ಲ ಅಂದ್ರೆ ನೀವು ಖರ್ಚು ಮಾಡುವ ಅರ್ಧ ಟಿವಿಗಿಂತ ಕಡಿಮೆ ದುಡ್ಡು ಪತ್ರಿಕೆ, ಒಂದು ಇಂಗ್ಲಿಷ್ ಪತ್ರಿಕೆ, ಒಂದು ಕನ್ನಡ ಪತ್ರಿಕೆ ಓದಿನೇ ನೀವು ಹೊರಗಡೆ ಬರಬೇಕು. ಮನೆಗೆ ತರಿಸಿ ರೂಮಿಗೆ ಹೋಗಿ ಮನೆಗೆ ನೀವು ಓದಿ ಬರಲೇಬೇಕು. ಇದು ಯಾರನ್ನೂ ನೀವು ಕಸಿದ್ಕೊಳ್ಳಕ್ಕಾಗಲ್ಲ. ಆದರೆ ಯಾವುದೇ ನೆಪಗಳನ್ನು ಹೇಳಕ್ ಹೋಗ್ಬೇಕು. ಇವತ್ತೇನೋ ಕಾರಣಕ್ಕೆ ಬಿಜಿ ಇದೆ ಅವೆಲ್ಲವಲ್ಲ. ನೀವು ಬಸ್ಸಲ್ಲಿಂದ ಬರುವಾಗಲೇ ಬಸ್ಸಲ್ಲಿ ಬರುವಾಗ ಕೂಡ ಆ ಸಮಯವನ್ನು ಕೂಡ ಸದುಪಯೋಗಪಡಿಸ್ಕೊಂಡು ಓದ್ಕೊಂಡು ಬರಲೇಬೇಕು. ನೀವು ಡಿಪಾರ್ಟ್ಮೆಂಟಿಗೆ ಒಂದು ಓದ್ತೀನಿ ಅಂದ್ರೆ ಅವೆಲ್ಲ ನೆಪಗಳ. ಓ ಡಿಪಾರ್ಟ್ಮೆಂಟ್ ಪೇಪರ್ ತರಿಸ್ತಾರ, ನೀವೇನ್ ಮಾಡ್ತೀವಿ? ನಾ ಹೇಳಿದ್ನಲ್ಲ, ಅರ್ಧ ಟೀ ಖರ್ಚಿಗಿಂತ ಕಡಿಮೆ ಇರುವಂತಹ ಪತ್ರಿಕೆ, ಒಂದು ಪತ್ರಿಕೆ ಪ್ರಕಟ ಆಗ್ಲಿಕ್ಕೆ 15ರಿಂದ 18 ರೂಪಾಯಿ ಬೀಳುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಯಾಕೆ? ಮಲಯಾಳ ಮನೋರಮ ಕೇರಳದಲ್ಲಿ 18-20 ಲಕ್ಷ ಸರ್ಕ್ಯುಲೇಷನ್ ಇದೆ. ನಮ್ಮ ಕನ್ನಡದಲ್ಲಿ ಅಷ್ಟು ಸೇರಿಸಿ ಪತ್ರಿಕೆ ಸೇರಿಸಿರುವಾಗ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಪತ್ರಿಕೆಗಳಿಂದ ಕೊರೋನಾ ಬರುತ್ತಂತೆ ಪತ್ರಿಕೆ ತರಿಸದೇ ಇರೋರು ನಿಲ್ಲಿಸಿದವರು ಇವತ್ತಿಗೂ ತರ್ತಾ ಇಲ್ಲ. ಅತ್ಯಂತ ಕೊನೆಯದು ಹೆಂಡತಿ ಮಕ್ಕಳು ಊರಿಗೆ ಹೋದ್ರು ಅಂದ್ರೆ ಮೊದಲು ನಿಲ್ಲಿಸೋದೇ ಪತ್ರಿಕೆ. ಆಮೇಲೆ ಮತ್ತೆ ಶುರು ಮಾಡ್ತಾರಲ್ಲ ಗೊತ್ತಿಲ್ಲ. ನೀವು ಗಮನಿಸಿ, ಪತ್ರಿಕೆ ಮಾರಾಟ ಮಾಡಿದ ಜಾಗದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಬಿಡಿಸಿ ನೋಡಿ ಕೊಟ್ಟು ಹೋಗ್ತಾರೆ. ನೀವು ಯಾವ ಕಾರಣಕ್ಕೆ ಹಂಗೆ ಮಾಡಿ ಮತ್ತು ನೀವು ಇನ್ನೊಬ್ಬರಿಗೆ ಉಚಿತವಾಗಿ ಪೇಪರ್ ಕೊಡಬೇಡಿ. ಇದು ಬಹಳ ಬೇಸಿಕ್. ಅದಕ್ಕಾಗಿ ಮತ್ತೆ ನಾನು ಬರೋದಾದ್ರೆ ನೀವು ತಪ್ಪಿಲ್ಲದೆ ಬರೆಯುವ ಗುಣವನ್ನು ಅಳವಡಿಸ್ಕೊಳ್ಳಿ. ಯಾವ್ದು ಸರಿಯಾದ ಪದ, ಯಾವ್ದು ಸರಿಯಾದ ಪದ ಅಲ್ಲ ಅನ್ನೋದು ಗೊತ್ತಿರಲಿ. ತುಂಬಾ ಕಠಿಣವಾದ ಶಬ್ದಗಳು, ಕನಿಷ್ಠ ಗರಿಷ್ಠ ಅಂತಿದಾವೆ ಪದ ಗೊತ್ತಾ? ತೋರಿಸ್ಬಿಟ್ಟೆ ಅದು ಅದನ್ನ. ಇದು ಯಾವ್ದು ಸರಿ ಅಂತ ಹೇಳ್ತೀರಾ? ಈ ತರದನ್ನೇ ಕೇಳೋದು. ಕನ್ನಡ ಅಷ್ಟೇ ಅಲ್ಲ, ಇದ್ರಲ್ಲಿ ಯಾವ ಸರಿ ಹಿಂಗೆ ಈ ತರದ ಬಹಳ ಬೇಸಿಕ್ ನಾನು ಹೇಳ್ತಾ ಇರೋದು. ಅಷ್ಟು ನೀವು ತಪ್ಪಿಲ್ಲದೆ ಬರೆಯುವ ವಾಕ್ಯ ರಚನೆಯನ್ನು ಮೊದಲ ಕಾಪಿನೇ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ನಿಮಗೆ ಗೆಲ್ಲುವ ಕ್ರಮ. ಹಾಗಾಗಿ ನನ್ನ ಮನವಿ ಏನಂದ್ರೆ, ನೀವು ತಪ್ಪಿಲ್ಲದೆ ಬರೆಯುವ, ಹೆಚ್ಚು ಓದುವ ಅಭ್ಯಾಸ ಮಾಡ್ಕೊಳ್ಳಿ. ಎಡಿಟೋರಿಯಲ್ ವಾಯ್ಸ್ ಅಂತ ಕೂಡ ಅಂತ ಬರುತ್ತೆ, ಸಂಪಾದಕೀಯ ಅಂತ ಬರುತ್ತೆ. ಅದನ್ನು ನೀವು ದಿನ ಓದಲೇಬೇಕು. ಹಾಗೆ ಓದೋದ್ರಿಂದ ಸಾಧ್ಯ ಆದಷ್ಟು ನಿಮ್ಮ ಸಾಮರ್ಥ್ಯ, ಬರವಣಿಗೆ ಸಾಮರ್ಥ್ಯ ಹೆಚ್ಚುತ್ತೆ. ಜೊತೆಗೇನೆ ಕನ್ನಡದಲ್ಲಿ ಪ್ರಮುಖವಾದ ಲೇಖಕರಿದ್ದಾರೆ. ನೀವು ಇವತ್ತು ಏನೂ ಓದಿಲ್ಲ ಅಂದ್ರೆ 100 ಪುಟ ಆದ್ರೂ ಓದಲೇಬೇಕು. ಅದು ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು. ಕನ್ನಡದಲ್ಲಿ ನೀವು ವಚನಗಳಿಂದ ಹಿಡಿದು ಕೀರ್ತನೆ ಕೇಳೋದ್ರಿಂದ ಹಿಡಿದು ಏನು ಸಾಧ್ಯ ಇದೆ ಅದನ್ನು ಓದಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೇನೆ ಕಲ್ಚರಲ್ ಆಗಿ ಬಂದಾಗ ಇಲ್ಲಿ ನಡೆಯುವ ಸಂಗೀತ, ಇಲ್ಲಿ ನಡೆಯುವ ನಾಟಕ ನೋಡಲೇಬೇಕು. ಮತ್ತೆ ಇಲ್ಲರಿ ಊರಿಗೆ ಹೋಗೋ ಟೈಮ್ ಮತ್ತು ಬಸ್ಸಿಗೆ ಹೋಗ್ತಿದ್ವಿ ಟೈಮ್ ಎಲ್ಲ ಅಲ್ಲವೇ ಇಲ್ಲ, ಯಾವ ನೆಪಗಳಿಲ್ಲ. ಹಾಗಾಗಿ ನಾನು ಮಾತು ಹೇಳ್ತೀನಿ, ಒಂದು ಪತ್ರಿಕೆಯಲ್ಲಿ, ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಹೀಗೆ ದಸರಾ ಸಂಗೀತ ಕಾರ್ಯಕ್ರಮ ಅರಮನೆ ಮುಂದೆ ಬಹಳ ಪ್ರತಿಷ್ಠಿತ ಅದು. ಅವರು ಶಾಸ್ತ್ರೀಯವಾಗಿ ಇಂಥರನೇ ಪತ್ರಿಕೋದ್ಯಮ ಓದಿ ಬರೆದ ಹುಡುಗ. ಅವ್ರು ಬರೆದಿದ್ದು ಹೇಗೆ? ತಲ್ಲನಿಸಿದ ಸಂಗೀತ ಅಂತ ಬರೆದಿದ್ರು. ತಲ್ಲನಂದ್ರೇನು? ತಲ್ಲನಂದ್ರೇನು ನನ್ಗೆ ಹೇಳ್ಬೇಕು. ತಲ್ಲನ ಅಂದ್ರೇನು? ಬಳಸಲೇನು? ಗಟ್ಟಿ ಹೇಳ್ಬೇಕು. ವಿಭ್ರಾಂತ. ಮುಂದೆ ಮತ್ತೆ ತಲ್ಲನ್ನು ಬಳಸಿದಂದ್ರೆ ಆತಂಕಗೊಳಿಸಿದ್ದಾರೆ. ಸರಳವಾದದ್ದು ಆತಂಕಗೊಳಿಸುವಂಥದ್ದು. ತಲ್ಲನ್ನು ಗೊಳಿಸಿದಂದ್ರೆ ಕಲಬುರಗಿನಲ್ಲಿ ಬೆಳಗ್ಗೆ ಭೂಕಂಪ ಆಗಿ ತಲ್ಲನ್ನು ಕೊಂಡುವಂತಲ್ಲ, ಗಾಬರಿ ಹುಟ್ಟಿಸುವ, ಆತಂಕ ಪಡುವ, ಆ ಥರದ್ದು ಬೇರೆ ಬೇರೆ. ಒಂದು ಸಂಗೀತ ಕೇಳಿದ್ರೆ ತಲ್ಲನ್ನು ಕೊಡ್ತಾರೆ. ಇದು ಪೇಜ್ ಒಂದಲ್ಲಿ ಹೆಡ್ಡಿಂಗ್ ನಲ್ಲಿ ಪ್ರಕಟ ಆಯ್ತು. ಅದು ಅವ್ರಿಗೆ ನೋಟಿಸ್ ಕೊಟ್ಟರು, ಓದಿದವರೆಲ್ಲ ಗಾಬರಿ ಆದರು. ಮೈಸೂರು ದಸರಾ ಕಾರ್ಯಕ್ರಮ ಅರಮನೆ ಮುಂದೆ ಬಹಳ ಪ್ರತಿಷ್ಠಿತ. ನೀವು ಮನಮೋಹಕಗೊಳಿಸಿದ, ಮುದಗೊಳಿಸಿದ, ಆಹ್ಲಾದಗೊಳಿಸಿದ ಈ ಥರದ್ದು ಬರುತ್ತೆ ಹೊರತು ಯಾವ ಸಂಗೀತ ಕಾರ್ಯಕ್ರಮದಿಂದ ಯಾರಿಗೂ ತಲ್ಲನ್ನುಗೊಳಿಸಿದ, ಆತಂಕಗೊಳಿಸುವ ಸಂಗೀತ ಮಾಡೋದಿಲ್ಲ. ಇದನ್ನು ಬರೆದರೆ ಗತಿ ವೆಡ್ಡಿಂಗ್ ಲೀಡ್. ನೀವು ಗಮನಿಸಿ, ಹಿಂದೆ ಮತ್ತೆ ಆ ಕಾಲದ ಪತ್ರಿಕೋದ್ಯಮ ಹಿಂದೆ ಕರಡು ಪ್ರೂಫ್ ರೀಡರ್ಸ್ ಅಂತಿದ್ರು. ನಿಮ್ಗೆ ಗೊತ್ತಿರೋ ವಿಷ್ಣುವರ್ಧನ್ ಅಪ್ಪ ನಾರಾಯಣ ಸ್ವಾಮಿ ಅಂತ ಹೇಳಿ ಪ್ರೂಫ್ ರೀಡರ್ ಆಗಿತ್ತು. ಪ್ರೂಫ್ ರೀಡಿಂಗ್ ಸೆಕ್ಷನ್ ಇತ್ತು, ವಿಭಾಗ ಇತ್ತು. ಅವಾಗ ಮಳೆ ಜೋಡಿಸಿ ಪ್ರಿಂಟ್ ತೆಗೆದು ಪ್ರೂಫ್ ರೀಡಿಂಗ್ ಸೆಕ್ಷನ್ ಕೊಟ್ಟಿತ್ತು, ಆಭಾಸಗಳನ್ನು ತಡೀತಾ ಇತ್ತು. ಇವತ್ತು ಹಂಗಿಲ್ವೇ ಇಲ್ಲ. ಇವತ್ತು ನೀವು ಕಂಪ್ಯೂಟರ್ ಟೈಪ್ ಮಾಡ್ತೀರಿ, ಅದನ್ನ ಯಾರೋ ಸೀನಿಯರ್ ಓದ್ತಾರೆ,
ನಿಮ್ಮ ಕಂಪ್ಯೂಟರ್ ಪರದೆಗಳು ಹೇಗಿದಾವು ಅಂದ್ರೆ ನೀವು ನಿಮ್ಮ ಕಣ್ಣುಗಳು ಎಷ್ಟು ಹೊಂದ್ಕೊಂಡಾವು ಅಂದ್ರೆ ಅಲ್ಲಿಯ ತಪ್ಪುಗಳನ್ನು ಕೂಡ ಸರಿಪಡಿಸ್ಕೊಂಡು ಓದುವಷ್ಟರ ಮಟ್ಟಿಗೆ ಅವು ನಿಮ್ಮ ಕಣ್ಣುಗಳು ಹೊಂದ್ಕೊಂಡು ಹೋಗ್ತಾವ. ತಪ್ಪುಗಳು ಅದಕ್ಕೆ ಯಾಕೆ ಬರ್ತಾವ? ಪ್ರೂಫ್ ರೀಡರ್ಸ್ ಇಲ್ಲ, ಎಲ್ಲವೂ ಒಬ್ಬನೇ ಪ್ರೂಫ್ ರೀಡರು, ಟೈಪ್ ರೈಟರು ಎಲ್ಲವೂ ಈಗ ಅದು ಕಡಿಮೆ. ಈಗ ನಿಮ್ಗೆ ಏನಾಗಿದೆ, ಈ ಥರದಿಂದಾಗಿ ತಪ್ಪುಗಳಾಗ್ತಾ ಇದ್ದಾವೆ. ಎಷ್ಟು ಒಬ್ಬರು ಹುಬ್ಬಳ್ಳಿನಲ್ಲಿ ಬಂದಿದ್ದಾಗ ಸರ್, ಹುಬ್ಬಳ್ಳಿನಲ್ಲಿದ್ದಾಗ ಒಬ್ಬರು ಜಗದ್ಗುರುಗಳು ಅವ್ರು ಹಂಗೆ ಹೇಳ್ತಾರೆ, ಸ್ವಾಮಿಗಳದು ಒಂದು ಜನ್ಮದಿನವನ್ನ ಕನ್ನಡ ಈ ಕಡೆ ಹುಟ್ಟುಹಬ್ಬ ಅಂತ ಬರೀತಾರೆ. ಅದು ಮೈಸೂರು ಕಡೆ ಯಾರು ಹುಟ್ಟುಹಬ್ಬ ಅಂತ ಬರೆಯಲ್ಲ, ಅದು ಹೂ ಬದಲಿಗೆ ಬರ್ದಿದ್ರು, ಅದು ಪ್ರಕಟ ಆಗಿತ್ತು. ಎಷ್ಟು ಆತಂಕ ಸ್ವಾಮಿಗಳದ್ದು. ಅವ್ರು ಭಕ್ತರು ಬೆಳಗ್ಗೆ ಕಚೇರಿ ಬಂದು ಗಲಾಟೆ ಮಾಡೋರು. ಇದು ನಾನು ಹೇಳಿದ ಅದು ಆತಂಕ ಹೇಳಿದ್ಮೇಲೆ ಅದು ತಲನ್ನು ಬಿಡಿಸೋದು. ಯಾಕೆ ಈ ಮಾತು ಹೇಳಿದೆ? ನೀವು ಗಟ್ಟಿ ಕಾಳಾಗಬೇಕು. ನಾನು ಎಲ್ಲಿಂದ ಹೊರಟೋಗ್ತೀನಿ, ನೀವೇ ಕೃಷಿ ಮಾಡ್ಬೇಕು ಅಂದ್ರೆ ಓದಬೇಕು. ನೀವು ಇವತ್ತು ಬೆಳಗ್ಗೆ, ಅದಕ್ಕೆ ನಾನು ನಿಮ್ಮನ್ನ ಯಾಕೆ ಕೇಳಿಲ್ಲ, ಬೆಳಗ್ಗೆ ಯಾಕೆ ಪೇಪರ್ ಓದ್ಕೊಂಡು ಬಂದಿರಿ ಅಂತ ಯಾಕೆ ಕೇಳಲ್ಲ ಅಂದ್ರೆ ಕಡಿಮೆ ಸಂಖ್ಯೆ ಓದಿದ್ರೆ ಅಂತ ಕಷ್ಟ. ನಿಮಗೂ ಅಷ್ಟೇ, ನೀವು ಹುಡುಗಿಯರು ಓದಕ್ ಬಂದಿದ್ದೀನಿ, ನಾಳೇನೋ ಮದುವೆ ಮಾಡ್ಕೊಟ್ಬಿಡ್ತಾರೆ, ಎಲ್ಲ ನಥಿಂಗ್, ಅವೆಲ್ಲವೂ ಅಲ್ಲ. ನೀವು ಇವತ್ತಿನ ತುಟ್ಟಿ ಕಾಲದಲ್ಲಿ ನೀವು ದುಡಿಲಿಕ್ಕೆ ಸಾಧ್ಯ ಆದ್ರೆ, ಹೌದು ಮದುವೆ ಆಗಿ ಮಕ್ಕಳಾಯ್ತು, ಅವಕಾಶ ಎಷ್ಟೆಲ್ಲ. ನೀವು ಏನೂ ಇಲ್ಲ ಅಂದ್ರೆ, ನಾನು ಆಗಲೇ ಹೇಳಿದೆ, ಒಳ್ಳೆಯ ಧ್ವನಿ ಇದ್ರೆ ನಿಮ್ಮ ಕಲಬುರಗಿ ಆಕಾಶ ನಾಟಕ ವಿಭಾಗದಲ್ಲಿ ಕೂಡ ನೀವು ಆರ್ಟಿಸ್ಟ್ ಅಂತ ತಗೊಳ್ತಾರೆ, ಸೇರ್ಬೋದು. ಆಮೇಲೆ ಕ್ಯಾಜುವಲ್ ಅನೌನ್ಸರ್ ಅಂತಾರೆ ಗೊತ್ತಾ, ಅರೆಕಾಲಿಕ ಉದ್ಘೋಷಕರು ಅಂತ, ಅದರಲ್ಲಿ ನೀವು ಸಂಪಾದನೆ ಮಾಡ್ಬೋದು. ಕಾರ್ಯಕ್ರಮಕ್ಕೆ ನಿರಂತರ ಕೊಡ್ಬೋದು. ಲೋಕಲ್ ಏನೂ ಇಲ್ಲ ಅಂದ್ರೆ ಲೋಕಲ್ ಚಾನಲ್, ಟಿವಿ ಚಾನಲ್ಗಳಲ್ಲಿ ಕೂಡ ಕೆಲಸ ಮಾಡ್ಬೋದು, ಲೋಕಲ್ ಪತ್ರಿಕೆಗಳಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಯಾಕೆ ಈ ಮಾತು ಹೇಳಿದ್ರೆ, ನಿಮಗೆ ಅವಕಾಶಗಳಿದ್ದಾವೆ ಎರಡು. ಇವತ್ತು ಪತ್ರಿಕೋದ್ಯಮ ಮೊದಲೇನಿತ್ತು ಕೊಡ್ತಾ ಕಡಿಮೆ ಪತ್ರಿಕೆ ಪ್ರಸಾರ ಸಂಖ್ಯೆ ಕಡಿಮೆ ಇರುವ ಪತ್ರಿಕೆಗಳು ಕಡಿಮೆ ಇದ್ದಂತಿದ್ದು ಜಾಗ ಇತ್ತು. ಇವತ್ತು ಹಂಗಿಲ್ಲ, ಪತ್ರಿಕೆಗಳು ಹೆಚ್ಚಿದಾವೆ. ನಿಮ್ಮ ಜಾಗ ಎಲ್ಲಿ, ನೀವು ಎಲ್ಲಿ ಕಂಡುಕೊಳ್ತೀರಿ, ನಿಮಗೆ ಏನು, ಅದಕ್ಕೆ ನೀವು ಗಟ್ಟಿ ಕಾಳಾಗೋದನ್ನು ಹೇಳಿದ್ದೇನು, ನೀವು ಓದ್ಬೇಕು. ಯಾರು ಕಸಿದುಕೊಳ್ಳದೆ ಇರೋದೇನು, ನೀವು ಅದು ಏನೂ ಓದಿಲ್ಲ, ಆಮೇಲೆ ನೀವು ಕೈಯೊಳಗೆ ಇದೆಯಲ್ಲ ಕೇಳಿಸ್ಕೊಳ್ಳಿ. ವಾಟ್ಸಪ್ಪು ಬೆಳಗ್ಗೆದ್ದು ನೀವು ಬೆಳಗ್ಗೆದ್ದು ಯಾರಿಗೂ ಗುಡ್ ಮಾರ್ನಿಂಗ್ ಹೇಳದೇ ಇದ್ರವ್ರು ಯಾರು ತೆಗೆದು ಬಿಡಲ್ಲ. ದಯವಿಟ್ಟು ನೀವು ಅದನ್ನೆಲ್ಲ ಕಡಿಮೆ ಮಾಡಿ, ಸಾಧ್ಯದಷ್ಟು ಕಡಿಮೆ ಬಳಸಿ. ಅವಾಗ ಏನಾಗುತ್ತೆ, ನೀವು ಹೆಚ್ಚು ಇದನ್ನ ಕಡಿಮೆ ಬಳಸಿದಷ್ಟು ನೀವು ಪ್ರಬಲರಾಗ್ತೀರಿ. ಓದಬೇಕು ಅನ್ನುವ ಹಠ. ಅದಕ್ಕೆ ಇವತ್ತು ಓದುವ ಸಂಸ್ಕೃತಿಗಿಂತ ನೋಡುವ ಸಂಸ್ಕೃತಿ ಹೆಚ್ಚಾಗಿದೆ. ಎಲ್ಲವೂ ನೋಡೋದು, ಗ್ಲಾನ್ಸ್ ಮಾಡೋದು, ಸುದ್ದಿ ಪತ್ರಿಕೆಗಳನ್ನು ಕೂಡ ನೋಡ್ತಾರೆ, ಓದೋದು. ನಮ್ಗೆ ಹಸಿವಿತ್ತು, ಆಮೇಲೆ ನಮ್ಮ ಕಾಲದಲ್ಲಿ ಏನಿತ್ತು, ಟಿವಿಗಳು ಕಡಿಮೆ ಇದ್ದು, ಜೊತೆಗೆ ಬಂದ್ಲೇಟ್ರು, ಮೊಬೈಲ್ ಇರಲಿಲ್ಲ. ಓದೋದು ಬಿಟ್ಟು ನನಗೆ ಇವತ್ತಿಗೂ ನೀವು ಟ್ರೈನಲ್ಲಿ ಬರೋವಾಗ ಓದ್ತಾ ಇದ್ದ ಹಾಗೆ ಅದು ಸದುಪಯೋಗ ಪಡಿಸ್ಬೇಕು. ನಿಮ್ಗೆ ಇಡೀ ಪ್ರತಿ ನಿಮಿಷನೂ ಕೂಡ ನಿಮಗೆ ಸೌಲಭ್ಯ ಆಗಬೇಕು. ಇವತ್ತು ನೀವೇ ಕೇಳ್ಕೋಬೇಕು. ಇಲ್ಲ, ನಾನು ಇವತ್ತು ಏನು ಮಾಡಿಕೊಂಡೆ, ಏನು ಇವತ್ತು ನನ್ನ ಪ್ರಯೋಜನ, ನನ್ನ ಸಮಯ ಏನು ಮಾಡಿದೆ ಅಂತ. ಅದು ನಿಮ್ಮನ್ನ ಗಟ್ಟಿ ಕಾಳಾಗುತ್ತೆ. ಏನೂ ಓದಿಲ್ಲ ಅಂದ್ರೂ ಏನಾದರೂ ಓದಿರಲೇಬೇಕು. ಕೈ ಸಿಕ್ಕಿದ್ನೆಲ್ಲ ಓದಿ. ಹಾಗೇನೆ ಒಳ್ಳೆ ಸಿನಿಮಾ ನೋಡಿ, ನಾಟಕಗಳು ನೋಡಿ. ನನ್ನ ಮಟ್ಟಿಗೆ ಇವತ್ತು ಬೆಳಗ್ಗೆ ಒಂದು ಅನೌನ್ಸ್ ಆಗ್ತಾ ಇತ್ತು, ಕಂಪನಿ ನಾಟಕನೂ ನೋಡಿ. ಯಾವುದೂ ಅಲ್ಲ ಅಂತಲ್ಲ, ಅಲ್ಲಿ ಹೇಳಿಬಾರ್ದು ಅಂತಲ್ಲ. ನಿಮ್ಮ ಒಳಗಡೆ ನೀವೇ ಒಳ್ಳೊಳ್ಳೆ ಸಿನಿಮಾ ನೋಡಿ. ನೀವು ಸಿನಿಮಾ ರಿಪೋರ್ಟರ್ ಆಗ್ಲಿಕ್ಕೆ ಕೂಡ ನಾಳೆ ಗಿರೀಶ್ ಕಾಸರಗೋಳದಿಂದ ಯಾವುದೋ ಪ್ರೊಫೈಲ್ ಬರೀಬೇಕು ಅಂತ ಯಾರೋ ಹೇಳಿದ್ರಂದ್ರೆ, ಅವಾಗ ನೀವು ಗಿರೀಶ್ ಕಾಸರಗೋಳ ಬಗ್ಗೆ ಗೊತ್ತಿರಬೇಕು, ಅವ್ರ ಸಿನಿಮಾ ನೋಡಿರ್ಬೇಕು, ಗಿರೀಶ್ ಕಾಸರಗೋಳ ಯಾರು ಅಂತ ಗೊತ್ತಿರಬೇಕು. ಬಹಳ ಮುಖ್ಯವಾಗಿ ಇವತ್ತು ನೀವು ಹೋದ್ರೆ ಗೂಗಲ್ಗೆ ಹೋದ್ರೆ ಸಿಗುತ್ತೆ, ಆದರೆ ಅದು ಪ್ರಾಥಮಿಕ ಮಾಹಿತಿ, ಇದು ಮುಖ್ಯ. ಹಾಗೆ ಯಾಕೆ ಈ ಮಾತು ಹೇಳಿದ್ರೆ, ಗೂಗಲ್ ನಿಮ್ಗೆ ಬಹಳ ಪ್ರಾಥಮಿಕ ಮಾಹಿತಿ ಕೊಡುತ್ತೆ, ಅದರ ಡೆಪ್ತ್ ಅನ್ನೋದು ಇದೆಯಲ್ಲ, ನೀವು ಅವ್ರ ಪ್ರೊಫೈಲ್ ಕಟ್ಕೊಡೋದು. ಅದಕ್ಕಾಗಿ ಎಲ್ಲವೂ ನಿಮ್ಮ ಒಳಗಡೆ ನೀವು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ಸಂಸ್ಕಾರವನ್ನು ಪಡ್ಕೊಂಡ್ರೆ ಕನಿಷ್ಠ ಅದಕ್ಕೆ ಜನಪ್ರಿಯ ಮಾತಿದೆ, ಏನು ಪತ್ರಕರ್ತರಿಗೆ ಎಲ್ಲದರಲ್ಲೂ ಆಸಕ್ತಿ ಇರಬೇಕು, ಒಂದು ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇರಬೇಕು ಅಂತ. ಅದಕ್ಕೇನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತಾರೆ. ನೀವು ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ಅವಾಗ ನಿಮ್ಮನ್ನ ಕೇಳ್ತಾರೆ. ಅದ್ರ ನಂತರ ಹೆಚ್ಚು ಆಳವಾದ ಜ್ಞಾನ ಪಡ್ಕೊಳ್ಬೇಕು, ಅದಕ್ಕೆ ಸಂಬಂಧಿಸಿ ಓದ್ಬೇಕು, ರಿಸರ್ಚ್ ವರ್ಕ್ ಮಾಡಬೇಕು. ಅವಾಗ ಏನಾಗುತ್ತೆ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ನೀವು ಅದರಲ್ಲೇ ಹೆಚ್ಚು ತಜ್ಞರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯಾರನ್ನಾದ್ರೂ ನಾಳೆ ಟಿವಿ
ಆಂಕರ್ಗಳಾದ್ರೆ, ಸಂದರ್ಶಕರಾದ್ರೆ, ಸಂದರ್ಶನ ಮಾಡುವವರಾದ್ರೆ ನೀವೇ ಪದೇ ಪದೇ ಗಟ್ಟಿ ಕಾಳಾಗಿದ್ರೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತೀವಿ. ಇಲ್ದಿದ್ರೆ ಮೈಸೂರು ಪತ್ರಿಕೋದ್ಯಮ ವಿದ್ಯಾರ್ಥಿನೊಬ್ರು ನನ್ನ ಸಂದರ್ಶನ ಮಾಡಿದ್ರು. ಅವರಿಗೆ ತಡಕಾಡ್ತಾ ಇದ್ರು ಪದಗಳಿಗಾಗಿ. ಹಂಗಾಗಿ ಇಷ್ಟು 15-20 ನಿಮಿಷ ನಾನು ಮಾತಾಡಿ. ಈಗ ನಿಮಗೆ ಪ್ರಶ್ನೆ ಸಮಯ, ನೀವು ಕೇಳಿ. ಯಾಕಂದ್ರೆ ನಾನು ಒಬ್ಬನೇ ಏಕೋಪಾಧ್ಯಾಯ ಥರ ಪಾಠ ಮಾಡೋದಕ್ಕೆ ನಾನು ಮಾಡಲ್ಲ, ಅದು ಇಷ್ಟ ಅಲ್ಲ. ನೀವು ಮಾತಾಡ್ಬೇಕು. ನಾನು ಈಗ ಪ್ರಶ್ನೆಗಳನ್ನು ಕೇಳಿ ಈ ಚರ್ಚೆಯನ್ನ, ಈ ಸಂವಾದವನ್ನು ಮುಂದುವರಿಸೋಣ. ಕೇಳಿ, ಯಾಕಂದ್ರೆ ಟೈಮ್ ಸಂಬಂಧಿಸಿದ ನೀವು ಕೇಳಿಸ್ಕೋಬೇಕು. ನಾನು ಕೇಳ್ತಾ ಇಲ್ಲ. ಪೃಥ್ವಿರಾಜ್ ಸಾಗರ್ ಕೇಳ್ತಾ ಇದ್ದೀನಿ. ಪತ್ರಿಕೆ ಅಂತೂ ಇದು ಅಂತ ಕಾರ್ಯಕ್ರಮ ಮಾಡ್ತಾ ಇದೆ ಸರ್. ಅವಾಗಿನ ಬರವಣಿಗೆ ಮುಖಾಂತರ ಈಗಿನ ಬರವಣಿಗೆ ಬಹಳ ವ್ಯತ್ಯಾಸ ಇದೆ. ಮತ್ತೆ ಕೆಲವೊಂದು ಏನಾಗಿದೆ, ಅಡಕ್ಟ್ ಆಗ್ತಿದ್ದಾರೆ. ಸತ್ಯ ಘಟನೆಯಿಂದ ಒಂದು ಬದಲಾವಣೆ ಆಗ್ತಾ ಇದೆ. ಅಲ್ಲ, ನೀವು ಪ್ರಶ್ನೆಗಳನ್ನ ಕೇಳಿ. ಒಂದೊಂದೇ ಸಬ್ಜೆಕ್ಟ್. ಒಂದು ಮೊದಲೇದ್ದು ಭಾಷೆ ಬದಲಾಗೈತೆ ಅಂದ್ರೆ ಮುಂದೆ ಈಗ ಚಕ್ಕನೆ ಅಲ್ಲಿಗೆ ಬಂದು ಶಿಫ್ಟ್ ಆಗಬೇಡಿ. ನಾನು ಪ್ರಶ್ನೆ ಕೇಳಿ, ನೇರ ಕೇಳಿ. ನೀವು ಹೇಳಿ. ಮುಂಬಾಸಿಂದ ನಾವು ಇಲ್ಲಿ ಕಾಲೇಜ್ ಬರ್ತಾ ಇದ್ದೀವಿ. ಒಳ್ಳೆಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ಬೇಕಂತ. ಎಲ್ಲಿ? ಪೇಪರ್ ಅಲ್ಲಿ, ಮಾಧ್ಯಮದಲ್ಲಿ, ಒಂದು ಪತ್ರಿಕೆಯಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಹಿಮಾಸನ ಧೈರ್ಯದಿಂದ ಬರ್ತಾ ಇದ್ದೀವಿ. ಕೆಲವೊಂದು ಪತ್ರಿಕೆ ಪ್ರಕಟಣೆ ಮಾಡೋದ್ರ ಮುಖಾಂತರ ಒಂದು ಸತ್ಯ, ಒಂದು ಸುಳ್ಳು ಹಾಕಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸತ್ಯ ನಿಜ ಘಟನೆ ಹಾಕ್ಲಿಕ್ಕೆ ಯಾಕೆ ಹಿಂದಿರ್ತಾರೆ ಸರ್ ಈಗಿನ ಟ್ರೆಂಡ್? ಪತ್ರಿಕೆ ಅಂದ್ರೆ ಏನು? ಮಾಹಿತಿ ಕೊಡೋದು. ಸತ್ಯ ಅಂದ್ರೆ ಏನು? ಸತ್ಯಕ್ಕೆ ಒಂದು ಮುಖ ಇರಲ್ಲ, ಹಲವಾರು ಮುಖ ಇರುತ್ತೆ. ಇಲ್ಲಿ ಪೊಲೀಸರು ಇದ್ದಾರೆ. ನಾನು ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀನಿ, ಕೂತ್ಕೊಳ್ಳಿ. ಕ್ರೈಮ್ ರಿಪೋರ್ಟಿಂಗ್ ಮಾಡಿದೆ. ಒಂದು ಉದಾಹರಣೆ ಕೊಡ್ಲಾ? ಒಂದು ಸುದ್ದಿ ಬರುತ್ತೆ, ಕಳೆದ ವರ್ಷ ಮದುವೆಯಾದ 22 ವರ್ಷದ ತರುಣಿ ಸುಟ್ಟ ಗಾಯಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಸೇರಿದ ಮಹಿಳೆ ನಿಧನ ಅಂತ. ಇನ್ನೊಂದು, ಹೊಟ್ಟೆ ನೋವು ತಾಳದೆ ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿ 18-19 ವರ್ಷ. ಸ್ಟವ್ ಸಿಡಿದು ಮಹಿಳೆ ಸಾವು. ಈ ಕಾಲದಲ್ಲಿ ಸ್ಟವ್ ಸಿಡಿದವನ್ರೆ, ಒಂದ್ ಕಾಲದಲ್ಲಿ ಪಂಪ್ ಸ್ಟವ್ ಇದ್ದು, ಪಂಪ್ ಸ್ಟವ್ ಗೊತ್ತಲ್ಲ, ಪಂಪ್ ಸ್ಟವ್ ಇದ್ದು. ಈಗ ಯಾರು ಸ್ಟವ್ ಬಳಸ್ತಾರೆ? ಈಗಲೂ ಆ ಸುದ್ದಿ ಬರುತ್ತೆ. ಪಂಪ್ ಸ್ಟವ್ ಸಿಡಿದು ಮಹಿಳೆ ಸಾವು. ಹೊಟ್ಟೆ ನೋವು ತಾಳದೆ ಆತ್ಮಹತ್ಯೆ. ಯಾರಾದ್ರೂ ನಂಬಲಿಕ್ಕಾಗುತ್ತೆ? ಆದ್ರೆ ಅವ್ರ ಎದುರಿಗೆ ಹೇಳ್ತೀನಿ, ಪೊಲೀಸರು ಭಾಷೆಯಲ್ಲಿ ಬಳಸಿರ್ತಾರೆ. FIR ಇದೆಯಲ್ಲ, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಪ್ರಥಮ ತನಿಖಾ ಮಾಹಿತಿ ಆಧಾರದ ಮೇಲೆ ನೀವಂದ್ರೆ ಪತ್ರಿಕೆ ಸುದ್ದಿ ಬರೀಬೇಕು. ಅದು ಸುಳ್ಳು, ನನ್ಗೆ ಗೊತ್ತಿಲ್ಲ. ನೀವೇನ್ ಮಾಡ್ತೀರಾ? ಸತ್ಯ ಸುಳ್ಳು ಯಾವುದು? ನಾನು 2 ನಿಮಿಷ ಹೇಳಿದ್ದೆ. ಇದು ವಾಸ್ತವ. ಪತ್ರಿಕೆ FIR ಅಲ್ಲಿ ಆಗಿದ್ದು ಮಾತ್ರ ಸುದ್ದಿ ಆಗ್ಬೇಕು. ಇದು ಇವತ್ತಿನ ಬಹಳ ಎಷ್ಟು ಅಮಾಯಕ ಹೆಣ್ಣು ಮಕ್ಕಳು ವರದಕ್ಷಿಣೆ, ಡೌರಿ ಕೇಸು, ಏನೇನೋ ಆಗಿರುತ್ತೆ. ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಆ ಸುದ್ದಿನೇ ರಿಪೋರ್ಟ್ ಇದೆಯಲ್ಲ, FIR ಅದಲ್ಲೇ ಬೇರೆ ಬರುತ್ತೆ. ನಾನು 3 ಉದಾಹರಣೆ ಹೇಳಿದ್ದೆ ನಿಮಗೆ. ಹೊಟ್ಟೆ ನೋವು ತಾಳದು, ಸ್ಟವ್ ಸಿಡಿದು, ಇನ್ನೊಂದು, ಈ ಥರದ್ದು ಸುದ್ದಿಗಳು ಬರ್ತಾನೆ ಇರ್ತಾವ. ನೀವು ಇದನ್ನು ಹೇಗೆ ಗ್ರಹಿಸ್ತೀರಿ? ಸತ್ಯ ಯಾವುದು, ಸುಳ್ಳು ಯಾವುದು? ಸತ್ಯ ಅಂತ ಹೊರಗಡೆ ಹೆಚ್ಚಿದ್ರೆ ನಮ್ಮೊಟ್ಟಿಗೆ ಪತ್ರಿಕೆಗಳು ಮಾಹಿತಿ ರವಾನಿಸುವ ವಾಹಿನಿ ಕ್ರಮವೇ ಮಾಧ್ಯಮ ಹೊರತು ಸತ್ಯ ಅನ್ನೋದು ಹೊರಗಡೆ ಹಚ್ಚಬಾರದು. ಮತ್ತು ಸತ್ಯ ಅನ್ನೋದು ಒಂದು ಮುಖ ಇರಲ್ಲ, ಹಲವಾರು ಮುಖ ಇರಲ್ಲ. ನಾನು ಈಗ ಹೇಳಿದ್ದೇನೆ ಇಷ್ಟು ನನಗೆ ಗೊತ್ತಿರುತ್ತೆ. ಹೇಗೆ ಇನ್ನು ಎಲ್ಲಿ ಬರೀಲಿಕ್ಕೆ ಸಾಧ್ಯ? ಇನ್ನೊಂದು ಉದಾಹರಣೆ, ಇದು ಸುದ್ದಿ ಆಗಲಿ, ನಡೆದ ಘಟನೆ ಹುಬ್ಬಳ್ಳಿನಲ್ಲಿ. ಒಬ್ಬಳು ದಾವಣಗೆರೆ ಹುಡುಗಿ ಸುಂದರವಾಗಿತ್ತು. ಹುಬ್ಬಳ್ಳಿನಲ್ಲಿ ಹುಡುಗನಿಗೆ, ವಿದೇಶದಲ್ಲಿ ಹುಡುಗನಿಗೆ, ವಿದೇಶದಲ್ಲಿ ಹುಬ್ಬಳ್ಳಿನಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಮದುವೆ ಮಾಡಿಕೊಟ್ರು. ನಾನು ಹೇಳ್ತೇನೆ 10-12 ವರ್ಷ ಒಳ್ಳೆ ಮನೆತನ ಹುಬ್ಬಳ್ಳಿನಲ್ಲಿ. ಆಯ್ತು, ವಿದೇಶಕ್ಕೆ ಹೋಗಿ ಹಣಿಮೂನಿಗೆ ಹೋಗುವಂತ ಬಂದು 15 ದಿನಕ್ಕೆ ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಏನು ಅತ್ತೆ ಮಾವ ಗಂಡ ಕಿರುಕುಳ ಕೊಡ್ತಾರೆ ಅಂತ ಕಂಪ್ಲೇಂಟ್. ಗಾಬರಿಯಾಗಿ ಹೋಗಿ ಹೇಳ್ತಾರೆ, ಗಾಬರಿಯಾಗಿ ನೋಡ್ತಾರೆ. ಆ ಹುಡುಗಿ ಕಂಪ್ಲೇಂಟ್ ಕೊಡೋದನ್ನ ನೋಡ್ಕೊಳ್ತಾರೆ, ಸೆಟ್ಲ್ ಡೀಲ್ ಮಾಡ್ತಾರೆ. ಡೀಲ್ ಅಂತ ಪದ ಬಹಳ ಚಂದ. ಆ ಹುಡುಗಿಗೆ ಎಲ್ಲವಾಗಿ ಕೈ ತುಂಬ ದುಡ್ಡು ಕೊಡ್ತಾರೆ. ಒಬ್ಬ DCP ಲೆವೆಲಿನ ಆಫೀಸರ್, ನನ್ನ ಗೆಳೆಯರು ಹೇಳಿದ್ರು. ಅವ್ರಿಗೆ ಕೇಳ್ತಾಳ ಹುಡುಗಿ, ಸರ್ ಯಾರಾದ್ರೂ ಶ್ರೀಮಂತ ಹುಡುಗ ಇದ್ದಾರ ನೋಡಿ,
ಇದನ್ನ ಏನ್ ಮಾಡ್ತೀರಾ, ಇದನ್ನ ಏನಂತ ಹೇಳ್ತೀರಾ, ನಾನು ಇವಳು ತಪ್ಪು ಅವ್ರು ಸರಿ ಅಂತ ಹೇಳಲ್ಲ. ಇದು ವಾಸ್ತವ, ಇದು ಸತ್ಯ, ಇದು ಸುದ್ದಿ ಆಗ್ಲಿಲ್ಲ. ಗೌರಿ ಕೇಸ್ ಅಂತ ಕೂಡ ಕೇಸ್ ಆಗ್ಲಿಲ್ಲ. ಅವ್ರು ಒಳ್ಳೆಯವರೇ, ಹುಡುಗ ಒಳ್ಳೆಯವರು. ಇದನ್ನ ನೀವು ಹೇಗೆ ತೀರ್ಮಾನಿಸ್ತೀರಿ? ಇಂಥ ಅನೇಕ ಘಟನೆಗಳನ್ನು ನಾನು ಹೇಳ್ಬೋದು. ಅಂದ್ರೆ ಇಲ್ಲಿ ಈ ಪ್ರಶ್ನೆ ನಿಲ್ಲಿಸೋಣ, ಯಾಕಂದ್ರೆ ಬೇರೆಯವರಿಗೆ ಅವಕಾಶ ಇದೆ. ಹಾಗಾಗಿ ಸತ್ಯ ಅನ್ನೋದಿದೆಯಲ್ಲ, ನಾನು ಹಲವಾರು ಮುಖಗಳಿವೆ. ನೀವು ಯಾವ್ದು ಸತ್ಯ ನಿಮಗೇ ಗೊತ್ತಿರುತ್ತೆ, ನೀವು ಎಷ್ಟು ವಾಸ್ತವಾಂಶಗಳು. ಅವರು ಹೆಸರು ಹೇಳಲ್ಲ, ಸಚಿವರು ಅವರನ್ನ ಕೆಳಗಿಳಿಸಬೇಕು ಸಚಿವ ಸ್ಥಾನದಿಂದ ಅಂತ ಹೇಳಿ ಸೆಕ್ಸ್ ಸ್ಕ್ಯಾಂಡಲ್ ಅದು ವೈರಲ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ರಾಜ್ಯಾದ್ಯಂತ ಸುದ್ದಿ ಆಗುತ್ತೆ. ಹೆಸರು ಹೇಳೋದು ಬಹಳ ಸುಲಭವಾಗಿ ಹೇಳ, ಅವ್ರು ಅದು ಗೊತ್ತಿತ್ತು. ಇದು 4-5 ವರ್ಷ ನನ್ನ ಅವರ ಸಂಬಂಧ ಒಪ್ಪಿತವಾದ ಸಂಬಂಧ ಅದು ಅಂತ ಹೇಳ್ತಾರೆ. ಇಡೀ ಕೇಸ್ ಬಿದ್ದು ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸ್ಬೇಕಾಗಿದೆ ಅಷ್ಟೇ. ಈಗ ಅವ್ರಿಗೆ ಮಗುವಾಗಿದೆ, ಲೇಟೆಸ್ಟ್ ಗೊತ್ತಾ ಸಾರ್? ಬೇರೆ ಪ್ರಶ್ನೆ ಅಷ್ಟು ಸೂಕ್ಷ್ಮವಾಗಿ ಹೇಳಿದ್ರು. ಈಗ ನಾವು ಟಿವಿ ನೋಡ್ತಿರ್ತೀವಲ್ಲ ಸರ್, ನಾನು ಆಲ್ಮೋಸ್ಟ್ ಎಲ್ಲ ಕ್ರೈಮ್ ರಿಪೋರ್ಟು, ಆಮೇಲೆ ಈಗ ಈಗ ಜಾಸ್ತಿ ಮಳೆ ಬರ್ತಿರ್ತಲ್ಲ ಸರ್, ಈಗ ಮೊನ್ನೆ ಅತಿ ಮಳೆಗಳು, ತುಂಬಾ ಜನ ಕೇಳಿಸ್ಕೊಳ್ಳಿ, ತುಂಬಾ ಜನ ಪತ್ರಕರ್ತರು, ಯಂಗ್ಸ್ಟರ್ಸ್ ಪತ್ರಕರ್ತರು ಸುಮ್ಮನೆ ಏನದ ಅರ್ಧ ಅಡಿ ನೀರು ಇಲ್ಲ, 1 ಅಡಿ ನೀರು ಇಲ್ಲ, ಒಂದು ಬೋಟ್ ಒಳಗಡೆ ಕೂತ್ಕೊಂಡು ಇಟ್ ಈಸ್ ಮೈ ಫಸ್ಟ್ ವರ್ಕ್ ಅಂತ ಹೇಳಿ ಫೋಟೋ ಹಾಕೊಳ್ಳೋದು, ಆಮೇಲೆ ಅದೇ ಥರದನ್ನ ಟಿವಿನಲ್ಲಿ ತೋರಿಸೋದು, ಆಮೇಲೆ ಇನ್ನೊಂದು ಯುದ್ಧಗಳಾದಾಗ ಹಿಂದ್ಗಡೆ ಬಾಂಬ್ ಹಾಕಿದಾಗ ಇವ್ರು ಈ ಥರ ಹೋಗೋದು, ಈ ಥರ ಮಾಡೋದು, ಜನರಿಗೆ ಈ ಥರ ತೋರಿಸೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಭಾವನೆ. ಚೆನ್ನಾಗಿದೆ. ಕೊರೋನಾ ಬಂತಲ್ಲ, ಬಾಗಲಕೋಟೆಯಲ್ಲಿ ಒಬ್ಬ 65 ವರ್ಷದ ಒಬ್ಬ ವ್ಯಕ್ತಿ ಸತ್ತೋಗ್ತಾರೆ. ಅವ್ರು ಕೊರೋನಾದಿಂದಾಗಲಿ ಹಾರ್ಟ್ ಅಟ್ಯಾಕ್. ಮೀಡಿಯಾ ಇವತ್ತು ಹೇಗಾಗಿದೆ ಅಂದ್ರೆ, ಕೊರೋನಾ ಸೃಷ್ಟಿಸಿದ ಅಪಾಯ ಇದೆಯಲ್ಲ, ತುಂಬಾ ಜನ ಕೇಳಿಸ್ಕೊಳ್ಳಿ, ಕೊರೋನಾದಿಂದ ಸತ್ತೋಗಕ್ಕಿಂತ ಗಾಬರಿಯ ಸತ್ತೋದ್ರು ಮಾಡ್ತಾರೆ. ಅದು ನಾನು ಟಿವಿಯವರಂತೂ ಬಹಳ, ಯಾಕೆ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ ಸೃಷ್ಟಿಸಿದ ಜಗತ್ತು ನಿಮ್ಮನ್ನು ಹೆದರಿಸ್ತಾರೆ. ನಾನು ತುಂಬಾ ಜನ ಹೇಳಿದ್ರು ಟಿವಿ ನೋಡಕ್ ಭಯ ಆಗತ್ತಂದ್ರೆ, ಯಾಕೆ ನೋಡ್ತೀರಿ ಎಲ್ಲ ನೀವು ತರಬೇತಿ ಕೊಡುವಾಗಲೇ ನಾವು ನೀವು ಆಂಕರಿಂಗ್ ಅಂತ ಹೋದ್ರೆ ಹೇಳ್ತಿರ್ತಾರೆ, ನೀವು ಹೀಗೆ ಆ ಭಾಷೆಯನ್ನು ನೀವು ಹಾಗೆ ಬಳಸಬೇಕು, ಇನ್ನು 10 ನಿಮಿಷಕ್ಕೆ ಕಲಬುರಗಿನಲ್ಲಿ ಪ್ರಳಯ ಆಗುತ್ತೆ ಅಥವಾ ಭೂಕಂಪ ಆಗುತ್ತೆ ಅಂತಾನೆ ಹೇಳ್ಬೇಕು. ನೀವು ಹಂಗೆ ಹೆಂಗೆ ಹೇಳ್ಬೇಕು? ಬ್ರೇಕಿಂಗ್ ನ್ಯೂಸ್, ನೀವು ಟ್ರೈನಿಂಗ್ ತರಬೇತಿ ನಿಮ್ಮನ್ನೇ ಕೊಡ್ತಾ ಇದು ಅದರೊಳಗಡೆ ಒಂದು ಕ್ರಮ. ಒಂದು ಅರ್ಧ ಅಡಿ ನೀರು, ಬೋಟು ಎಲ್ಲವೂ ಸೃಷ್ಟಿಸು 24/7 ಇದೆಯಲ್ಲ, ರಾಕ್ಷಸ. ನೀವು ಆಹಾರ ಕೊಡ್ತಾ ಇರ್ಬೇಕು, ಅದಕ್ಕೆ ನೀವೇನಾಗುತ್ತೆ, ಎಳಿತಾ ಹೋಗ್ಬೇಕು. ನೀವು ಹೊಸದು ಸಿಗೋವರೆಗೂ ಇದು ಎಳಿತಾನೆ ಇರ್ತಾರೆ ಯಾವುದೇ ವಿಷಯ. ನಾನು ನಿಮಗೆ ಆಗಲೇ ಉದಾಹರಣೆ ಹೇಳಿದಲ್ಲ, ಮಾಜಿ ಸಚಿವರ ಒಂದು ಘಟನೆ, ಎಷ್ಟು ವೈರಲ್, ಎಷ್ಟು ಘಟನೆ. ಈಚೆಗೆ ಮಂಡ್ಯದಲ್ಲಿ ಒಂದಾಗಿದೆ, ಚಿನ್ನದ ವ್ಯಾಪಾರಿಗಳು, ಅದು ಹನಿ ಟ್ರ್ಯಾಪ್. ಅದು ಏನಾಗೈತಿ, ಅವ್ರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಅವ್ರು 4 ದೂರು ಕೊಟ್ಟಿದ್ದಾರೆ. ಅದರ ನಂತರ ಅವರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಅದು ರೆಕಾರ್ಡಿಂಗ್ ಮಾಡ್ಕೊಂಡು ವೈರಲ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರು 50 ಲಕ್ಷ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ. ಇನ್ನೂ ಬೇಡಿಕೆ ಸಲ್ಲಿಸ್ತಾರೆ. ನೀವು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಯಾವುದು ಬಹಳ ಮುಖ್ಯವಾಗಿ, ನಾನೊಂದು 25 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ರು ಕೂಡ ಇವತ್ತಿಗೂ ಸ್ವಂತ ಮನೆ ಇಲ್ಲ, ನಿವೇಶನ ಇಲ್ಲ, ಸೈಟ್ ಇಲ್ಲ. ಬಟ್ ನಮಗೆ 52 ವಯಸ್ಸು, BP ಇಲ್ಲ, ಶುಗರ್ ಇಲ್ಲ, ಸಾಕಲ್ಲ, ಆರೋಗ್ಯವಾಗಿದ್ದೀನಿ. ನಿಮಗೆ ಬಹಳ ಸರಳವಾಗಿ ಹೇಳ್ತೀನಿ, ಇದು ಸತ್ಯ. ನಿಮಗೆ ಬೇಗ ದುಡ್ಡು ಮಾಡಬೇಕು, ಬೇಗ ಆಸ್ತಿ ಖರೀದಿ ಮಾಡ್ಬೇಕು ಅನ್ನೋದಿದ್ರೆ ಬಿಸ್ನೆಸ್ ಮಾಡಿ, ಪತ್ರಿಕೋದ್ಯಮಕ್ಕೆ ಬರಬೇಕು. ನಿಮಗೆ ಹೇಗೆ ಮರ್ಯಾದೆ ಕೊಡಲ್ಲ ಅಂದ್ರೆ, ನಿಮ್ಮನ್ನ ನೋಡ್ತಾರೆ, ನೀವು ಕಾಸಿಗೆ ಕೈ ಒಡ್ಡೋರಾಗ್ಬಿಟ್ರೆ ನಿಮ್ಮ ವ್ಯಕ್ತಿತ್ವನೇ ಮರ್ಯಾದೆನೇ ಕೊಡಲ್ಲ. ಅದು ನೀವು ಬಹಳ ನೆನಪಲ್ಲಿ ಇಟ್ಕೊಳ್ಳುವ, ಬಹಳ ಹೇಳ್ರಿ, ಚಕ್ಕನ ಕೇಳ್ಬೇಕು, ಹೇಳೋದಲ್ಲ. ಈ ಪತ್ರಿಕೋದ್ಯಮ ವಿಭಾಗಕ್ಕೆ ನಾನು ಪತ್ರಿಕೋದ್ಯಮ ಮಾಡಿನೇ ಪತ್ರಕರ್ತನ ಆಗ್ತೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ? ನಾನೇ ಉದಾಹರಣೆ. ನನ್ನ ಕನ್ನಡ ಎಮ್ಮೆ, ನಾನು ಕೇಳಿಕೊಳ್ಳದೆ, ನಾನು BA ಓದುವಾಗ ಲರ್ನ್ ಅಂತಿದೆ. ನೀವು ನಿಮ್ಗೆ ಗೊತ್ತಿರಬೇಕು. ನಾನು ಮನೆ ಕಟ್ತು, ನಾವು ಅಂತ ಸ್ಥಿತಿವಂತರನ್ನ ಅಲ್ಲಿ ಮನೆ ತಂದವನಲ್ಲ. ನಾನು ಲೇಖನ ಬರೆದು ಅದು ಬರೋ ದುಡ್ಡಲ್ಲಿ ನಾನು ಇಡೀ BA PUC ಬರೀತಾ ಇದ್ದೆ, BA MA ಮಾಡಿ. ಸರಿ, ನೀವು ಇಷ್ಟು ವರ್ಷ ಮಾಡ್ತೀರಲ್ವಾ, ನೀವು ಅಪ್ಪ ಅಮ್ಮ ಕೊಟ್ಟ
ದುಡ್ಡಲ್ಲೇ ಎಷ್ಟು ಸಲ ಖರ್ಚು ಮಾಡ್ತೀರಿ. ಅವ್ರ ಕರೆನ್ಸಿ ದುಡ್ಡು, ಎಸ್ಪೆಷಲಿ ಹುಡುಗಿಯರು ಸಾಧ್ಯ ಆದರೆ ನೀವು ಬಳಸುವ ಕಾಸ್ಮೆಟಿಕ್ಸ್ ಕಡಿಮೆ ಮಾಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಕು ಹೇಳಿದ್ದಕ್ಕೆ. ಇವರೇ ನಿಮ್ಗೆ ಹೇಳ್ತಾರಲ್ಲ ಕಾಸ್ಮೆಟಿಕ್ಸ್ ಕಡಿಮೆ ಮಾಡಿ ಅಂತ. ನಾವು ನೀವು ನನ್ನ ತಿಳುವಳಿಕೆಗೆ ಪೌಡರ್ ಬಂದಾಗಲೇ ಪೌಡರ್ ಬಳಸಿಲ್ಲ ನಾನು. ಯಾಕೆ? ಈ ದೇಶದಲ್ಲಿ ಟೂತ್ಪೇಸ್ಟ್ಲಿಂದ ಹಿಡಿದು ಎಷ್ಟು ಕಾಸ್ಮೆಟಿಕ್ಸ್ಗೆ ಜಾಹೀರಾತಿಗೆ ಖರ್ಚು ಮಾಡ್ತಾರೆ ಕಂಪನಿಗಳು ಲೆಕ್ಕ ಹಾಕಿ. ಅತ್ಯಂತ ಹೆಚ್ಚು ಖರ್ಚು ಮಾಡಿದ್ರೆ ಕಾಸ್ಮೆಟಿಕ್ಸ್ಗೆ. ಯಾಕೆ ಈ ಮಾತು ಹೇಳಿ? ನೀವು ಕಲಿಯುವಾಗಲೇ ಅರ್ನ್ ಮಾಡಕ್ಕೆ ಶುರು ಮಾಡಿದ್ರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ನಾನು ಲೇಖನಗಳಂತ ಬಂದ ದುಡ್ಡನ್ನೇ ಲೇಖನಗಳಿಂದ ಅವಾಗ ಚೆಕ್ ಬರ್ತಾಯಿತ್ತು. ಲೇಖನಗಳಿಂದ ಬಂದ ದುಡ್ಡನ್ನೇ ಮತ್ತೊಂದು ಲೇಖನಕ್ಕೆ, ನನ್ನ ಓಡಾಟಕ್ಕೆ, ಖರ್ಚಿಗೆ, ಇಡೀ ವಿದ್ಯಾಭ್ಯಾಸ ಮಾಡಿ ನೀವು ಹಂಗೆ ಮಾಡಿ. ಹಾಗಾಗಿ ನಾನು ನನ್ನ ಕನ್ನಡ BA ಮೇಜರು, ಆಮೇಲೆ ಕನ್ನಡ MA ಮಾಡಿದೆ. ಪತ್ರಿಕೋದ್ಯಮನೇ ಶಾಸ್ತ್ರೀಯ ಓದಿಲ್ಲ. ನೀವು ಹಾಗೆ ನಾನು PhD ಕನ್ನಡ ವಿಷಯದಲ್ಲಿ ಮೊದಲ ಬ್ಯಾಚಿನ ಸ್ಟೂಡೆಂಟ್ ನಾನು ಇರಲಿ. ನಾನು ಯಾಕೆ ಹೇಳಿದ್ರೆ ಅದಕ್ಕೆ ನಿಮಗೊಂದು ಚಂದ ಉದಾಹರಣೆ ಹೇಳೋದು. ಹಿಂದೆ ನಾವು ನೀವು ಇವತ್ತಿಗೂ ನೋಡಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗೆ ಹೋಗ್ಬೇಕು. ಅಲ್ಲಿಯ ವಿದ್ಯಾರ್ಥಿಗಳಿಗೂ ಕೇಳಿಸ್ಕೊಳ್ಳಿ, ಕಾನ್ವೆಂಟ್ ವಿದ್ಯಾರ್ಥಿಗಳಿಗೂ ಯಾವ್ದಾದ್ರು ಕಾನ್ವೆಂಟ್ ವಿದ್ಯಾರ್ಥಿಗಳಿಗೂ ಅಂದರೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಬಟ್ಟೆ ತೊಟ್ಟಿರ್ತಾರೆ, ಕಾನ್ವೆಂಟಿಗೆ ಹೋಗಿ ಒಂದೇ ಥರ ಡ್ರೆಸ್ ಹಾಕಿರ್ತಾರೆ, ಯೂನಿಫಾರ್ಮ್ ಒಂದೇ ಥರ ಸ್ಟೈಲ್ ಆಗಿರ್ತಾವೆ, ಗುಡ್ ಮಾರ್ನಿಂಗ್ ಹಿಂಗೆ ಇರ್ತಾವೆ. ಪತ್ರಿಕೋದ್ಯಮ ಹುಡುಗರನ್ನ ನಾನು ಅಲ್ಲಿ ಹೋಲಿಸಬಾರ್ದು, ಬೇಸರ. ನೀವು ಯಾಕೆ ಹಂಗಿರ್ತೀರಿ? ವೈವಿಧ್ಯ ಕಾಣಬೇಕು. ನೀವು ಬಹಳ ಪ್ರತಿಭಾವಂತರಿರ್ತೀರಿ, ಆದರೆ ಸ್ಪಷ್ಟವಾದ ಗುರಿ ಇರಬೇಕು. ನೀವು ಏನು ಅದಕ್ಕೆ ಸಿದ್ಧತೆ ಮಾಡ್ತಿರ್ಬೇಕು. ಯಾಕೆ ವಿಮಾನ ಅಷ್ಟು ದೂರ ರನ್ವೇ ಮೇಲೆ ಓಡಿ ಎಲ್ಲ ಕೇಳ್ಬಿಡ್ತೀವಿ, ನೀವು ವಾಕ್ಯ ಮುಗಿಸ್ಬಿಡ್ತೀವಿ. ಎಲ್ಲ ಕಳ್ರಿ ಏನು ಹೇಳಿ ಸಮಸ್ಯೆ ಸರ್. ಎಲ್ಲರೂ ಸರ್ಕಾರಿ ಶಾಲೆಗಳು ಯಾಕೆ ಹಿಂದುಳಿದ್ರೆ ನಾನು ಹೇಳೋದು ಸರ್ಕಾರಿ ಶಾಲೆ ಹಿಂದುಳಿದ ಒಂದು ನಿಮಿಷ ನನಗೆ ಡಿಬೇಟ್ ಮಾಡಿ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಸರ್ಕಾರಿ ಶಾಲೆ ಹಿಂದುಳಿತ ಅಂತ ಹೇಳಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯೂನಿಫಾರ್ಮ್ ಇರಲ್ಲ. ನಾನು ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಮೆಟಫರ್ ಆಗಿ ರೂಪಕವಾಗಿ ಮಾತಾಡ್ತಾ ಇದ್ದೀನಿ. ಕಾನ್ವೆಂಟ್ ಹುಡುಗರು ಒಂದೇ ತರ ಕಾನ್ವೆಂಟಿನ ಶೂಸು, ಸಾಕ್ಸ್, ಒಂದೇ ತರ ಯೂನಿಫಾರ್ಮ್ ಇರುತ್ತೆ. MA ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಅನುಕೂಲಿಸಬಹುದು. ಬೇರೆ ಬೇರೆ ಹಿಂದೆ ಏನಿತ್ತು ಗೊತ್ತಾ? ಸಂಯುಕ್ತ ಕನ್ನಡಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ BA ಆಗಿರ್ಬೇಕಾದ ಅಗತ್ಯ ಇರಲಿಲ್ಲ. PUC ಆಗ್ತದೆ, ಬರವಣಿಗೆ ಚೆನ್ನಾಗಿದೆ ಅಂದ್ರೆ ಪತ್ರಿಕೋತ್ತರ ಆಗ್ತದೆ. ಅಂತಹ ಟ್ಯಾಲೆಂಟ್ಗಳು ಇವತ್ತು ಪತ್ರಿಕೋದ್ಯಮ ಕೇಳ್ತಾರೆ. ಪತ್ರಿಕೋದ್ಯಮದಲ್ಲಿ ಏನ್ ಕೇಳ್ತಾರೆ? ಪತ್ರಿಕೋದ್ಯಮ ಓದಿದ ವಿದ್ಯಾರ್ಥಿಗಳಿಗೆ ಆದದ್ದೇ, ಜೊತೆಗೆ ಅವರಿಗೆ ಪೇಜಿನೇಷನ್ ಗೊತ್ತಿರಬೇಕು, ಟೆಕ್ನಾಲಜಿ ಗೊತ್ತಿರಬೇಕು, ಉಳಿದು ಗೊತ್ತಿಲ್ಲ. ಇದು ಇವತ್ತು ಅದು ವಿಜೃಂಭಿಸ್ತಾ ಇದೆ. ನಾನು ಹೇಳ್ತೇನೆ ನಿಮ್ಮ ಪಾಯಿಂಟಿಗೆ ಬಂದು ಅದನ್ನ ಮೆಟಫರ್ ಆಗಿ ರೂಪಕವಾಗಿ ಹೇಳಿದ ಆ ಕಾರಣಕ್ಕೆ. ಯಾಕೆ ಶಾಲೆ ಸರ್ಕಾರಿ ಶಾಲೆ ಹೇಳಿದ್ರೆ ಎಲ್ಲರೂ ವೈವಿಧ್ಯವಾಗಿರ್ತಾರೆ. ಹಿಂದೆ ನಿಮ್ಗೆ ಸೈಟ್ ಪಡೆದಾಗಲಿ ಎಷ್ಟು ಎಲ್ಲಿ MA ಮಾಡುತ್ತಿದ್ರು. ಪಾವನ್ ಆಚಾರ ಅಂತ ಹೆಸರು ಕೇಳಿದ್ರ? 7ನೇ ಕ್ಲಾಸ್ ಓದಿದ್ದವರು ಕೇಳಿ, ಬಾಡಿಗಾರು ಅಂತ ಅವ್ರ ಹೆಸರು. ಉಡುಪಿ ಕುಂದಾಪುರದವರು ಮುಂಬೈನಲ್ಲಿ ಹೋಟೆಲ್ನಲ್ಲಿ ಇದ್ರು. ಹುಬ್ಬಳ್ಳಿಯ ಅಲ್ಲಿ ಕೊಪ್ಪಿಕ ರಸ್ತೆ ಇದ್ದಿದೆ ಕೃಷ್ಣ ಬಾಬು ಹೋಟೆಲ್ನಲ್ಲಿ ಬಿಲ್ ರೈಟರ್ ಆಗಿದ್ರು. ಅಂದ್ರೆ ಬಿಲ್ ಬರಿತಾ ಇದ್ರು ಹೋಟ್ಲಲ್ಲಿ. ಕೇಳಿಸ್ಕೊಳ್ಳಿ, ಬಿಲ್ ರೈಟರ್ ಆಗಿದ್ದವರು ಸಂಯುಕ್ತಕ್ಕೆ ಸೇರ್ತಾರೆ. ಕಸ್ತೂರಿ ಮಾಸ ಪತ್ರಿಕೆ ಸಂಪಾದಕರಾಗ್ತಾರೆ. ಲಾಂಬುಲಾಚಾರ್ ಅಂತ ಅವರೊಂದು ಪದಾರ್ಥ ಚಿಂತಾಮಣಿ ಅಂತ ಒಂದು ಡಿಕ್ಷನರಿ ಇದೆ, ದಯವಿಟ್ಟು ನೀವು ಕೊಂಡ್ಕೊಂಡು ಹೋಗಿ. ಆಮೇಲೆ ಲಾಂಬುಲಾಚಾರ್ ಅಂತ ಹೇಳಿ ಅವರ ಆ ಹೆಸರು ಬರೀತಾ ಇತ್ತು. ಕಸ್ತೂರಿ ಮಾಸ ಪತ್ರಿಕೆ ಡೈಜೆಸ್ಟ್ ತರ ಮಾಡಿಕೊಂಡು 7ನೇ ಕ್ಲಾಸ್ ಪಾಸ್ ಆದ ಪತ್ರಿಕೋದ್ಯಮ. ನನ್ನ ಮಟ್ಟಿಗೆ ಕೇಳಿಸ್ಕೊಳ್ಳಿ, MA ಅನ್ನೋದು ಒಂದು ಅರ್ಹತೆ ಅಷ್ಟೇ. ಅದೇ ಅಲ್ಲ. ಅದೇ ಆದ್ರೆ ಏನಾಗ್ತದೆ? ನೀವು ನೋಡಿ, ಈ ಗುಣಮಟ್ಟದ ಅಂಶಗಳನ್ನು ಕಲಿಸೋದು, ನೀವು ಪೇಜಿನೇಷನ್, ಕ್ಯಾಮ್ರಾ ಹೇಗಿರ್ಬೇಕು, ಫೋಟೋಗ್ರಫಿ ಹೇಗಿರ್ಬೇಕು, ಈ ಟೆಕ್ನಾಲಜಿಯ ಬಳಸುವ ಕ್ರಮ ಹೆಚ್ಚಾಗ್ತಿದೆ ಹೊರತು ಅದಕ್ಕೆ ಬೇಕಾದ ಸಿದ್ಧತೆ ಇದನ್ನ ನೀವು ತಿಳ್ಕೋಬೇಕು ಅಂತ ನಾನು ಇದನ್ನು ಕಲೀರಿ ಬೇಡ. ಇದನ್ನ ನಾನು ಅಲ್ಗಳಿತಾ ಇಲ್ಲ. ರೈಟ್, ಸರಿ ಅದಲ್ವಾ? ಹೇಳಿ. ಇವಾಗ ಇದಕ್ಕಿಂತ ಮುಂಚೆ ಮಾತಾಡೋದ್ರಲ್ಲಿ ಪತ್ರಿಕೋದ್ಯಮದಾಗ ಇದರಿಂದ ಜನ ಯಾಕೆ ಹೋಗ್ತಾರೆ? ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕಾರಣ ಅಲ್ಲ ಅಂತ ಹೇಳಿಲ್ಲ. ನಾನು ಎಲ್ಲಿ ಹೇಳಿದೆ? ಮೊಬೈಲ್ ಟ್ರೈ ಮಾಡೋದ್ರಿಂದ ಹಾಗಲ್ಲ. ನಾನು ಓದುಗರ ಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ? ಹೊಸ ತಲೆಮಾರು ಹುಡುಗರು ಅಂತ ಇದು TV ಮೊಬೈಲ್ ಎಲ್ಲ ನೀವು ಹೇಳಿ. ಹೊಸ ತಲೆಮಾರು ಓದ್ತಾ ಇಲ್ಲ ಅಂದ್ರೆ ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅಂತಾನೆ ಆಗ್ತದೆ. ಮುಂದೆ ಹೇಳಿ. ಈಗ ನಿಜವಾಗ್ಲೂ ಇರ್ತಕ್ಕಂಥದ್ದು ಒಂದೇ ಕಾರಣ, ಅಥವಾ ಪತ್ರಿಕೆಯಲ್ಲಿ ಇವತ್ತಿನ ದಿನ ಬರ್ತಕ್ಕಂಥ ಸುದ್ದಿಗಳು ಅಥವಾ ಬರೆದಿರ್ತಕ್ಕಂಥ ಫಾರ್ಮೆಟ್ ಅಲ್ಲಿ ಯಾವುದೋ ಮುಖ್ಯ ಕಾರಣ. ಈ ಯಾವ ಮುಖ್ಯ ಕಾರಣ ಓದಿದ್ರು ಪತ್ರಿಕೆ ಮೇನ್ ರೀಸನ್ ಏನು? ನಾ ಇಷ್ಟೊತ್ತು ಅದನ್ನೇ ಮಾತಾಡಿ.
ಕಾರಣ ಏನು? ಬಹಳ ಮುಖ್ಯವಾಗಿ ನೋಡುವ ಸಂಸ್ಕೃತಿ ಇದೆಯಲ್ಲ. ಪತ್ರಿಕೆ ಯಾರು ಓದ್ತಾರೆ, ನಾಳೆಗೆ ಟಿವಿನಲ್ಲಿ ಬರ್ತಾ ಇದೆ, ಮೊಬೈಲಲ್ಲಿ ಬಂದು ಬೀಳುತ್ತೆ ಸುದ್ದಿ ಅಂತಾರೆ. ಅದರಲ್ಲಿ ನೀವು ಗ್ಲಾನ್ಸ್ ಮಾಡ್ತೀರಿ, ಸುದ್ದಿ ಪೂರ್ತಿ ಓದಲ್ಲ. ಆಸಕ್ತಿ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಓದ್ತೀರಿ. ಮರುದಿವ್ಸ ಪೇಪರ್ನಲ್ಲಿ ಅದೇ ಸುದ್ದಿಗಳು ಬರ್ತಾ ಇರ್ತದೆ. ಇವತ್ತು ಅನೇಕ ಪತ್ರಿಕೆಗಳೆಲ್ಲ ಹಾಗಾಗ್ತದೆ. ಯಾಕೆ ಈ ವಿವರಗಳು ಕೊಡ್ತಾರೆ? ಇದು ಒಂದು ಕಡೆ ವಿದ್ಯುನ್ಮಾನದ ದಿಕ್ಕಿ. ಹಂಗಂತ ಹೇಳಿ ಓದುವ ಸಂಸ್ಕೃತಿ ಪೂರ್ತಿ ನಾಶ ಆಗಿದೆ ಅಂತ ನಾನು ಬಹಳ ಬೇಸರದಿಂದ ಹೇಳಲ್ಲ. ನೀವು ಹೇಳಿದ್ದದನ್ನೇ ನೀವು ಓದು. ಇದರಲ್ಲಿ ಮುಖ್ಯವಾಗಿ ಜನಪರ ಸುದ್ದಿಗಳು ಇವತ್ತಿನ ಪತ್ರಿಕೆಗಳು ಜನಪರ ಸುದ್ದಿಗಳು ಪ್ರಕಟ ಆಗಲಿಕ್ಕೆ ಒಂದು ಆರಂಭ. ಜನಪರ ಒಂದು ಜನಪರ ಅಂದ್ರೆ ಇವತ್ತಿನ ಇರ್ತಕ್ಕಂಥ ಸಮಸ್ಯೆಗಳು ಯಾವುದೋ ಬಿಟ್ಟು ಇರ್ತಕ್ಕಂಥ ಸಮಸ್ಯೆನೇ ಬಿಟ್ಟು ಇನ್ಯಾವುದೋ ಸುದ್ದಿ, ಯಾವುದೋ ಅಂತರ ಸುದ್ದಿ ಇನ್ನೂ ಇಲ್ಲ ಎಡಿಟಿಂಗ್ ಮಾಡಿ ಇಲ್ಲ. ಇದು ನೀವು ಸಾರಾಸಟ್ಟಿಗೆ ಸಾರಾಸಗಟ್ಟಿಗೆ ಮಾತಾಡ್ತಾ ಹೋಗ್ಬೋದು. ಪತ್ರಿಕೋದ್ಯಮ ಕುಲಗೆಟ್ಟಿದೆ ಅಂತ ಮಾತಾಡ್ಬೋದು. ಈಗ ನಾನು ಮಾತಾಡಿದ ನನ್ನ ವೈಯಕ್ತಿಕ ಉದಾಹರಣೆ ಇದೆ. ನೀವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ. ನನ್ನ ಕಣ್ಣಿದ್ರಿಗೆ ಎಷ್ಟು ಆಸ್ತಿ ಮಾಡ್ತೀರಿ, ಮಾಡಿದವರಿದ್ದಾರೆ, ನೀವು ಹೇಗಿರ್ತೀರಿ, ಬಹಳ ಕಣ್ಣಿ. ನಿಮಗೆ ಇದು ಕೇಳುತ್ತಲ್ಲ, ಇದಕ್ಕಾರ ನೀವು ಮರ್ಯಾದೆ ಕೊಡ್ಬೇಕಲ್ಲ. ನಾನು ಹೇಳ್ತಿಲ್ಲ, ನೀವು ಕಂಪ್ಲೀಟ್ ಮಾಡ್ತೀನಿ ಅಲ್ಲ. ಒಂದು ನಿಮಿಷ, ಜನಪರ ಅನ್ನೋದು ಯಾವಾಗ್ಲೂ ಜನಪರವಾಗಿನೇ ಇರ್ತದೆ. ನೀವು ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ. ಇವತ್ತು ಸ್ಪೇಸ್ ಇಲ್ಲ ಅಂತ ಹೇಳಿದೆ. ಪತ್ರಿಕೋದ್ಯಮ ಬದಲಾಗಿದೆ, ನನಗೆ ಗೊತ್ತಿದೆ. 60% ಸುದ್ದಿ ಪೇಡ್ ನ್ಯೂಸ್ ಆಗಿರುತ್ತೆ. ಯಾವ ಪತ್ರಿಕೆ ಅಂತ ಹೇಳೋದು ಬೇಡ, ನನಗೆ ಗೊತ್ತಿದೆ. ಅದ್ರ ಮಧ್ಯನೂ ನೀವು ಊರಿನ ಸಮಸ್ಯೆ ಬರೆದ್ರೆ ಯಾರು ಇಲ್ಲ. ಒಂದು ಉದಾಹರಣೆ, ಇಬ್ಬರು ನಿಂತ್ಕೊಂಡಿದ್ರು, ಒಬ್ರು ಯಾರು ಕೂತ್ಕೊಳ್ಳಿ. ನಮ್ಮ ಊರ ಪಕ್ಕ ಕಮತಿಗೆ ಅಂತಿದೆ, ಬಾಗಲಕೋಟೆ ಜಿಲ್ಲೆ ಕಮತಿಗೆ, ಹುಣಗುಂತ 12 ಕಿಲೋಮೀಟರ್ ದೂರ ಇದೆ. ಆನೆಗಾರ ರೋಗ ಅಂತ ಹೇಳಿ ತುಂಬಾ 34 ವರ್ಷದಿಂದ ಆನೆಗಾರ ರೋಗ ಅಂತ ಒಂದು ಸೊಳ್ಳೆ ಇಂದ ಬರ್ತಿತ್ತು. ನಾನು BA ಸೆಕೆಂಡ್ ಇಯರ್ ಓದುವಾಗ ಈ ಊತು ಬರೀ ಆ ಊರು ತುಂಬಾ ಹುಡುಗಿಯರಿಗೆ ಕೈ ಕೂಡ ಬರ್ಬೋದು. ಆನೆಗಾರ ರೋಗ ಬಂದ್ರೆ ಅಲ್ಲಿ ಹುಡುಗಿಯರು ಮದುವೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳಿ, ಮದುವೆ ಆಗ್ತಿರ್ಲಿಲ್ಲ. ಕನ್ನೆ ಅಲ್ಲಿಯವ್ರನ್ನ ಹುಡುಗಿಯರು ಮದುವೆ ಆಗ್ತಿಲ್ಲ, ಮತ್ತು ಅಲ್ಲಿಗೆ ಹುಡುಗಿಯರು ಕಣ್ಣಿ ಕೊಡ್ತಿರ್ಲಿಲ್ಲ. ಇಷ್ಟು ಸಮಸ್ಯೆ ಇತ್ತು. ಒಂದು ದಿನ ನಾನು BA ಓದುವಾಗ ಅಲ್ಲಿ ಸುದ್ದಿ ಬರಬೇಕು. ಅವಾಗಿನ ಪ್ರಜಾವಾಣಿ ಕರ್ನಾಟಕ ದರ್ಶನ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ ಬರ್ತಾ ಇತ್ತು. ಬರೆದ್ರೆ ಒಂದು 15 ದಿನ ಅಂದ್ರೆ ನಾನು ಬಾಗಲಕೋಟೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಜೀಪ್ ಒಂದು ಪಕ್ಕದಲ್ಲಿ, ಸರ್ ಇದೇ ಹುಡುಗ ಸಾರ್ ಅಂದ್ರು. ನನಗೆ ಗಾಬರಿ ಹೋಗಿ, ಏನ್ ಸಾರ್ ಅಂದೆ. ಏನಿಲ್ಪ, ಚಲೋ ಮಾಡಿದ್ದೀನಿ, ಲೇಖನ ಬರ್ದಿದ್ದೀನಿ, ಬೆಂಗಳೂರಿಗೆ ಸರ್ವೆ ಬಂದಾರ ಅಂತ. ಸರ್ವೆ ಮಾಡಿದ್ರು, ಒಂದು ಹೆಲ್ತ್ ಯೂನಿಟ್ ಆರಂಭ ಆಯ್ತು. ಆ ನಂತರ ತಲೆಮಾರಿನಲ್ಲಿ ಆನೆಗಾರ ರೋಗ ಕಡಿಮೆ. ಇವತ್ತು ಇಲ್ವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ. ನಾನು ಹೇಳೋದು ಜನಪರ ಪದ ಯಾವುದು? ನೀವು ಹೇಗಿರ್ತೀರಿ, ನಾನು ಹೇಳೋದು ನೀವು ಇಡೀ ಜಗತ್ತು ಬದಲಾಯಿಸ್ತೀನಿ ಅನ್ನೋದು ಬಹಳ ದೊಡ್ಡ ಮಾತು. ನನ್ನ ಮಟ್ಟಿಗೆ ನಾನೇ ಬದಲಾಯಿಸಿಕೊಳ್ಳೋದಿದೆ. ಜನಪರ ನೀವು ನಿಮ್ಮೂರಿನ ಸಮಸ್ಯೆ ಬರೀರಿ, ಸುಳ್ಳು ಬರೀದ್ ಬೇಡ. ಆಮೇಲೆ ನೀವು ಜನಪರ ಅನ್ನೋದು ನನ್ನ ಮಟ್ಟಿಗೆ ನಿಮ್ಮೂರಿನ ಸಮಸ್ಯೆಗಳು, ನಿಮ್ಮೂರಿಗೆ ಏನಾಗಬೇಕು, ನೀವು ಏನನ್ನ ಪ್ರತಿನಿಧಿಸ್ತೀರಿ ಅನ್ನೋದು ಬಹಳ ಮುಖ್ಯ. ಜನಪರ ಅನ್ನೋದು ಅಲ್ಲಿಂದ ನನ್ನ ಮಟ್ಟಿಗೆ ಹೇಳಿ. ಜಾಹೀರಾತು ಬರದಲ್ಲಿ ಸುದ್ದಿಗಳು ಜನಪರವಾಗಿ ಬರ್ತಾ ನಾನು ಸೂಕ್ಷ್ಮವಾಗಿ ಹೇಳಿದೆ ಗುರುವೇ. 60% ಪೇಡ್ ನ್ಯೂಸ್ ಆಗ್ತಾ ಇದೆ ಅಂತ ನೀವು ಹೇಳಿ. ಆಯ್ತು, ನೀವು ಹೇಳಿ ಜಾಹೀರಾತು ಬದಲಾಗಿ ಈಗ ಇರ್ತಕ್ಕಂಥ ಸುದ್ದಿಗಳು ಏನೋ ನಮ್ಮತ್ತಿಗೆ ಜಾಹೀರಾತು ಬರಲಿಲ್ಲ. ನಿಮಗೆ ಅಲ್ಲಲ್ಲ, ನನಗೆ ಸ್ಪಷ್ಟವಾಗಿ ನಿಮಗೊಂದು ಮಾಹಿತಿ ಇರಲಿ. ಒಂದು ಪತ್ರಿಕೆ, ಒಂದು ಪ್ರತಿದಿನ ಒಂದು ಪತ್ರಿಕೆ ರೂಪುಕೊಳ್ಳಕ್ಕೆ 15 ರಿಂದ 18 ರೂಪಾಯಿ ಖರ್ಚಾಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ. ನೀವು ಜಾಹೀರಾತು ತಗೊಳ್ಳದೇ ಇದ್ರೆ, ಜಾಹೀರಾತು ಬರದೇ ಇದ್ರೆ, ಜಾಹೀರಾತು ದುಡ್ಡು ಬರದೇ ಇದ್ರೆ ಪಗಾರ ಕೊಡಕ್ಕಾಗಲ್ಲ. ನೀವು ಕೇವಲ ನಿಮಿಷ ನನ್ನ ವಾಕ್ಯ ಕೇಳಿಸ್ಕೊಳ್ಳಿ. ನೀವು ಏನ್ ಹೇಳ್ತೀರಿ ನಾನು ಕೇಳಿಸ್ತಾ ಇಲ್ಲ, ನಾನು ಪೂರ್ತಿ ಕೇಳಿಸ್ಕೊಳ್ಳಿ. ಅದನ್ನೇ ಹೇಳಿದೆ, ಪ್ರಸಾರ ಸಂಖ್ಯೆ ಮೂಲಕನೇ ಪಗಾರ ಪಡೆಯುವ ಸ್ಥಿತಿ ಇಲ್ಲ ಇವತ್ತಿನ ಸ್ಥಿತಿ. ನೀವು ಜಾಹೀರಾತು ತಗೊಳ್ಳೇಬೇಕು. ನೀವು ಫ್ರಂಟ್ ಮೊದಲ ಪುಟದಲ್ಲೇ ಮಾಸ್ಟರ್ ಕೆಳಗೆ ಚಪ್ಪಲಿ ಕಂಪನಿಯ ಇದು ಬರುತ್ತೆ. ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ, ನೀವು ಅಲ್ಲಿ ಹಾಕ್ಬೇಡಿ, ಮುಂದ್ಗಡೆ ಚಪ್ಪಲಿದು ಆಡ್ ಅಂತ ಹೇಳ್ತಾರೆ. ಬಟ್ ಅವ್ರು ಬಯಸಿರ್ತಾರೆ. ಇದು ಇವತ್ತಿನ ಸ್ಥಿತಿ ಅಂತ. ಈಗ ಹೇಳಿ ನೀವು ಸರಿಯಾಗಿ ಕೇಳಿಸ್ತಿಲ್ಲ. ನೀವು ಗಡಿಬಿಡಿ ಅಲ್ಲ ಗುರುವೇ, ನಾನು ಏನ್ ಹೇಳ್ತೀನಿ, ನಾನು ಮಾತಾಡಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಮಾತಾಡ್ತಾ ಇದ್ದೀರಿ, ಶಬ್ದಗಳಿದ್ದಾವೆ. ಈಗ ಹೇಳಿ, ನಿಧಾನಕ್ಕೆ ಹೇಳಿ. ಕೇಳಿಸ್ಕೊಳ್ಳಿ, ಯಾರು ಮಾತಾಡಬೇಡಿ. ನೋಡಿ, ಇದೇ ನಮ್ಮಲ್ಲಿ ಮಾಡ್ತಾ ಇರೋದು. ಹೇಳಿ, ನಾನು ಲಂಕೇಶ್ ಪತ್ರಿಕೆ ಇತ್ತು. ಆ ಪತ್ರಿಕೆ ಜಾಹೀರಾತು ಪತ್ರಿಕೆ ಹೆಸರು ಬರುತ್ತೆ. ಹೌದು, ಜಾಹೀರಾತು ಬರ್ತಿಲ್ಲ. ಅದರ ಪತ್ರಿಕೆ ಲಾಸ್ಟ್ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಾ ಘಟನೆ?
ಅದ್ರ ಡೀಟೇಲ್ಸ್ ಗೊತ್ತಾ? ಸುಮ್ಮನೆ ಬಹಳ ಚಂದ ಹೇಳಿದ್ರಿ. ಇನ್ನೊಬ್ರು ಹಾಯ್ ಬೆಂಗಳೂರು ಮಾಡ್ತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಳ್ಳದೆ ಇದ್ರೆ ನೀವು ಮಾತಾಡ್ತಾ ಇರ್ತೀರಿ, ನಾನು ಉತ್ತರ ಕೊಡಕ್ಕಾಗಲ್ಲ. ನೀವು ನಗಬಾರ್ದು. ನೀವು ಗಂಭೀರ ಪ್ರಶ್ನೆ ಕೇಳಿರಲ್ಲ, ಯಾಕೆ ನಗ್ತಾ ಇದ್ದೀರಿ? ನಿಮ್ ಮುಖ ಕೇಳಿಸ್ಕೊಳ್ಳಿ. ಲಂಕೇಶ್ ಪತ್ರಿಕೆಗೆ ಎಲ್ಲಿ ದುಡ್ಡು ಬರ್ತಿತ್ತು? ಜಾಹೀರಾತು ಬರ್ತಿರ್ಲಿಲ್ಲ, ಬ್ಲಾಕ್ ಮನಿ ಬರ್ತಿತ್ತು. ಗೊತ್ತಾ? ಬ್ಲಾಕ್ ಮನಿ ಅಂದ್ರೆ ಏನು? ಅಕೌಂಟೇಬಲ್ ಆಗಿರ್ಲಾರ್ದಂಥದ್ದು ನಡೆಸ್ತಾ ಇದ್ರು. ಹಾಯ್ ಬೆಂಗಳೂರು ಹಂಗೆ ನಡೀತಿತ್ತು. ನಾವು ಹೇಳಬಾರ್ದು, ನೀವು ಹೇಳಿದ್ರಿ, ಅದಕ್ಕೆ ಪೂರ್ವವಾಗಿ ಹೇಳಿದ್ರಿ. ಬಹಳ ಸರಳ, ಜಾಹೀರಾತಿಲ್ಲದೆ ನಡೆಸ್ತಾ ಇದ್ವಿ ಅನ್ನೋದು ಹೇಳ್ಬೋದು. ಆದ್ರೆ 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 ದುಡ್ಡು ನೋಡಿ, ದುಡ್ಡನ್ನ ಹೀಗೆ ಹೊರಗೆ ಬರ್ತಾ ಇತ್ತು ಅಲ್ಲಿಂದ. ನನ್ನ ನೋಡಿ, ನಾನು ಅಂದಿದ್ರ ಮೇಲೆ ಪ್ರಶ್ನೆ ಕೇಳಬಾರ್ದು, ನಿಮಗೆ ಕಾಡ್ಬೇಕು. ಏನ್ ಈ ಕೇಳಿ ಕೇಳಿಸ್ಕೊಳ್ಳಿ. ಏನು ನಾನು ಅಂದಿದ್ರ ಮೇಲೆ ಕೇಳಬೇಡಿ, ನಿಮ್ಮ ಪ್ರಶ್ನೆನೇ ಇಲ್ವಾ ಅಂತ. ನಾನು ಅಂದಿದ್ರ ಮೇಲೆ ಹೇಳ್ತಿಲ್ಲ. ಈಗ ಹೇಳಿ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದಿಲ್ಲ ಗುರುವೆ, ಯಾವ ಕಾಲಕ್ಕೂ ಇಲ್ಲ. ನೀವು ತೃಪ್ತಿ ಅನ್ನೋದು ಇದೆಯಲ್ಲ, ಇಷ್ಟು ಸರಿಯಾದ ಉತ್ತರಕ್ಕೆ ಸರಿಯಾದ ಪ್ರಶ್ನೆ ಹೇಳಿ. ಗಟ್ಟಿಯಾಗಿ ಹೇಳಿ, ಕೇಳಿಸ್ಬೇಕು ನಮ್ಗೆ. ನೀವು ಪತ್ರಿಕೆ ಬರುವಂತ ಸಂದರ್ಭದಲ್ಲಿ ಕೆಲವೊಂದು ರಾಜಕೀಯ ಮುಖಂಡರು ಅಥವಾ ಈಗ ಅವ್ಯವಹಾರ ನಡೆದಿತ್ತು ಅಂತ ಅವ್ಯವಹಾರ ನಡೀತಾನೆ ಇರ್ತಾವ. ಆ ಟೈಮಿಗೆ ಯಾವ್ದಾದ್ರು ಒಂದು ಮ್ಯಾಟರ್ ಸಿಕ್ಕಿತ್ತಪ್ಪ, ಬರವಣಿಗೆ ಬರೆದಿದ್ದೀರಾ ಇಲ್ಲ ಸರ್? ಏನ್ ಸಿಕ್ಕಿತ್ತು? ಯಾವುದೇ ಒಂದು ಇಲ್ಲಿಗಲ್ ಪ್ರಕರಣಗಳು ನೀವು ಬರತಕ್ಕಂಥ ಪತ್ರಿಕೆಯಲ್ಲಿ ಇದ್ದಾಗ ನಿಮ್ಗೆ ಯಾವ್ದಾದ್ರು ಅಂತ ಮ್ಯಾಟರ್ ಸಿಕ್ಕಿತ್ತ ಸರ್? ನಾವು ಯಾವ್ದು ನಿಲ್ಲಿಸಲಿಲ್ಲ, ನಾವು ಅದನ್ನ ಡೀಲಿಂಗ್ ಹೋಗ್ಲೇ ಇಲ್ಲ. ನನಗೆ ಇದು ಅವರನ್ನು ನೀವು ಮುಂದುವರಿಸಿ ಹೇಳ್ತಿದ್ರ? ರಾಜಕೀಯ ವ್ಯಕ್ತಿಯಲ್ಲಿ ಸಾಮಾನ್ಯ ವ್ಯಕ್ತಿ ಇರಲಿ, ಆ ಟೈಮಿಗೆ ನೀವು ಬರೆದಂತ ಬರವಣಿಗೆ ಮುಖಾಂತರ ತೋರಿಸಿದಿಲ್ಲ ಸರ್? ಅಲ್ಲ, ನಾನು ಪ್ರಾಮಾಣಿಕ ಬದುಕಿದ್ದಂತ ಹೇಳಿದಿನಲ್ಲ ಗುರುವೆ. ಎರಡು ಕಾರಣ ಹೇಳಿದೆ. ನಾನು ಇವತ್ತಿಗೂ ಸೈಟ್ ಮನೆ ಮಾಡಿಲ್ಲ, ಪ್ರಾಮಾಣಿಕ ಬದುಕಿದ್ದಂತ ಹೇಳಿದ್ರೆ ಅರ್ಥ ಏನ್ ಗೊತ್ತಾ? ಯಾವಾಗ್ಲೂ ಹಾಗೆ ಉಳಿದಿರೋದು. ಆಗ ಆ ಒಳಗ ನಾನು ಅದನ್ನೇ ನಿಮ್ಗೆ ಯಾಕೆ ಧೈರ್ಯವಾಗಿ ಹೇಳಿಕ್ ಸಾಧ್ಯ ಆಗುತ್ತೆ ಹೇಳಿ? ನಿಮ್ಮ ಎದುರಿಗೆ ನಾನು ಹೇಳಿಕ್ ಸಾಧ್ಯ ಆಗೋದು ಅದೊಂದು ಗಟ್ಸ್ಬೇಕು. ಆ ಧೈರ್ಯ ಯಾಕಿದೆ ನಿಮಗೆ? ಅದನ್ನು ಹೇಳಿದೆ. ಇನ್ನೊಂದು ಪಾಯಿಂಟ್ ಕೂತ್ಕೊಳ್ಳಿ. ನಿಮಗೆ ಪತ್ರಿಕೋದ್ಯಮ ಬರದ್ರೆ ನೇರ ಬಿಸ್ನೆಸ್ ಮಾಡಕ್ ಬೇರೆ ಕಾರಣ. ಪತ್ರಿಕೋದ್ಯಮ ಹೆಸರಲ್ಲಿ ಇದೆಯಲ್ಲ, ಅದು ನಡೀತಾ ಇದೆ. ಹಂಗೆ ನೀವು ಆಗ್ಬಾರ್ದು ಅಂತ. ನೀವು ಬೇರೆಯವ್ರು ಕೇಳಿ, ಇವ್ರು ಕೇಳಿ. ಅಲ್ಲೇ ಹಂಗಲ್ಲ, ಕೇಳಿಸ್ಕೊಳ್ಳಿ. ಇವ್ರು ನೀವೇ ನಿಲ್ಸ್ಬಾರ್ದು ಗುರುವೆ. ಹೇಳಿ ಕೇಳಿ. ಪತ್ರಿಕೋದ್ಯಮ ಒಂದು ಇಂದು ಸರ್ ಕೆಲವೊಂದು ಟೆಕ್ನಿಕಲ್ ಮೀಡಿಯಾಗಳಲ್ಲಿ ಬಂಡವಾಳಗಳು ತಮ್ಮ ಷೇರುಗಳನ್ನ ಸೇರ್ ಮಾಡ್ತಾರೆ. ಅದರಿಂದ ಅವರ ಈ ಮೀಡಿಯಾಗಳು ಒಂದು ಅವ್ರಿಗೆ ಗುಲಾಮ ತರ ಹಿಡ್ಕೊಂಡು ಯಾಕಂದ್ರೆ ಸೇರ್ ಮಾಡ್ತಾರೆ. ಅವ್ರ ಮಾಲೀಕತ್ವ, ಬಂಡವಾಳಿಗರೇ ಆ ಮೀಡಿಯಾದ ಮಾಲೀಕತ್ವ. ಆ ಬಂಡವಾಳಿಗೆ ಏರಿದೆ ಇವರು ಕೇಳಬೇಕು ಕಂಪಲ್ಸರಿ. ಮಾಲೀಕ ಏರಿದೆ ಈಗ ಮುಂದೆ ಗೊತ್ತಾಯ್ತು. ನೀವು ಅದು ರಿಪೀಟ್ ಮಾಡ್ಬಾರ್ದು ನೋಡಿ, ಅದನ್ನೇ ಹೇಳಿದ್ರು. ಇದನ್ನೇ ಶಾರ್ಪ್ ಅನ್ಸಿದೆ. ಅಂದ್ರೆ ನಾವು ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ. ಬೇರೆ ಈಗ ನೋಡಿ, ನಾನು ಹೇಳಿ ನಮ್ಮಲ್ಲಿ ಅದೇ ಬರಲ್ಲ ನೋಡಿ. ಅವ್ರ ಮಧ್ಯೆ ಅವ್ರವ್ರು ಮಾತಾಡ್ತಾರೆ, ಅವ್ರು ಏನೋ ಕೇಳ್ತಿದ್ದಾರೆ. ಇದು ನಿಲ್ಲಿಸ್ಬೇಕಂತ. ಇದು ಮೊದಲೇ ಸರ ಅಲ್ಲ, ಕೊನೆ ಸರ ಆಗ್ಬಾರ್ದು. ಕೊನೆ ಆಗ್ಬೇಕು ಅಂದ್ರೆ ಅವ್ರು ಮಾತಾಡ್ತಿರುವಾಗಲೂ ನೀವು ಪಕ್ಕದಲ್ಲಿ ಯಾರು ಆ ಗ್ಯಾಪ್ ಅಲ್ಲಿ ನೀವು ಮಾತಾಡ್ಬೇಡಿ. ಹುಡುಗಿಯರಿಗೆ ಅಚ್ಚಟ ಇರುತ್ತೆ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಪ್ರೊಫೆಸರ್ ಬಿ.ಟಿ. ಕಾಂಬ್ಳೆ ಸರ್ ಅವರಿಗೆ ನಮ್ಮ ವಿಭಾಗದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು. ಇದೀಗ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ನಂತರ ಸರ್ ಅವರ ಉಪನ್ಯಾಸ ಮುಂದುವರಿಯಲಿದೆ. ಈಗ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡೋಕ್ಕಾಗಿ ಸನ್ಮಾನಿಸಿ ಪ್ರೊಫೆಸರ್ ಬಿ.ಟಿ. ಕಾಂಬ್ಳೆ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.
ಸನ್ಮಾನ್ಯ ಶ್ರೀ ಗಣೇಶ್ ಅಮೇರಿಕರ್ ಸರ್ ಅವರಿಂದ ಮುಂದುವರಿಯುತ್ತೆ. ಮುಂದಿನ ಪತ್ರಕರ್ತರ ಹಂಗೆ ಆದರೆ ಪತ್ರಕರ್ತರ ಭವಿಷ್ಯ ಹೆಂಗಾದ್ರೆ ಈಗ ಬಂಡವಾಳಗರ ಒಂದು ಮಾಲೀಕತ್ವದಲ್ಲಿ ನಡೀತಿದೆ. ಹಂಗಾದ್ರೆ ನಮ್ಗೆ ಇಲ್ಲ, ನಾನು ಆರಂಭದಲ್ಲಿ ಹೇಳಿದೆ ಬಂಡವಾಳಗಳು ಹೀಗೆ ನೀವು ಬರೀರಿ ಅಂತ ಹೇಳೋದು ಅದು ಯಾವಾಗಲೂ ಹಾಗಿರುತ್ತೆ. ಆದರೆ ನಿಮಗೆ ಅವಕಾಶವೇ ಭಾಳ ಇರ್ತವೆ. ಬಹಳ ಮುಖ್ಯವಾಗಿ ಇವತ್ತಿಗೂ ಈ ಹೊರಗಿಟ್ಟಿದೆ ನಿಮ್ಮ ಭವಿಷ್ಯ ಇಲ್ಲ ಅಂತ ಹೇಳಲ್ಲ. ನಾನು ಹೇಳಿದೆ ನೀವು ಹೇಗಿರ್ತೀರಿ ಬಹಳ ಬಹಳ ನಿಮ್ಗೆ ಈಗ ನಾನು ಇಷ್ಟು ವರ್ಷ 25 ವರ್ಷ ಕೆಲಸ ಮಾಡಿದ್ರು ಕೂಡ ಯಾರು ಹೀಗೆ ನಿರ್ದೇಶಿಸಿಲ್ಲ, ಹೀಗೆ ಬರೀತಿರ್ತಾರೆ. ಅದು ಏನಾಗುತ್ತೆ, ನೀವು ಎಲ್ಲ ಸಂಸ್ಥೆಗಳು ಹಾಗೆ ಇದಾವೆ. ಇವತ್ತು ಏನಾಗೈತಿ ಜಾಹೀರಾತು ನೀವು ಗಮನಿಸಿ. ಈಗ ಪ್ರಧಾನಿ ಅಥವಾ ಯಾರಾದ್ರೂ ಬಂದ್ರೆ ಕೇಳಿಸ್ಕೊಳ್ಳೋರು ಸರ್ ನಾನು ಬಹಳ ಸೂಕ್ಷ್ಮ ಅಂತ ಹೇಳ್ತೀನಿ. ನೀವು ಆ ಗ್ಯಾಪಲ್ಲಿ ಅವ್ರಿಗೆ ಏನು ಹೇಳುತ್ತೆ ಕಮೆಂಟ್ ಎಸ್ತೀರಿ. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಇದು ನಾನು ಯಾಕೆ ಪದೇ ಪದೇ ಹೇಳೋದಂದ್ರೆ ನಮ್ಮಲ್ಲಿ ಧ್ಯಾನಸ್ಥ ರೀತಿಯಲ್ಲಿ ಕೇಳೋದೇ. ಅದಕ್ಕೆ ನಾನು ಮೈಕ್ ಬಳಸಿಲ್ಲ, ಈ ಬೇಕಂತಾನೆ ಪ್ರಯೋಗ ಮಾಡಿದೆ. ಮೈಕ್ ಇಲ್ಲದೆ ನೀವು ಕೇಳಿಸ್ಬೇಕು ಅಂತ ಆಟ. ಮೈಕ್ ಹಿಡ್ಕೊಂಡ್ರೆ ಮತ್ತೆ ಕೇಳುತ್ತೆ, ಮತ್ತೆ ಏಕೋ ಆಗುತ್ತೆ, ನನಗೆ ಡಿಸ್ಟರ್ಬ್ ಆಗ್ತಿತ್ತು. ಅದಕ್ಕೆ ನಿಮ್ಗೆ ಯಾಕೆ ಕೇಳ್ತೇನೆ. ಆಮೇಲೆ ಇವತ್ತು ದೊಡ್ಡ ಸವಾಲು ಏನು ಗೊತ್ತಾ, ನಾನು ಅನೇಕ ಪ್ರಾಧ್ಯಾಪಕರು ಹೇಳ್ತಾರೆ ಹುಡುಗರನ್ನು ಹಿಡಿದಿಟ್ಟು ಪಾಠ ಮಾಡೋದು ದೊಡ್ಡ ಸವಾಲು. ಯಾಕೆಂದ್ರೆ ನಿಮ್ಗೆ ಹರಿದಾಡು ಮನಸ್ಸು ಮೊದಲಿಂದ ಇತ್ತು, ನಾವು ಇದ್ವಿ, ಅದು ಇಷ್ಟೊಂದು ಓಡಾಡ. ಅದಕ್ಕೆ ಹೇಳಿ ಕೇಳಿಸ್ಕೊಳ್ಳುವ ತಾಳ. ಈ ಕೆಳಗಡೆ ಡೆಸ್ಕ್ ಕೆಳಗಡೆ ಇಟ್ಕೊಂಡು ಮೊಬೈಲ್ ನೋಡೋದು, ಅದ್ರ ಆ ಗ್ಯಾಪಲ್ಲಿ ನೋಡೋದು ಎಲ್ಲ ಬಿಡಿಸಿ. ನಾನು ಎಷ್ಟು ಸೂಕ್ಷ್ಮ ಅನ್ನೋದು ನನಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಗಿದೆ ಹೇಳಿ ಸರ್. ಸ್ಥಳದಿಂದ ಮಕ್ಕಳು ಸರ್ ಮಾಹಿತಿ ಕಳಿಸ್ಬೇಕಾದ್ರೆ ಆಯೋಗ ಯೂಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಹೋಗಿ ಇಲ್ಲಿ ಹೋದ್ರೆ ಹ್ಯಾಂಗೆ ಸರ್, ಅದು ಟ್ರೈನಿಂಗ್ ಯಾವ ರೀತಿ ಸರ್. ನಾನು ಡಿಗ್ರಿದಾಗ ಸರ್ ಒಂದು ಕ್ವಶನ್ ಕೇಳಿದೆ ಸರ್, ಕನ್ನಡ ಲೆಕ್ಚರ್ ಇದ್ದು ಆಯೋಗ ಕಳ್ಸೋದು ಹೆಣ್ಣ ಗಂಡ ಅಂತ ಕ್ವಶನ್ ಇತ್ತು ಸರ್. ನಾನು ಸಿಕ್ಕಿಲ್ಲ ಈಗ. ಅದು ಯಾರು ಕೇಳಿದ್ದು? ಆರೋಗ್ಯ ಹೆಣ್ಣು ಗಂಡು ತಗೊಂಡು ಏನ್ ಮಾಡ್ತೀರಿ? ಮಹಾಮಸ್ತಕ ಅವಶ್ಯಕ ಅವಾಗ ಚೆನ್ನಾಗಿ ಆಗಿನ ಮದ್ರಾಸಿನ ಹಿಂದೂ ಪತ್ರಿಕೆ ರಿಪೋರ್ಟ್ ಬಂತು. ಸುದ್ದಿ ಬರುದು, ಆ ಬರದ ಕಾಗದವನ್ನು ಪಾರಿವಾಳ ಕಟ್ಟಿ ಅದು ಕಳಿಸ್ಕೊಡ್ತಾರೆ. ಅದು ಮದ್ರಾಸಿ ಹಿಂದೂ ಕಚೇರಿ ಹೋಗಿ ಇದು ನಾನು ಹೇಳಿ. ನೀವು ಹೇಳಿದ್ರಲ್ಲ ಅದು ಹೆಣ್ಣು ಗಂಡ, ಅದು ಅಗತ್ಯ ಇಲ್ಲ. ಹೆಣ್ಣು ಗಂಡ ಏನಕ್ಕೆ ಅದನ್ನು ಕೇಳಿ. ಪಾರಿವಾಳಕ್ಕೆ ತರಬೇತಿ ಇರುತ್ತೆ, ಅದು ಬಹಳ. ಅದು ಇವತ್ತು ನೀವು ಕೇಳಿದ್ರದು ಸುಳ್ಳು ಅನಿಸ್ಬೋದು, ಕೇಳಿಸ್ಕೊಳ್ಳಿ. ಸರಿ, ಏನಾಗುತ್ತೆ, ಅದಕ್ಕೆ ತರಬೇತಿ ಕೊಟ್ಟಿರೋದ ಕಾರಣಕ್ಕೆ ತಲುಪುತ್ತೆ. ಅದು ಯಾಕೆ ಆ ಮಹತ್ವ ಅಂದ್ರೆ ಆಗಿನ ಕಾಲದ ಅದು ಇವತ್ತು ನೀವು ಲೆಸನ್ ಅನ್ಸ್ಬೋದು, ದಂತಕತೆ ಅನ್ಸ್ಬೋದು, ಅಥವಾ ಸುಳ್ಳು ಇರ್ಬೋದು ಅನ್ಸ್ಬೋದು, ಅದು ಸತ್ಯ. ಅಂದ್ರೆ ಯಾಕೆ ಈ ಮಾತಾಡ್ತಿದೆ, ಅನೇಕ ನೀವು ಬೇಡ ಉದಾಹರಣೆಗಳನ್ನು ಸಂಯುಕ್ತ ಕರ್ನಾಟಕದ ಕಳೆದ ಅದು 80 ವರ್ಷ ಮೇಲೆ ಹೆಚ್ಚಿನ ಹಳೆಯ ಪೇಪರ್ಗಳನ್ನು ಕನ್ನಡಿಸಿ ಭಾಷೆ ಒಂದು ಸುದ್ದಿ ಪ್ರಕಟ ಆಗುತ್ತೆ. ಅದು ಕ್ಯಾಪ್ಷನ್, ಚಿತ್ರದ ವಿವರ ಕ್ಯಾಪ್ಷನ್ ಅಂತ ಪ್ರಕಟ ಆಗುತ್ತೆ. ವಿ ಗಿರಿಯವರು, ರಾಷ್ಟ್ರಪತಿ ವಿ ಗಿರಿಯವರು ಗದಗಿಗೆ ಭೇಟಿ ಕೊಟ್ಟಾಗ ನಮ್ಮ ಸ್ವತಃ ನಮ್ಮ ಛಾಯಾಗ್ರಾಹಕರು ತೆಗೆದ ಚಿತ್ರವಿದು ಅಂತ ಕ್ಯಾಪ್ಷನ್ ಬರುತ್ತೆ. ಇದು ಪ್ರಕಟ ಆಗುತ್ತೆ ಇವತ್ತು, ಆ ಕಾಲದಲ್ಲಿ ಪ್ರಕಟ ಆಗಿದೆ. ವಿ ಗಿರಿಯವರು, ರಾಷ್ಟ್ರಪತಿ ವಿ ಗಿರಿಯವರು ಗದಗಿಗೆ ಭೇಟಿ ಕೊಟ್ಟಾಗ ಸ್ವತಃ ನಮ್ಮ ಛಾಯಾಗ್ರಾಹಕರು ತೆಗೆದ ಚಿತ್ರವಿದು ಅಂತ ಬರುತ್ತೆ. ಅವತ್ತು ಯಾಕೆ ಹಂಗಿತ್ತಂದ್ರೆ, ನೀವು ಈಗ ಯಾರೋ ವಾರ್ತೆ ಅಂತ ಹಾಕೋತಾರೆ, ನಮ್ಮ ಪ್ರತಿನಿಧಿ ಅಂತ ಹಾಕಲ್ಲ. ನಮ್ಮ ವರದಿಗಾರರು, ನಮ್ಮ ಪ್ರತಿನಿಧಿ, ವಿಶೇಷ ವರದಿಗಾರರು, ಮೇಲ್ಗಡೆ ವಿಶೇಷ ವರದಿಗಾರರು, ಅತ್ಯಾಚಾರ ಆ ಸೂಕ್ಷ್ಮ ಗೊತ್ತಾಯ್ತು ನಿಮಗೆ. ಈಗ ನೀವೇನೋ ನಾನು ಹೇಳೋದ್ರಿಂದ ಗೊತ್ತಾ, ನಿಮ್ಮ ನೈತಿಕತೆ ಇದೆಯಲ್ಲ, ನೀವು ಎಥಿಕ್ಸ್ ಉಳಿಸ್ಕೊಂಡು ಪತ್ರಿಕೋದ್ಯಮದ ಉಳಿಸ್ಕೊಂಡು ಕೂಡ ಬಂಡವಾಳ ಹಾಕಿರ್ತಾರೆ, ಲಾಭ ಎಲ್ಲವೂ ಹೌದು. ಆದ್ರೂ ಕೂಡ ಇವತ್ತಿಗೂ ಕನ್ನಡ ಪತ್ರಿಕೋದ್ಯಮ ಆಗಲಿ, ಪತ್ರಿಕೋದ್ಯಮ ಇಡೀ ಪತ್ರಿಕೋದ್ಯಮ ಅಷ್ಟೊಂದು ಕುರಗಿಟ್ಟಿಲ್ಲ. ನಾ ಹೇಳ್ತಾ ಇರೋದು ಪ್ರಿಂಟ್ ಮೀಡಿಯಾ ಬಗ್ಗೆ ಅಲ್ಲ. ನಾ ಎಲ್ಲ ಹೊತ್ಗಳಲ್ಲಿ ಏನಾಗುತ್ತೆ ಮತ್ತೆ ನೀವು ವಿಭಾಗೀಕರಿಸಬೇಕು. ಇವತ್ತಿನ ಪ್ರಜಾವಾಣಿ ಸಂಪಾದಕೀಯ ನಾನು ಕಪ್ಪನ್ ಬಗ್ಗೆ ಒಂದು ಈಗ ಸಂಪಾದಕೀಯ ಕಪ್ಪನ್ ಅಂತೇಳಿ ಅವ್ರ ಬಗ್ಗೆ ಒಂದು ಸಂಪಾದಕೀಯ ಇವತ್ತಿನ ಪ್ರಜಾವಾಣಿಗೆ ನ್ಯಾಯಾಲಯ ಇದು ನಮ್ದು ವ್ಯವಸ್ಥೆಯನ್ನೇ ಸತ್ಯದ ಪರ ಅಥವಾ ಏನ್ ಅದು ಅತ್ಯಾಸ ಘಟನೆಯಲ್ಲಿ
ಅವರು ಅಲ್ಲಿ ಹೋದಾಗ ಏನೇನೋ ನಮಗೆ ಆರೋಪಗಳ ಹಾಕಿ 3 ದಿವಸಗಳವರೆಗೂ ಜೈಲಿನಲ್ಲಿ ನೀವು ಈ ಮೂಲಕ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನೀವು ಅಂದ್ರೆ ಓದಿದ- ಈಗ ಈಗ- ಪತ್ರಿಕೋದ್ಯಮ ಹೆಂಗೆ ಹಾ? ಅಂದ್ರೆ ಈ ರೀತಿ ಆದ್ರೆ ಪತ್ರಿಕೋದ್ಯಮ ಅಲ್ಲ ಈಗ ಕಪ್ಪಣ್ಣ ಅವ್ರದ್ದು ಹೇಳಿದ್ರಿ ಜಾಮೀನು ಸಿಕ್ತಲ್ಲ ಅವ್ರಿಗೆ ನೀವು ಹೇಳ್ತಾರದ್ದು ಸಿಕ್ಕಿದೆ ಆದ್ರೆ ಇನ್ನೂ ಜೈಲಿನಲ್ಲಿ ಸರಿ ಬಿಡುಗಡೆ ಆಗ್ತಾರೆ ಸುದ್ದಿದೆ ಅಲ್ಲ ನನಗೆ ಏನ್ ಗೊತ್ತಾ ಅದು 3 ದಿನಗಳ ಅವರು ಜೈಲಿನಲ್ಲಿದ್ದರು. ಸರಿ ಈಗ ನಾನು ಹೇಳ್ತಾ ಇರೋದು ಪ್ರಶ್ನೆ ಏನು ಸಂಪಾದಕೀಯ ಬರೆದಿದ್ದು ಹೌದು. ಇಲ್ಲ ನನಗೆ ಪ್ರಶ್ನೆ ಏನು ಅಂತ ಕೇಳಿ ಹಿಂಗಂದ್ರೆ ಪತ್ರಿಕೋದ್ಯಮ ಏನ್ ಅರ್ಥ? ಈ ರೀತಿ ಸತ್ಯಗಳನ್ನ ಹೊರಹಾಕುವ ಪತ್ರಿಕೆ ಆದವರಿಗೆ ಕಾನೂನುಬದ್ಧವಾಗಿ ಅವರು ಸುವ್ಯವಸ್ಥಿತವಾಗಿ ಜೈಲಿಗೆ ಕಟ್ಟುವಂತ ಕೆಲಸವನ್ನು ಇಲ್ಲ, ಮಾಡ್ತಾರೆ. ಕೇವಲ ನಾವು ನಿಮ್ಗೆ ಆಗಲೇ ನಾನು ಆರಂಭದಲ್ಲಿ ಹೇಳಿದೆ ಸರ್, ಸುದ್ದಿ ಇದೆಯಲ್ಲ ಸತ್ಯ ಅಂತ ಆಗ್ಲೇ ಯಾರು ಕೇಳಿದ್ರು ಹೇಳಿದೆ ಸತ್ಯಕ್ಕೆ ಅನೇಕ ಮುಖಗಳಿರುತ್ತೆ. ನೀವು ಪತ್ರಿಕೆ ಓದುವಾಗ ಇದೇ ಸತ್ಯ ಹೊರಗೆ ಹಂಚಬೇಡಿ, ಮಾಹಿತಿ ಅಷ್ಟೇ, ಮಾಹಿತಿ ಅಂತ ತಗೊಳ್ಳಿ. ಅದ್ರ ಹಿಂದ್ಗಡೆ ಏನೆಲ್ಲ ನಾನು ಬೇಕಾದ್ರೆ ಚೆಕ್ ಮಾಡಿ ಹೇಳ್ಬಹುದು, ಅದ್ರ ಹಿಂದ್ಗಡೆ ಏನೇನು ಇರುತ್ತೆ, ಎಷ್ಟು ಸತ್ಯಗಳಿರುತ್ತೆ. ನಾನು ಅದಕ್ಕೆ ಉದಾಹರಣೆ ಹೇಳಿದೆ, ಮಹಿಳೆಯರ ಆತ್ಮಹತ್ಯೆಗಳಿದೆ, ಹೊಟ್ಟೆ ನೋವಂತ ಸಾಯ್ತಾರೆ ಅಂತ ಸುದ್ದಿ ಬರುತ್ತೆ, ಸ್ಟವ್ ಬಸ್ಟ್ ಆಗಿದೆ. ಈಗಿನ ಕಾಲದಲ್ಲಿ ಸ್ಟವ್ ಬಳಸಲ್ಲ. ನಾನು ಯಾಕೆ ಮಾತಾಡ್ತೀನಿ, ಸ್ಟವ್ ಬಸ್ಟ್ ಆಗಿದೆ, ಸ್ಟವ್ ಸಿಡಿದು ಮಹಿಳೆ ಸಾವು. ಇನ್ನೊಂದು ಉದಾಹರಣೆ ಹೇಳಿದೆ, ಅದು ಎಲ್ಲಿ ಸುದ್ದಿ ಆಗಲ್ಲ. ಯಾಕೆ ಈ ಮಾತು ಹೇಳಿದ್ರೆ ಹಲವಾರು ಘಟನೆಗಳು, ಹಲವಾರು ಸಂಗತಿಗಳಿದೆ. ನಾನು ಮಾಜಿ ಸಚಿವರಿಗೊಂದು ಸೆಕ್ಸ್ ವಿಡಿಯೋದಲ್ಲಿ ಕೂಡ ಅದು ನಿಮ್ಗೆ ಯಾಕೆ ಗಮನ ತಂದೆ, 4-5 ವರ್ಷದಿಂದ ಸಂಬಂಧ ಇತ್ತು ಅಂತ ಅವ್ರು ಮರುದಿವಸ ಬಂದು ಅನೌನ್ಸ್ ಮಾಡಿದ್ರು. ಇಡೀ ಅದ್ರ ಹಿಂದ್ಗಡೆ ಯಾರು ಬಹಳ ಪ್ರಮುಖವಾದ ಒಬ್ಬರು ಶಾಸಕರಿದ್ರು, ಒಬ್ಬರು ರಾಜ್ಯದ ಒಬ್ಬ ಪಕ್ಷದ ಅಧ್ಯಕ್ಷರಿದ್ರು. ಕಾರಣದಲ್ಲಿ ನೀವು ಹನಿ ಟ್ರ್ಯಾಕ್ ಮಂಡ್ಯದಲ್ಲಿ ನಡೆದ ಘಟನೆ ಬಗ್ಗೆ ನಾನು ಮತ್ತೆ ಉದಾಹರಣೆ ಕೊಡ್ತೀನಿ. ಇವತ್ತು ನೀವು ಮೀಡಿಯಾ ಕೇಳಿಸ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಬಳಸ್ತಾ ಇರೋದು ಬಹಳ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಬಹಳ ಹುಷಾರಾಗಿದೆ. ಎಷ್ಟು ನೀವು ನಿಮ್ಮ ಫೋಟೋ, ನಿಮ್ಮದೇ ಸುದ್ದಿ, ನಿಮ್ಮದೇ ಆಡಿಯೋನ ಇವತ್ತು ತಿರುಚಿ ಕೇಳಿಸ್ಕೊಳ್ಳಿ, ಎಷ್ಟು ನಿಮ್ಮದು ವೈವಿಧ್ಯರಿ ಅದು ಹಿಂದ್ಗಡೆ ನೋಡಿ ಹೇಳ್ತೀವಿ. ನಾನು ಇಲ್ಲಿ ಏನು ಹೇಳ್ತೀನಿ, ಮಹತ್ವನೇ ಹೋಗ್ತೀನಿ, ಡೈವರ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಒಂದು ನೀವೊಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ರೆ, ನಾನು ಸಂಪಾದಕೀಯ ಬಗ್ಗೆ ಮಾತಾಡಲ್ಲ. ಏನಾಗಿದೆ ಇವತ್ತಿನ ವಿದ್ಯಮಾನಗಳು ಬಹಳ ಸೂಕ್ಷ್ಮವಾಗಿರುತ್ತೆ. ಮತ್ತು ಅಷ್ಟೇ ನೀವು ಗಾಜಿನ ಮನೆಯಲ್ಲಿ ಇದ್ದಾರೆ, ನೀವು ಬಳಸುವ ಸೋಷಿಯಲ್ ಮೀಡಿಯಾ ಬಹಳ ಹುಷಾರಾಗಿ ಬಳಸಿ. ಇಲ್ಲಿದ್ರೆ ಏನಾಗುತ್ತೆ, ಎಷ್ಟೆಲ್ಲ ಘಟನೆಗಳಿಗೆ ನೀವು ಹೊಂಚ್ ಹಾಕಿ ನಿಮ್ಮನ್ನ ಏನ್ ಮಾಡಬಹುದು ಅನ್ನೋದು ಉದಾಹರಣೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ. ಅದಕ್ಕೆ ನೀವು ಬಳಸುವ ಸೋಷಿಯಲ್ ಮೀಡಿಯಾ ಬಹಳ ಎಚ್ಚರದಿಂದ ಇರಿ ಅಂತ ಹೇಳೋದು. ಆ ಕಾರಣ ಮತ್ತೆ ಬೇರೆ ಕೇಳಿ, ಬೇರೆ ಪತ್ರಿಕಾ ಮಾಧ್ಯಮ ಅಂದಿನಿಂದ ಇಂದಿನವರೆಗೂ ಯಾಕೆ ಸರ್ ಸರ್ಕಾರ ಪತ್ರಿಕಾ ಮಾಧ್ಯಮ ಸರ್ ಅಂದಿನಿಂದ ಇಂದಿನವರೆಗೂ ಸರ್ಕಾರ ಯಾಕೆ ಒಂದು ಅಂಗವಾಗಿ ಪರಿಗಣಿಸ್ತಾ ಇದೆ ಸರ್? ಮಾಡಿದೆಲ್ಲ ಸರ್ಕಾರ ಕೂಡ ಸಂಪೂರ್ಣವಾಗಿ ಇದೊಂದು ಮಾಧ್ಯಮ ನಡೆಸಬೇಕಾದ್ರೆ ಜಾಹೀರಾತು ಅವು ತಗೊಂಡೇ ಮಾಡೋದ್ರಿಂದ ಸರ್ಕಾರ ಯಾಕೆ ಸಾರಿಗೆ ಇಲಾಖೆ ಸರ್ಕಾರ ತಗೋಬೇಕಂತ ತಗೊಂಡ್ರೆ ಬೈದಲ್ಲಿ ಉಳಿದಿತ್ತು ಅಲ್ರಿ. ಎಷ್ಟು ಸರಳ ಅಲ್ವಾ? ನೀವು ಸರ್ಕಾರ ನಿಮ್ಗೊಂದು ಸರಳವಾಗಿ ಹೇಳಿ, ನಾನು ನೀವು ಇವತ್ತು ಪೊಲೀಸರು ಅವ್ರು ಸರ್ಕಾರ ವಿರುದ್ಧ ಬರೀಲಿಕ್ಕೆ ಆಗುತ್ತೆ. ಒಬ್ಬರು ಟೀಚರು ಹೆಸರು ಕೇಳ್ಬೇಡಿ, ಅವರು ಲೇಖಕಿ ಟೀಚರು ಕೂತ್ಕೊಳ್ಳಿ, ಪ್ರಧಾನಿ ವಿರುದ್ಧ ಫೇಸ್ಬುಕ್ ಅಲ್ಲಿ ಬರೆದ್ರು, ಅವ್ರಿಗೆ ಎನ್ಕ್ವೈರಿ ಸಸ್ಪೆಂಡ್ ಆಗೋ ಹಂತದಲ್ಲಿ ನಿಮ್ಗಾಗಲ್ಲ. ಹಾಗೆ ಸರ್ಕಾರನೇ ಪ್ರಾಯೋಜಿತವಾದ ಪತ್ರಿಕೆ ನಡೆಸಿದ್ರೆ ವಾರ್ತಾಪತ್ರ ಅಂತ ಬರ್ತದೆ, ವಾರ್ತಾ ಇಲಾಖೆಯಲ್ಲಿ ಬರುತ್ತೆ. ಅದ್ರಲ್ಲಿ ಏನಿರುತ್ತೆ, ವಾರ್ತಾ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇರುತ್ತೆ, ಅದಕ್ಕೆ ಅಂತ ಜಾಹೀರಾತು ಕೊಡುತ್ತೆ. ನೀವು ಸರ್ಕಾರ ಬರೆಯುವ ನೈತಿಕತೆನೇ ಕಳ್ಕೊಂಡಂಗಲ್ಲ. ಸರ್ಕಾರ ಜಾಹೀರಾತು ಕೊಡುತ್ತೆ, ಅದ್ರ ಪಾಡಿಗೆ ಇರುತ್ತೆ. ಬಟ್ ಆ ಪ್ರತಿಭಟಿಸುವ ಪ್ರಶ್ನಿಸುವ ಹಕ್ಕನ್ನೇ ಕಳ್ಕೊಂಡಂಗಾಗುತ್ತಲ್ವ. ಪತ್ರಿಕೋದ್ಯಮದ ಮೊದಲ ಪ್ರಶ್ನೆನೇ ಅದು. ಇಲ್ದಿದ್ರೆ ನೀವು ಪ್ರಶ್ನಾರ್ಹರು ಆಗಿರ್ತೀರಿ, ಪ್ರಶ್ನಾತೀತರು ಆಗಿರ್ತೀರಿ, ಕೇಳ್ದಂಗೆ ಬರ್ತದೆ. ಮತ್ತೆ ಯಾವ ಬೇರೆಯವ್ರು ಕೇಳಿ ಬಿಡ್ರಿ. ಇಲ್ಲ ಸರ್, ನಾನು ಪತ್ರಿಕೋದ್ಯಮ ವಿದ್ಯಾರ್ಥಿನಿಯಾಗಿ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಸರ್. ಈಗ ಈ ಗುಲ್ಬರ್ಗ ಜಿಲ್ಲೆನಲ್ಲಿ ಒಂದು ಪತ್ರಿಕೆ ಬರುತ್ತೆ, ನಿಷ್ಕೋರಿ ಒಂದು ಸೈನ್ಸ್ ಒಂದು ಪತ್ರಿಕೆ. ಅದರಲ್ಲಿ ಒಬ್ಬ ವರದಿಗಾರ ಅಂದ್ರೆ ಈ ಗುಲ್ಬರ್ಗ ಜಿಲ್ಲೆನಲ್ಲಿ ಈಗ ಮುಖ್ಯಮಂತ್ರಿ ಬರ್ತಾರೆ 17 ತಾರೀಕು ಅಂದ್ರೆ ಒಂದು 4 ರಿಂದ 5 ಆಯೋಜನೆಗಳು ಇರ್ತವೆ ಸರ್, ಕಾರ್ಯಕ್ರಮಗಳು. ಅದು ಸೊ ಒಬ್ಬ ವರದಿಗಾರ ಅದನ್ನ ಮಾಡಕ್ಕಾಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಅಶೋಕ್ ಸರ್ ಇದ್ದಾರೆ, ಅವ್ರು ಒಂದ್ ಕಡೆ ಹೋಗಿರ್ತಾರೆ, ನಾನು ಒಂದ್ ಕಡೆ ಹೋಗಿರ್ತೀನಿ. ಸೊ ಅವರಿಂದ ಅಂದ್ರೆ ಅವ್ರು ಬೇರೆ ಪತ್ರಿಕೆ, ನನ್ ಬೇರೆ ಪತ್ರಿಕೆ. ಸೊ ಅವರಿಂದ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡ ತಗೊಂಡ್ರೆ
ಸೊ ಹಿಂಗೆ ನೀವು ಹೇಳಿದ್ರಲ್ಲ ಶಬ್ದ ಭಂಡಾರ ಮತ್ತೊಂದು ಆ ಮಾಹಿತಿಯನ್ನ ನಾವು ಜೀವಪರವಾಗಿ ಜನಪರವಾಗಿ ಕೊಡಕ್ಕೆ ಸಾಧ್ಯ ಇಲ್ಲ, ನೀವು ಇಲ್ಲ. ನನ್ನ ಮನವಿ ಏನಂದ್ರೆ ಕಾಪಿ ಪೇಸ್ಟ್ ಮಾಡಬಾರ್ದು. ಇವತ್ತು ರಿಪೋರ್ಟರ್ಸ್ ಇರ್ತಾರೆ, ಎಲ್ಲ ಕಡೆ ಒಂದು ವೈವಿಧ್ಯ ಯಾಕೆ? ನೀವು ಒಂದು ಸಾಹಿತ್ಯದ ಸಾಂಸ್ಕೃತಿಕ ಸುದ್ದಿಯನ್ನ ಒಂದು ಪತ್ರಿಕೆ ತೆಗೆದು ನೋಡಿದ್ರೆ ಎಲ್ಲ ಪತ್ರಿಕೆ ಹೆಚ್ಚು ಕಡಿಮೆ ಹಂಗೆ ಇರ್ತೈತಿ. ಪುಸ್ತಕ ವಿಶೇಷವಾಗಿ ಕಲ್ಚರಲ್ ಲಿಟ್ರೇಚರ್ ಪುಸ್ತಕ ಬಿಡುಗಡೆದು ಯಾವ ಒಬ್ಬ ಸಣ್ಣ ಅಂದ್ರೆ ಹೊಸಬ ಕಳಿಸಿರ್ತಾರೆ, ಅವ್ನು ಬರ್ಕೊಂಡು ಬಂದಿರ್ತಾನೆ, ಎಲ್ಲ ಪತ್ರಿಕೆಗಳು ಕಾಪಿ ಪೇಸ್ಟ್ ಮಾಡಿ ಆಚೆ ಈಚೆ ಅಂದ್ರೆ ಹಿಂದೆ ಮುಂದೆ ಮಾಡಿ ಪ್ರಕಟ ಮಾಡ್ತಾರೆ. ಅದು ಒಂದೇ ತರ ಅನ್ಸುತ್ತೆ. ನಾನು ಹಂಗೆ ಆಗ್ಬಾರ್ದು. ಪತ್ರಿಕೆ ಕೊಡೋದಕ್ಕೆ ನೀವು ಓದುಗು ಪ್ರಭು ಅಂತ ಹೇಳ್ತಾರಲ್ವ, ಅವ್ರಿಗೆ ಮರ್ಯಾದೆ ಕೊಡ್ಬೋದು. ಈಗ ಅದೇ CM ಬರೋ ಕಡೆ ಎಲ್ಲ ಕಡೆ ಹೋಗಕ್ಕಾಗಲ್ಲ, ಅದಕ್ಕೆ ಬೇರೆ ಬೇರೆ ನೇಮಿಸಿರ್ತಾರಲ್ವಾ, ನೇಮಿಸಿರ್ತಾರೆ. ಬೇರೆ ಬೇರೆ ಹೋಗ್ಲಿಕ್ಕೆಲ್ಲ ನಾನು ಹೇಳಿದ್ದು ಏನಂದ್ರೆ, ನೀವು ಹೇಳಿದ ಅರ್ಥ ನನಗೆ ಬೇರೆ ಎಲ್ರಿಗೂ ಮುಖ್ಯವಾಗಿ ಏನು ಘಟನೆ ಪ್ರಮುಖವಾದದ್ದನ್ನು ನಡೆದಿದ್ದನ್ನು ತಗೊಳ್ಳೋಕೆ ಏನು ಸಮಸ್ಯೆ ಇಲ್ಲ. ಆದ್ರೆ ಎಷ್ಟು ತಗೊಳ್ತೀರಿ ಅಂದ್ರೆ, ನಾನು ಉದಾಹರಣೆಗೆ CM 4 ಪ್ರೋಗ್ರಾಮ್ನ ಸಾರಾಂಶನ ಮುಖ್ಯಾಂಶನ ಒಂದೇ ಪತ್ರಿಕೆ ಒಂದು ಪತ್ರಿಕೆ ಒಬ್ಬ ರಿಪೋರ್ಟ್ ಇರ್ತಾರ, ಅಂತ ಸಂದರ್ಭದಲ್ಲಿ ತಗೋಬಹುದು. ಎಲ್ಲ ಸಂದರ್ಭಗಳಲ್ಲಿ ಬೇಕು, ನೀವು ಸ್ವತಃ ಹೋಗ್ಬೇಕು. ಇಲ್ದಿದ್ರೆ ಬೇರೆ ಯಾವುದು ವಿಶೇಷವಾದ ಸುದ್ದಿ ಕಾಣುತ್ತಿಲ್ಲ ಅಂತ. ವಿಶಿಷ್ಟವಾಗಿ ನೀವು ಎಲ್ಲರೂ ಪತ್ರಕರ್ತ, ನಾಳೆ ನೀವೆಲ್ಲರೂ ಪತ್ರಕರ್ತ, ನೀವು ಉಳಿದವ್ರಿಗಿಂತ ಭಿನ್ನವಾಗಿ ಹೇಗೆ ಕಾಣೋದು? ನಿಮ್ಮ ಬರವಣಿಗೆ, ಸ್ಪೆಷಲ್ ಸ್ಟೋರಿ, ಮಾನವೀಯ ವರದಿಗಳು, ಲೇಖನಗಳು. ಇಲ್ದಿದ್ರೆ ನೀವು ಪತ್ರ ಅನ್ನೊಂದು ಕ್ಲರ್ಕ್ ತರ ಇರ್ತೀವಿ. ಕ್ಲರ್ಕ್ ಅಂದ್ರೆ ಕಂದಾಯ ಇಲಾಖೆ, ತಹಸೀಲ್ದಾರ್ ಕಚೇರಿಯಲ್ಲಿ ಕ್ಲರ್ಕ್ ಹಂಗಾಗ್ತಿದ್ರಿ. ಹಂಗಾಗಬಾರ್ದು ನನ್ಗೆ ಕಾಣಿಸ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಮುಖ್ಯವಾಗಿ ಹೆಚ್ಚು ಓದು, ಅಧ್ಯಯನ ಮತ್ತು ನೀವು ನೋಡ್ಬೇಕು. ನಾನು ಹೇಳಿದ ಕೇವಲ ನಾಟಕ ಅಂತ ನಾನು ಹೇಳಿದಲ್ಲಿ ನಿಮಗೆ ನಾಟಕ, ಸಿನಿಮಾ ಎಲ್ಲವೂ ನೀವು ಓಪನ್ ಅಪ್ ಆಗಿ ಎಲ್ಲಿವರೆಗೂ ಹೇಳಿದ್ರೆ ಕಂಪನಿ ನಾಟಕನ ನೋಡಿ ಅಂತ, ಇಲ್ಲಿ ಬಂದಿರೋ ಕಂಪನಿ ನಾಟಕ ನೋಡಿ ಅಂದ್ರೆ ನೀವು ಹೆಚ್ಚು ಯಕ್ಷಗಾನ ಎಲ್ಲವೂ ನೋಡಿ, ಯಾವುದು ಬಿಡಬೇಡಿ. ಮತ್ತೆ ಬೇರೆ ಏನಾದ್ರು ಹೇಳಿ ಎಲ್ಲರೂ 2:15 ಅಂತ ಬಂತು, ನಿಮ್ಮ ಊಟ ಟೈಮ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ. ಸಂಪಾದಕೀಯ ಅಂತ ಇರ್ತದೆ ಸರ್. ನಾವು ಸಂಪಾದಕೀಯ ಕೇಳಿದಾಗ ವರದಿ ಮಾಡತ್ತೇವೆ ಅಂತ ಹೇಳಿ ನಾವು ಹೋಗ್ತೀವಿ ಸರ್. ಸಂಪಾದಕೀಯ ಕೇಳಿದಾಗ ಒಂದು ವರದಿ ಮಾಡತ್ತೇವೆ ಅಂತ ಹೋಗ್ತೀವಿ ಸರ್. ಅಂದ್ರೆ ಇವತ್ತು ಪತ್ರಕರ್ತಕ್ಕೆ ಒಬ್ಬ ಸಂಪಾದಕರು ಇದ್ದಾರೆ, ಆ ಒಂದು ಪತ್ರಿಕೆ ಒಂದು ಪ್ರಜಾವಾಣಿ ಇದ್ದಾರೆ ಸರಿ. ಉದಾಹರಣೆಗೆ ನೀವು ಪ್ರಜಾವಾಣಿಗಳ ವರ್ಕ್ ಮಾಡೋದು ಸರಿ. ನೀವು ಏನಾದರೂ ಒಂದು ವರದಿ ಮಾಡಿ ಹಾಕೋ ಸಮಯದಲ್ಲಿ ನಾನು ವ್ಯವಸ್ಥೆ ವಿರುದ್ಧ ಬರಲಿಕ್ಕೆ ಅಂತ ನೀವು ಅನ್ಸಾಗುತ್ತೆ ಸರ್. ಇದು ನಮ್ಮ ಸಂಪಾದಕೀಯ ವಿರುದ್ಧವಾಗಿ ಅದೇನೋ ಅಂತ ನಮ್ಮ ಮನಸ್ಸಿಗೆ ಕಾಣ್ತಾ ಇರ್ತದೆ ಸರ್. ಹಾಗೆ ನಿಮ್ಗೆ ಏನಾದರೂ ಅನಿಸಿದೆಯಾ? ಒಂದ್ಸಲ ನೀವು ಈ ವ್ಯವಸ್ಥೆ ವಿರುದ್ಧ ಬರ್ಲೈತೀನಿ, ಇದು ಸಂಪಾದಕೀಯ ಇಷ್ಟ ಆಗೋದಿಲ್ಲ, ಸಂಪಾದಕೀಯ ಪ್ರಕಟಿಸೋದಿಲ್ಲ ಅಂತ ಅವ್ರು ಅನಿಸಿರ್ತಾರೆ. ಇವಾಗ ನಾ ಸಂಪಾದಕೀಯ ಸರ್ ನೀವು ಬರ್ಲಿಲ್ಲ. ನೀವು ಎಷ್ಟು ಕನ್ಫ್ಯೂಸನ್ ಇದೆ ನಿಮ್ಮೊಳಗಡೆ ಪ್ರಶ್ನೆ ಎಷ್ಟು ಸರಳವಾಗಿ ಹೇಳ್ಬೋದು ಗೊತ್ತಾ? ನನ್ಗೆ ಗೊತ್ತಾಯ್ತು ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ನಾನು ಹೇಳಿದ್ದು ವ್ಯವಸ್ಥೆ ವಿರುದ್ಧ. ಈಗ ಯಾರ್ದೋ ಭಾಷಣ ಇರುತ್ತೆ. ಮೈಸೂರಲ್ಲಿ H. ವಿಶ್ವನಾಥ್ ಅಂತ ಒಬ್ಬರು MLC ಇದ್ದಾರೆ. ಅವ್ರು ಪ್ರೆಸ್ ಮೀಟ್ ಮಾಡ್ತಾನೆ ಇರ್ತಾರೆ. ಸರ್ಕಾರ ತಮ್ಮದೇ ಸರ್ಕಾರದ ವಿರುದ್ಧನೇ ಬೈತಾರೆ. ನಾವು ಪ್ರಕಟಿಸ್ತೀವಲ್ಲ, ಪ್ರಕಟಿಸಲೇಬೇಕು ಅಂತ ಸರ್. ಅದು ಬಹಳಷ್ಟು ಹಗರಣಗಳಾಗಿದೆ, ಬೇರೆ ಬೇರೆ ಯಾವುದೇ ವಿಷಯಗಳಾಗಲಿ ಕೆಲವೊಂದು ಸರ್ ನಮ್ಗೆ ಗೊತ್ತಿದ್ದಂಥವ್ರು ಯಾವ್ದೋ ಮೂಲಗಳಿಂದ, ಈ ಖಾಸಗಿ ಚಾನಲ್ಗಳಿಂದ, ಯೂಟ್ಯೂಬ್ ಚಾನಲ್ಗಳಿಂದ ತಿಳ್ಕೊಂಡಿರ್ತೀವಿ. ಅದು ಪತ್ರಿಕೆಗಳಲ್ಲಿ ನೀವು ಒಂದು ಬಹಳ ಗಡಿ ಖಾಸಗಿ ಚಾನಲ್, ಯೂಟ್ಯೂಬ್ ಚಾನಲ್ ಇಂದ ನಾನೊಂದು ಆರ್ಥಿಕ ಸೂಕ್ಷ್ಮ ಮಂಡ್ಯದ ಹನಿ ಟ್ರ್ಯಾಕ್ ಬಗ್ಗೆ ಅದು ಡೀಟೇಲ್ಸ್ ಯೂಟ್ಯೂಬ್ಗೆ ಹೋಗಿ ತುಂಬಾ ವೈರಲ್ ಆಗಿದೆ. ನಾನು ಯಾಕೆ ಈ ಮಾತು ಹೇಳಿದೆ? ನಾನು ನೀವು ಬಹಳ ಏಕದಮ್ ಎಲ್ಲವನ್ನೂ ನಂಬಕ್ಕೆ ಹೋಗ್ಬೇಡಿ. ಜಗತ್ತು ಅಷ್ಟೊಂದು ಪಾರದರ್ಶಕವಾಗಿಲ್ಲ, ಅಷ್ಟು ಮಾತ್ರ ಸತ್ಯ. ಅದಕ್ಕೆ ನಾನು ನೀವು ಓದುವ ಸುದ್ದಿಗಳು, ಅಕ್ಷರಗಳು ಸತ್ಯ ಅಲ್ಲ, ಸತ್ಯಕ್ಕೆ ಹಲವಾರು ಅಂಶಗಳಿರುತ್ತೆ. ಜೊತೆಗೆ ನಿಮ್ಗೆ ಮಾಹಿತಿ ವಾಹಕ ಅಂತ ಅಷ್ಟೇ ತಗೊಳ್ಳಿ. ಸರಿ ಸರ್. ನೀವು ಅದನ್ನ ಕ್ರಾಸ್ ಚೆಕ್ ಮಾಡಿದ್ರೆ ಯಾವುದನ್ನು ಸ್ವೀಕರಿಸಬಾರ್ದು ಅಂತ ನಾನು ಹೇಳ್ತೀನಿ ಸರ್. ನಾನು ಹೇಳಿ ಸರ್, ನಿಮಗೆ ಏನಾದ್ರು ವ್ಯವಸ್ಥೆ ಬರೆಯೋ ಸಮಯದಲ್ಲಿ ಏನು ತೊಂದರೆ ಆಗಿಲ್ಲ. ನಾನು ಇದ್ದೀನಲ್ಲ ನಿಮ್ಮ ಎದುರಿಗೇನೆ. ನಾನು ಯಾಕೆ ಹಂಗಿದ್ದಕ್ಕೆ, ನಾನು ಪ್ರಾಮಾಣಿಕ ಇದ್ದಕ್ಕೆ ಇವತ್ತಿಗೂ ಮತ್ತೆ ನೀವು ಪ್ರಾಮಾಣಿಕ ಪತ್ರ ಅಂದ್ರೆ ನೀವು ಉಳಿದ್ರೆ ಏನಾರು ಆಗ್ಲಿ ಅಂತ ಹೇಳ್ಬೇಡಿ, ದಯವಿಟ್ಟು ಕೇಳಿ. ಅಲ್ಲ, ನೀವು ಮಾತಿಗೆ ಮತ್ತೆ ಉತ್ತರ ಕೊಡೋದಲ್ಲ. ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಎಲ್ಲರೂ ಹಂಗೆ ಮಾತಾಡ್ತಾ ಹೋಗ್ತೀರ, ಅದು ಕ್ರಮ ಅಲ್ಲ. ನೀವೊಬ್ಬರೇ ಪ್ರಾಮಾಣಿಕ, ನೀವು ಪ್ರಾಮಾಣಿಕ ಆಗಿರಿ ಬದುಕಿ ಅಂತ ನನ್ನ ಹತ್ರಕ್ಕೆ ನಾನು ಬಹಳ ಸೂಕ್ಷ್ಮ ಹೇಳಿದೆ. ನನಗೆ BP ಶುಗರ್ ಇಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಾ? ಆರೋಗ್ಯ ಭಾಗ್ಯ ದುಡ್ಡು ಏನಿರ್ತೇಳಿ, ನೀವು ಏನು ದುಡ್ಡು ಗಳಿಸಿದ್ರು ಅಲ್ಲ ಇನ್ನೊಂದು ರೀತಿ. ಅದಕ್ಕೆ ವಚನ ಇದೆ, ನಾಯಿಯ ಹಾಲು ನಾಯಿ ಮರಿಗಳಿಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಇದ್ರದ್ದು ಅರ್ಥ ಏನು ಇದೆ? ನೀವು ಆರೋಗ್ಯವಂತೆ ಇಟ್ಟು ಏನೆಲ್ಲ ದುಡ್ಡು ಗಳಿಸಬಹುದು, ಆದ್ರೆ ಸತ್ಪಾರ್ಥಕ್ಕೆ ಸಲ್ಲಬೇಕಾದ್ರೆ ನೀವು ಆರೋಗ್ಯವಾಗಿದ್ರೆ ತಾನೇ ಆರೋಗ್ಯವಷ್ಟೇ. ಇದು ಡ್ಯಾಶ್, ಇದು ಎಲ್ಲ ಕಡೆ ಹೋಗುತ್ತೆ. ಅದಕ್ಕೆ ನ್ಯಾಯಯುತವಾಗಿ ನಿಮ್ಗೆ ಏನ್ ಸಲ್ಲಬೇಕು ಅದನ್ನ ಸಲ್ಲಿಸಿ ಅಷ್ಟು ತಗೊಂಡ್ರೆ ಸಾಕು.
ಇಲ್ಲಿವರೆಗೆ ಸುದೀರ್ಘವಾಗಿರ್ತಕ್ಕಂಥ ಉಪನ್ಯಾಸವನ್ನ ನೀಡಿ ಜೊತೆಗೆ ನಮ್ಮೆಲ್ಲ ಸ್ನೇಹಿತರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿ ಅತ್ಯಂತ ಯಶಸ್ವಿಯಾಗಿ ಇಂದಿನ ಉಪನ್ಯಾಸವನ್ನ ನಿರ್ವಹಿಸಿರ್ತಕ್ಕಂಥ ಸನ್ಮಾನ ಶ್ರೀ ಗಣೇಶ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಇಂದಿನ ಉಪನ್ಯಾಸವನ್ನ ಉದ್ಘಾಟಿಸಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ವಿಭಾಗದ ಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ವಿ.ಟಿ. ಕಾಮಡೆ ಸರ್ ಅವರು ಉದ್ಘಾಟನೆಯ ಮಾತುಗಳನ್ನು ಕೇಳಿಕೊಳ್ತಾರೆ. ಎಲ್ಲರಿಗೆ ನಮಸ್ಕಾರಗಳು. ಅನಿವಾರ್ಯ ಕಾರಣದಿಂದ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ಮತ್ತು ಅಲ್ಲೇ ದಕ್ಷಿಣ ವಲಯದ ಶಾಸಕರು ಲೇಟ್ ಆದ ಕಾರಣ ಈ ಕಾರ್ಯಕ್ರಮ ಒಂದಷ್ಟು ಆಗಿದೆ. So I am extremely sorry for that. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ my close friend and the chairman of the World Library Society, coordinator of university, coordinator of journalism, and my lovely friend Professor D.K. Patilji. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಉಪಸ್ಥಿತರಾಗಿ ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿ ಸಂವಾದ ನಡೆಸಿ ನಾನು ತಾನೇ ಕೇಳಿಕೊಂಡೆ. By all the way he came from Mysore, a very leading journalist and our good friend Sri Ganesh ji. ಹಿರಿಯ ಪತ್ರಕಾರರು ಮೈಸೂರಿನಲ್ಲಿದ್ದಾರೆ. ಜೊತೆಯಲ್ಲಿ ಮುಖ್ಯ ಅತಿಥಿ ಅಂತ ಸನ್ಮಾನ್ಯ ನಿರ್ದೇಶಕ ರಂಗಾಯಣವರ ಆಯುಷ್ಮಾನ್ ಪ್ರಭಾಕರ್ ಜೋಶಿ ಸರ್ಗಳೇ, ಈ ಭಾಗದ ಎಲ್ಲ ಅತಿಥಿ ಉಪನ್ಯಾಸಕರೇ, ಕುಮಾರಸ್ವಾಮಿ ಅವರೇ, ಮತ್ತು ಇತರ ನಮ್ಮ ಕರುಣಜೀವರೇ, ಸಂಶೋಧನ ವಿದ್ಯಾರ್ಥಿಗಳೇ, PC ಮತ್ತು UC ವಿದ್ಯಾರ್ಥಿಗಳೇ, ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳೇ, ಇಲ್ಲಿ 2 ವಿದ್ಯಾರ್ಥಿಗಳು, ಒಂದು PGಗೆ ಫಸ್ಟ್ ಯೂನಿಟ್ ಬಂದವರು, ಜೊತೆಗೆ ಪ್ರಾಕ್ಟೀಸಿಂಗ್ ಜರ್ನಲಿಸ್ಟ್ ಅಂತ ತಾವಿದ್ದೀರಿ. ತಾವು ಈ ವಿಭಾಗದಲ್ಲಿ ಮುಗಿಸಿ ಕೆಲವು ವಿದ್ಯಾರ್ಥಿ ಡೆಲಿವರಿ ಮಾಡಿದ್ರೆ ತುಂಬ ಸಂತೋಷ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಡೆಮೋಕ್ರಸಿ ಸಕ್ಸಸ್ ಆಗಬೇಕಂದ್ರೆ ಜರ್ನಲಿಸಮ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ಪೀಕರ್ ಆಫ್ ದ ಸೊಸೈಟಿ. ಈ ವಿಷಯದಲ್ಲಿ ತಮಗೆ ನಾವು ಹೇಳಬೇಕು ಬಯಸ್ತೇನೆ. ನಾವು ಡಾಕ್ಟರ್ ಡಿ.ಬಿ. ಪಾಟೀಲ್ ಸರ್ ಈ ವಿಭಾಗಕ್ಕೆ ಗೈಡ್ ಆಗಿದ್ದೀವಿ. In the interdisciplinary ಕೋರ್ಸ್ ಆದ ಕಾರಣ ನಾವು ಕೂಡ ಇಲ್ಲಿ ಗೈಡ್ ಇದ್ದೀವಿ. ನಮ್ಮ ಕೂಡ ಜವಾಬ್ದಾರಿಗಳು ಇರ್ತದೆ, ವಿದ್ಯಾರ್ಥಿಗಳು ಯಾಕೆ ನಾವು ಮಾರ್ಗದರ್ಶನ ಮಾಡಬೇಕು ಏನಿದೆ ಅಂತ. ಈ ಒಂದು ವಿಶೇಷ ಉಪನ್ಯಾಸವನ್ನು ಆಯೋಜನೆ ಮಾಡೋದಂತ ವಿಭಾಗದೆಲ್ಲ ಮುಖ್ಯಬೇಕಂದ್ರೆ ನಮ್ಮ ಡಿ.ಬಿ. ಪಾಟೀಲ್ ಒಂದು ಒಳ್ಳೆಯ ಸ್ಪೆಕ್ಟ್ರದಲ್ಲಿ ನಮಗೆ ಅನುಕೂಲ ಆಗಿದೆ, ಇದು ಬೇಕಾಗಿದೆ. ಈಗ ನಾವು ನೋಡ್ತಾ ಇದ್ದೀವಿ, ನಾವೆಲ್ಲ ಭಾವಿ ಪತ್ರಕಾರರಾಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸಿದ ಪೇಪರ್, ಆ 4 ಪೇಪರ್ ಹೆಸರು ಮೂಕ ನಾಯಕ, ಬಹಿಷ್ಕೃತ ಭಾರತ, ಜನತಾ, ಮುಖ್ಯವಾದ ಪೇಪರ್ ನಡೆಸಿ ಈ ಸಮಾಜದಲ್ಲಿ ಪರಿವರ್ತನೆ ಮಾಡಿಸೋದಾಗಿ ಸ್ಟೆಪ್. ಎಂಥ ಕಠಿಣ ದಿನಗಳು ನೀವು ಗೊತ್ತಾಗಬೇಕು. ಯಾರ ಸವಾಲು ಬಾಬಾ ಸಾಹೇಬ್ ಬರ್ತಿದ್ರು ಆ ಜನ ಓದಕ್ಕೆ ಬರ್ತಿಲ್ಲ. ಮೈಂಡ್ ದ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ಸ್. ಸುದ್ದಿಗಾರ ಇರಲಿಲ್ಲ. ಬಾಬಾ ಸಾಹೇಬ್ ಫಸ್ಟ್ ರೈಟ್ ಇನ್ ಇಂಗ್ಲಿಷ್, ದೆನ್ ಲೆಟರ್ ಕನ್ವರ್ಟ್ ಇಂಟು ಟ್ರಾನ್ಸ್ಲೇಟೆಡ್ ಇಂಗ್ಲಿಷ್, ಅದು ಮರಾಠಿಯಲ್ಲಿ ಬರ್ತದೆ. ಆ ಪತ್ರಿಕೆ ಒಂದ್ಸರಿ ಏನು ಗಟ್ಟಿಯಾಗಿದೆ, you must people know what is the background of India, social, economical, political. ಹಿನ್ನೆಲೆಯಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಬೇಕು. The post-graduate student must understand what is the importance of the university education. ಪತ್ರಕಾರ ಡಿಸ್ಕಸ್ ಮಾಡ್ತಾರೆ, ನಾನು ಚೆನ್ನಾಗಿ ಕೇಳ್ತೀನಿ, ನಾನು ವಿದ್ಯಾರ್ಥಿ ಕೇಳ್ತೀನಿ. ಅವ್ರು ಏನಿತ್ತಂದ್ರೆ ಶಾಂತವಾಗಿ ಆಗಿ ಮನಸ್ಸಿನಲ್ಲಿ ನೋಡ್ಕೊಳ್ಬೇಕು ಅಂದ್ರೆ
ಯಾವ ಉದ್ದೇಶ ಇದೆ ಆ ಉದ್ದೇಶಕ್ಕೆ ಹೋಗ್ಬೇಕಂತ ಅಷ್ಟೇ ಕೆಲಸ. ಐ ಆಲ್ಸೋ ಸ್ಟೋಡ್ ಇನ್ ಮೈಸೂರು ಫಾರ್ 3 years. ಮೈಸೂರಲ್ಲಿ ಕೋಟಿಂಗ್ ಇಟ್ಕೊಂಡು ವಿಷಯ ಉಟ್ಕೊಂಡು ಉಡುಪಿ ಅಂಶದಲ್ಲಿ ಕೂಡ ನಾವು 3 ವರ್ಷ ಸರ್ವಿಸ್ ಮಾಡಿ 90ರಲ್ಲಿ ಇಲ್ಲಿ ಬಂದು ಏನಾಯ್ತಲ್ಲಿ ಏರ್ಪೋರ್ಟ್ ಮಾಡ್ಕೊಂಡಿದ್ದೆ. ನನಗೆ ಸಂತೋಷ ಆಗ್ತಾ ಇದೆ, ನಾನು ತಲಾಗಿ ಬಂದಿನಿ, ಬಟ್ ನಾನು ನಿಮ್ಮ ಜೊತೆ ಮಾತಾಡಲೇ ಹೇಳ್ಬೋದು. ಯಾಕಂದರೆ ಇದು ಯೂನಿವರ್ಸಿಟಿ being a registrar of university and my social responsibility, how best our student must have a clear idea, clear picture in their mind. Even if you have clear that, I definitely make it clear your point. ಏನಿದೆ ಅಂದರೆ ಇವತ್ತಿಂದ ಇನ್ನು ವಿಶೇಷ ಸನ್ಮಾನ ಇದೆಯಲ್ಲ ಉಪನ್ಯಾಸ ಏನು ವಿಷಯ ಅಂದರೆ ಆ ವಿಶೇಷ ಉಪನ್ಯಾಸದಲ್ಲಿ ಪತ್ರಿಕಾ ಉದ್ಯಮ ಅಂದು ಬರ್ತೀನಿ. ಆಮೇಲೆ ರೈಟ್ ಫ್ರಮ್ ಸ್ವತಂತ್ರದಿಂದ ಇಲ್ಲಿವರೆಗೆ ಯಾಕೆ ಪತ್ರಿಕೆ ತಂದು ಯಾಕೆ ಬೆಳೆಸಿದ್ರು, ಯಾವಕ್ಕೋಸ್ಕರ ಶುರುವಾಗ್ತಾ ಇದ್ದದ್ದು, ಸ್ವತಂತ್ರ ಪಡಿಸೋರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಈ ಕೆಲಸದಲ್ಲಿ ಯಾಕೆ ಶುರುವಾತ್ ಮಾಡಿದ್ರು, ಹೀರೋರು ನಮ್ಮ ಶೂರರು ಏನಂತಾರೆ ಆ ಜಾತಿನಲ್ಲಿ ಭಾಗವಹಿಸೋರು ಎಷ್ಟು ಕಷ್ಟಪಟ್ಟಿರ್ಬೇಕು ಮಾಡ್ಕೊಂಡು ಮ್ಯಾಚ್ ಯಾಕೆ ಕಳಿಸೋದು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಏನಂದ್ರೆ ಪರಿವಾರ ಹೋಗ್ತೀವಿ ಈ ಪ್ರಶ್ನೆ ಕೇಳಬಾರ್ದು. ಬಟ್ ಕರೆಕ್ಟ್ ಹೋಗಿ ಇರಲೇಬೇಕು. ಅದು ಐದರ್ ಮೇಲ್ ಆರ್ ಫೀಮೇಲ್ ಅಂತ ಅಲ್ಲಿ ಬಂದು ಏನಂತ ಅದು ಕೇಳ್ತಾರೆ. ಅಂಬೇಡ್ಕರ್ ಹೇಳಿದ್ದಾರೆ ಡಿಸ್ಕ್ರಿಮಿನೇಷನ್ ಆನ್ ಮೇಲ್ ಫೀಮೇಲ್ ಇನ್ಕಮ್ ಕ್ಯಾಸ್ಟ್ ಕ್ರೀಡ್ ಇಟ್ಸ್ ನಥಿಂಗ್. First of all, what I would like to appeal to people, you must have to read your subject. ಪ್ರತಿಯೊಬ್ಬರು ನಮ್ಮ ವಿಷಯಗಳು ಯಾವ ವಿಷಯಗಳು any master degree or any courses you are undergone now, that must read. It's very essential. ಬಾಬಾ ಸಾಹೇಬ್ 24 ಗಂಟೆದಲ್ಲಿ 22 hours 18 hours ಹೋಗ್ತಿರೋದು ನಾವು ಭಾಳ ಅಷ್ಟೇ ಆಯಿತು. ನನ್ನ ವಿಶ್ವಾಸ ಇರಲಿಲ್ಲ, ಆಮೇಲೆ ನಾನು ಸಂಸ್ಕರಣೆ ಮಾಡಿ ಬಾಬಾ ಸಾಹೇಬ್ ಒಂದೊಂದು ಲೈನ್ ನೋಡಿ ಅರ್ಥ ಆಗ್ಲಾಗೆ ಎಷ್ಟು ಅವರ್ಸ್ ಹೋಗ್ತಾ ಇದೆ. ಏನ್ಷಿಯನ್ ಭಾರತದಲ್ಲಿ ಇರ್ತಕ್ಕಂಥ ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿ ಆಗಲಿ ಅಂತ ಬರೋದಾಗಲಿ ಏನ್ ವಿಷಯ ಆಗಲಿ ಜರ್ಮನ್ ಬಂದ್ರೆ ಏನ್ ವಿಚಾರ ಮಾಡ್ತಾರೆ ಆಶ್ಚರ್ಯ. ಲೈಬ್ರರಿಯಲ್ಲಿ ಕುಂತು ಬಾಬಾ ಸಾಹೇಬ್ ಟೈಮಿಗೆ ಅವರು ಊಟ ಬ್ರೆಡ್ ಅವರ ಫಾರ್ಮರ್ ವೈಸ್ ಚಾನ್ಸಲರ್ ಗುಲ್ಬರ್ಗ ಯೂನಿವರ್ಸಿಟಿ ಚೌಡಾಸ್ ಹೇಳಿದರು when I was told of master degree in 85 people ಹೇಳಿದರು ಹಾಸ್ಟೆಲ್ನಲ್ಲಿ ಇದು ಹೇಳ್ತಾ ಇದ್ದಾರೆ ಉದ್ದೇಶ ಮಾಡ್ತಾ ಇದ್ದೀಗೆ ಹಾಸ್ಟೆಲ್ ಮಕ್ಕಳಿಗೆ ಊಟ ಚೆನ್ನಾಗಿ ಸಿಗಬೇಕು, ಕ್ವಾಲಿಟಿ ಫುಡ್ ಸಿಗಬೇಕು, ಮಾತ್ರ ಅವ್ರಿಗೆ ಏನಪ್ಪ ಅಂದರೆ ಅವ್ರದೇ ಒಂದು ಎಕ್ಸಾಂಪಲ್ ಹೇಳಿದ್ರು. ಅವರು ಫಾರಿನ್ನಲ್ಲಿ ಪಿ ಎಚ್ ಡಿ ಮಾಡೋ ಟೈಮಿಗೆ ಬ್ರಿಟನ್ ಆಗಲಿ ಇಂಗ್ಲೆಂಡ್ನಲ್ಲಿ ಅದೇನಪ್ಪ ಅಂದರೆ ಇಷ್ಟು ದೊಡ್ಡ ಒಂದು ಪಾವು ಕೊಡ್ತಾರೆ ಬ್ರೆಡ್, ಆಮೇಲೆ ಅದ್ರ ಮೇಲೆ ಮಸ್ಕ ಟೀ ಹಾಲ್. ಆ ಟೈಮಿಗೆ ಬಾಬಾ ಸಾಹೇಬ್ ಹೋದ ಮೇಲೆ ಅವ್ರಿಗೆ ಸ್ಕಾಲರ್ಶಿಪ್ ಆಗ್ತಾರೆ. ಆ ಬ್ರೆಡ್ ಏನು ಮಾಡ್ತಾರೆ ಅಂದರೆ ಒಂದು ಹೊತ್ತು ಊಟ 3 ಟೈಮ್ ಫ್ರಾಮ್ ಲೈಬ್ರರಿ ನೆವರ್ ವೆಂಟ್ ಔಟ್ಸೈಡ್ ಯಾಕಂದ್ರೆ ಟೈಮ್ ವೇಸ್ಟ್ ಆಯ್ತು. ಅವ್ರಿಗೆ ಕೇಳ್ತಾರೆ ಬಾಬಾ ಸಾಹೇಬ್ರಿಗೆ ಕೆಲಸ ನೋಡಿ ಇಲ್ಲಿ ಬಂದು ಇದು ಊಟ ಮಾಡಬೇಕು, ಇದು ತಿನ್ಬೇಡ ಇಲ್ಲಿ ಕುಂತು. ಅವ್ರು ಕ್ಷಮೆ ಕೇಳ ಲೈಫಲ್ಲಿ ಫಸ್ಟ್ ಟೈಮ್ ನೀವು ನನಗೆ ಒತ್ತಾಯ ಮಾಡಬೇಡಿ, ನಮ್ಮ ಜನಾಂಗ ಸಲುವಾಗಿ ಭಾರತ ದೇಶ ಸಲುವಾಗಿ ಅವ್ರು ತಾನು ಪ್ರದೇಶ ಸಲುವಾಗಿ ನಾನು ಬಂದಿಲ್ಲ ಅಂತ ಮಾಡ್ತಾ ಇದ್ದೇನೆ. ಉಪವಾಸ don't use me to read the libraries. ಇದು ಬಂದ 94 ಹೋದ್ಮೇಲೆ ಕುವೆಂಪು ಆಳ ಪ್ರೊಫೆಸರ್ ಚಿದಾನಂದಗೌಡ ಅವ್ರು ಲೇಟ್ ಮಾಡಿದ್ರು. when he has visit library ಒಂದು ಮೇಲ್ಸಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಹಾಸ್ಪಿಟಲ್ ಅಲ್ಟಾಗಿ ಡೈಲಿ ಯೂಸ್ಗೆ ಸಲ್ಯೂಟ್ ಇರ್ತೀವಿ. ಇದನ್ನು ಯಾಕೆ ಹೇಳ್ತದಂದ್ರೆ ನಿಮಗೆ ಅಂತ ಒಂದು ಗೌರವ, ನಿಮ್ಮಂತ ಒಂದು ಯು ಹ್ಯಾವ್ ಗೋನ್ ಯುವರ್ ಸ್ಟ್ರಾಟಜಿ, ಯುವರ್ ಮೆಥಡಾಲಜಿ, ಯು ಹ್ಯಾವ್ ಲೈಫ್. ಸುಮ್ಮನೆ ಬದಲಾಗಷ್ಟು ಮಾಡ್ತೀವಿ, ಚಂಡನೆ ಮಾಡ್ತೀವಿ, ನಾಳೆ ಇದು ಮಾಡ್ತಾರೆ. ಏನಪ್ಪ ಅಂದ್ರೆ ಇಮೋಷನಲ್ ಯೂಸ್ ಮಾಡ್ತೀವಿ. ಅಜ್ಜ ಯಾಕೆ ಮಾಡ್ತಾರೆ? ದಿಸ್ ಬ್ಯಾಕ್ ಗ್ರೌಂಡ್ ಮಸ್ಟ್ ಹ್ಯಾವ್ ಅವರ್ ಸ್ಟೂಡೆಂಟ್ ಫಸ್ಟ್. ಓನ್ಲಿ ಅವ್ರ ಮೀಡಿಯಾ ಬಂತು, ಇದನ್ನ ಮೀಡಿಯಾ ಬಂತು, ಅಥವಾ ಯಾವ ಆ ಚಾನಲ್ ಬಂದು ಈ ಚಾನಲ್ ಬಂದು ಇರಲಿ, ಸೋರ್ಕಡೆಗಿರಲಿ.
ನಿಮ್ಮ ಕಲಾಂಗಗಳು ಹೋಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಜ್ಞಾನಾರ್ಜನೆ ಮಾಡ್ಬೇಕಾಗ್ತದೆ. ಹ್ಯಾವ್ ದ ನಾಲೆಜ್, ಸ್ಕೆಚ್. ಬಾಬಾ ಸಾಹೇಬ್ ಡಿಕ್ಕಿ ಏನಪ್ಪ ಅಂದ್ರೆ ನಿಮ್ಮ ಹಕ್ಕುಗಳು ಯಾರು ಕೊಡಂಗಿಲ್ಲ. ಸ್ಕ್ರಾಚ್ ಇಟ್. ನೀವು ಬೆಕ್ಕಿ ಕೊಡ್ತಾರೆ, ಬೇಕಾದ್ರೆ ಕೊಡ್ತಾರ, ಜ್ಞಾನ ಬಿಸಾಡ್ತಾರೆ. So that's why one should have self-respect. And ಎಲ್ಲಿ ಬರ್ತದೆ? when you have the knowledge. Since we are in this knowledge society, IT technology, ಯಾವ್ಯಾವ ಯುಗದಲ್ಲಿ ಇದ್ದೀವಿ? ನಿಮಗೆ ಡೇಟಾ ಬಂದ, ಫೇಸ್ಬುಕ್, ಟ್ವಿಟರ್ ಏನೇನು ಅಡ್ವಾನ್ಸ್ಮೆಂಟ್ ಇದೆ ಇರಲಿ. But ultimately what is this? Is adding the knowledge. It's make awareness to the society. Ultimately our aim is what? How best we can improve society and support society and how we are Indians. ఇక్కడ లక్ష్యం జరుగుతుంది. Of course, you are under the training practice ಇದ್ದೀರಿ, ಹ್ಯಾಂಗ್ ರೂಟಿಂಗ್ ಮಾಡಬೇಕು ಕೇಳಬೇಕು, ಇದನ್ನು ಧಾಮ ಇದೆ. Morally required in each and every profession. As a doctor profession, lawyer profession, or a general profession, any profession. What required? Government is very essential. Professional ಅದರಲ್ಲಿ ಪತ್ರಿಕಾ ಬಹಳ ಸೂಕ್ಷ್ಮ ಇದೆ. ಅವರ ಚರಿತ್ರೆ ಬಗ್ಗೆ ಎಲ್ಲಿವರೆಗೆ ನಮ್ಗೆ ಗೊತ್ತಿದೆ. ಕೆಲವು ಜನ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅನೇಕ ಪ್ರಯೋಗ ಆಯ್ತು. ಬಟ್ ಮಹಾರಾಷ್ಟ್ರ ಮೀಡಿಯಾ ಹೇಳಿದ್ರು ಪ್ರೊಟೆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಕಾಸ್ those people are making a statement ಅಲ್ಲ, ಅವ್ರು ಬಾಬಾ ಸಾಹೇಬ್ ಸಾಹಿತ್ಯ they are not aware about what Baba Sahib did, how much dedicated. It's not good to live with. Whose responsibility brought to all the society? Then you can get it. The truth must be how I understand. When you are studying, you will not check the health and everybody. Every prime minister was working Baba Sahib Ambedkar. But they were often. Will the people of India will hear that? A preamble of the constitution is very much clear. ಹಾಕೋಸಿ ನಾವು ಹೇಳ್ತೀವಿ, ಇಂಥ ಡಿಸ್ಕೋರ್ಸ್ ಬಹಳ ಅಗತ್ಯ. ಪತ್ರಕಾರ ಬಂದು ನಾನು ಬಹಳ ಸಾಮಾಜಿಕ ಏನಪ್ಪ ಅಂದ್ರೆ ಸಾಮಾಜಿಕ ಜಿಮ್ಮೆದಾರಿಗಳಿದೆ. ನಾವು ಭಾವಿ ಭವಿಷ್ಯದಲ್ಲಿ ಬರ್ತಕ್ಕಂಥ ಜರ್ನಲಿಸ್ಟ್ ಇದ್ದರೆ ಯು ರಿಕ್ವೈರ್ ದಿ ಲ್ಯಾಂಗ್ವೇಜ್, ಕಮ್ಯುನಿಕೇಶನ್ ಸ್ಕಿಲ್, ಟೆಕ್ನಾಲಜಿ. ಇನ್ ಆಲ್ ಯು ಹ್ಯಾವ್ ಓನ್ ರೆಸ್ಪಾನ್ಸಿಬಿಲಿಟಿ. ನಾವು ಬರೀ ಈ ಭಾಗದ ಇದ್ದೀವಿ, ನಾವು ಬರಲು ಇದು ಹೇಳಂಗಿಲ್ಲ. ಇದು ಒಂದು ಪಾಯಿಂಟ್. ಆಗ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ ನಮ್ಮ ಈಚ್ ಅಂಡ್ ಎವ್ರಿ ಪ್ರೊಫೆಷನ್ ಪ್ರಾಮಾಣಿಕತೆ ಬೇಕು. ಬೀಯಿಂಗ್ ಮೈ ಟೀಚರ್, ಮೈ ರೆಸ್ಪಾನ್ಸ್ ಏನಂದ್ರೆ ಐ ಮಸ್ಟ್ ಸಿ ದಟ್ ಮೈ ಸ್ಟೂಡೆಂಟ್ಸ್ ವೆದರ್ ದೇ ಶುಡ್ ಪ್ರಾಪರ್ ಎಜುಕೇಶನ್ ಆರ್ ನಾಟ್. ಅವ್ರು ನಾನು ಕ್ಲಾಸನ್ನ ಎಂಗೇಜ್ ಮಾಡ್ತಿಲ್ಲ ಅಂತ ನಮ್ಮ ರೆಸ್ಪಾನ್ಸಿಬಿಲಿಟಿ. ಆಗೋಸ್ಕರ ತಾವೇನು ಕೇಳಿ ಬಂದ ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದ್ರೆ ಇದು ಅದ್ರ ಬಗ್ಗೆ ಅಂದರೆ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಈ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ನ ವಿಭಾಗದ ಅರುಣ್ಕೇರ್ ರಿಟೈರ್ಡ್ ಪ್ರೊಫೆಸರ್ BS ನಾಯಕರಪ್ಪ ಅಂತ ದೆನ್ ವೈಸ್ ಚಾನ್ಸಲರ್ ಮುನಿಮನ್ಸ್ ಅಂತ ಹೇಳೋದು ಒಂದು ಇಂಟರ್ಡಿಸಿಪ್ಲಿನರಿ ಮುಖಾಂತರ ನಮ್ಮ ಯೂನಿವರ್ಸಿಟಿಯಲ್ಲಿ ಒಂದು ಜರ್ನಲಿಸಮ್ ಓಪನ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಕಷ್ಟಪಟ್ಟು ಏನು ಮಾಡಿದ್ರು, ಜರ್ನಲಿಸಮ್ ಸ್ಟಾರ್ಟ್ ಮಾಡಿದ್ರು. ಜನ ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್ ಆಯ್ತಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಫ್ಯಾಕಲ್ಟಿ ಅಪಾಯಿಂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಯ್ತು. ಸೊ ಫುಲ್ ಫ್ಲೆಜ್ಡ್ ಪ್ರೊಫೆಸರ್ ಇಲ್ಲಿ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾರೆ. ಒಂದು ಭಾಗ ಅದನ್ನ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ಮಧ್ಯದಾಗ ನಾನು ಒಂದು ಪರೀಕ್ಷಾ ಸುಧಾರಣಾ ಕಮಿಟಿಯಲ್ಲಿ ಆಸ್ ಎ ಮೆಂಬರ್ ಆಗಿದ್ದೇನೆ. ಈ ವರ್ಷದ ಏನ್ ಮಾಡಿವ ಅಂದ್ರೆ ಆ ವಿಷಯದಲ್ಲಿ ಜರ್ನಲಿಸಂನಲ್ಲಿ ಯಾವ ಟೀಚರ್ ಯಾವ ಸಬ್ಜೆಕ್ಟ್ ಕಲಿಸ್ತಾರೆ, ಸಿಆರ್ಟಿ ಎಷ್ಟಿದೆ ಅದು ಎಲ್ಲ ಕೌಂಟ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಪರೀಕ್ಷಾ ಸುಧಾರಣಾ ಕಮಿಟಿಯಲ್ಲಿ ಆಗಲಿ ಇದರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಖಂಡಿತ ಮಾಡೋಣ. ಸೊ ಆಸ್ ವೈ ಆಗಬೇಕು ಸರ್ ನಿಮ್ಗೆ ಯಾಕೆ ಅನ್ಸ್ಬಿಟ್ಟಿದೆ ಅಂದ್ರೆ ಯು ಆರ್ ಎ ಜರ್ನಲಿಸ್ಟ್, ಯು ಆರ್ ಫ್ಯೂಚರ್ ಜರ್ನಲಿಸ್ಟ್. ಏನ್ರಿ ಸಮಾಜದಲ್ಲಿ ಯಾಕೆ ಜನ ನಮಗೆ ಹೆದರ್ಸ್ತಾ ಇದ್ದಾರೆ, ಯಾವ ಗೌರ್ಮೆಂಟ್ ಮೇಲೆ ಹೆದರ್ಸ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಏನು ದೌರ್ಜನ್ಯಗಳು ಎಷ್ಟಾಗ್ತಾ ಇದೆ, ವುಮೆನ್ ಎಂಪವರ್ಮೆಂಟ್ ಯಾರು ಮಾಡ್ತಾರೆ. ಬಾಬಾ ಸಾಹೇಬ್ ಸಂವಿಧಾನ ಹಿಂದೂ ಕೋಡ್ ಬಿಲ್ ಹೋದೆ ಭಾರತದ ಪ್ರಥಮ ಕಾನೂನು ಮಿನಿಸ್ಟರ್ ಆಗಿ ರಿಸೈನ್ ಕೊಟ್ಟು, ಯಾಕಂದ್ರೆ ಹಿಂದೂ ಕೋಡ್ ಬಿಲ್ ಪಾಸ್ ಆಗಿಲ್ಲ ಅಂತ. ಆಲ್ ದ ಗಾಂಧಿಯನ್ ಪಾರ್ಟಿ ನೆವರ್ ಡೆವಲಪ್ ದಿ ಹಿಂದೂ ಕೋಡ್ ಬಿಲ್.
Baba said 10 the resignation for that. If you hear that, approach is outmade, you feel that is out of this, but it's very much convinced to information. Again, social background. Suppose ಒಂದು ಇದು ಮೋಚಿ ಇರ್ತಾನೆ, ಪ್ರೊಸೆಸಿಂಗ್ ಮಾಡ್ತಾರೆ, ಈಗ ದೊಡ್ಡ ಮಾರ್ಕೆಟ್ ಇದೆ, ಒಂದು ಕಾಲ ನಮ್ಮೆಲ್ಲರ ಚಪ್ಪಲಿ ಇರ್ತಿಲ್ಲ ಹಾಕ್ಲಾಕೆ, ಎಲ್ಲರೂ ಚಪ್ಪಲಿ ಅಂತ ಎಷ್ಟು ಜನ ಚಪ್ಪಲಿ ಇದ್ದಾರೆ ಎಲ್ಲ ಹಾಕ್ತಾರೆ. ಈಗ ಹಳ್ಳದಲ್ಲಿ ನಮಗೆ ಸಿಗೋದಿಲ್ಲ. ಬಟ್ ಆ ಚಾಮರಾಜ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ವರ್ಕ್ ಮಾಡಾದ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಏನಿದೆ, ವಿಚ್ ಆರ್ ದ ಸೋಷಿಯಲ್ ಪೀಪಲ್ ಇನ್ವಾಲ್ವ್ ಇನ್ ದಟ್ ಪ್ರೊಸೆಸ್, ಅವರಿಗೆ ನ್ಯಾಯ ಇದೆ, ಅವ್ರು ಮಕ್ಕಳು ಇರ್ತಾರೆ. I mean, how you people get justice to the ಪತ್ರಿಕಾರ ಮುಖಾಂತರ ಎಲ್ಲಿ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ? That power you have. That's time. I don't want to take much of time. And once again, I'm very much thankful to D.B. Patil ji who has arranged this for the lecture, which is very much definitely to benefit Madhya Bhattavad. ಇಂಥ ವಿಶೇಷತೆಯನ್ನು ಪಡೆದಿದ್ದ ನಾವು ತಮ್ಮಲ್ಲಿ ಭಾಗದಲ್ಲಿ ನಾವು ಆಗಬೇಕು. ಮುಂದಿನ ಸರಿಗಿದೆ ಇನ್ನು ಅದಕ್ಕೆ ಅದು ಮಾಡದೆ ಅಂತ ದಿವಸದಿಂದ ಒಂದು ಎರಡು ಮಾತಿನಲ್ಲಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ರೆಕ್ಕೆಗಳಿಲ್ಲದ ವ್ಯಕ್ತಿ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಎಂದು ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ಬ ಯಶಸ್ವಿ ಪತ್ರಕರ್ತರಾಗಿದ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ತಮ್ಮೆಲ್ಲರಿಗೂ ಕೂಡ ಆದರ್ಶ ಆಗಲಿ ಅನ್ನುವಂಥ ಮಾತುಗಳನ್ನ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಲಸಚಿವರಾದ ಪ್ರೊಫೆಸರ್ ಬಿ ಟಿ ಕಾಂಗ್ರೆಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವಿಭಾಗದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಡಿ.ಬಿ. ಪಾಟೀಲ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಸುತ್ತಾರೆ. ಕಾರ್ಯಕ್ರಮಕ್ಕೆ ತಮ್ಮ ಭಾಷಣದಲ್ಲಿ ಈ ಜನರಿಗೆ ಇರ್ತಕ್ಕಂಥ ಇತಿಹಾಸಗಳು ಸಬ್ಜೆಕ್ಟ್ ನಾಲೆಜ್ ಎಂಬುದಕ್ಕೆ ಕೈಗೊಳ್ಳುತ್ತಾ ಬೆಳೆಯುವುದು ನಮ್ಮ ಆಶಯ ಅನುಗುಣವಾಗಿ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂತಹ ಅದಕ್ಕಾಗಿ ಮುಖ್ಯ ಅತಿಥಿಗೆ ಆಗಮಿಸಿದಂಥ ಇಂದಿನ ಉಪನ್ಯಾಸಗಳು ವಿಶೇಷ ಕಾರ್ಯಕ್ರಮ ಶ್ರೀ ಗಣೇಶ್ ಹಿರಿಯ ಪತ್ರಕರ್ತರು ಮೈಸೂರಿನಿಂದ ಬಂದು ನಮ್ಮ ವಿಭಾಗದ ಇಂಡಿಯನ್ ಸ್ಟೇಟ್ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಗಮನವನ್ನು ತಂದು ವಿಶೇಷ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿರ್ತಕ್ಕಂಥ ಕಾರ್ಯದಲ್ಲಿ ವಿವರವಾಗಿ ಕುರಿತು ಇರಿಸಲಿಕ್ಕೆ ನನ್ನ ಕಡೆಯಿಂದ ವಿಭಾಗದ ಶಿಕ್ಷಕರಿಗೆ ವಿಭಾಗಗಳೆಲ್ಲ ಮತ್ತು ಶಿಕ್ಷಕರಿಗೆ ಎಲ್ಲರೂ ಸರ್ ತಮ್ಮ ನೀವು ಈಗ ವಿಶೇಷ ಉಪನ್ಯಾಸ ನೀಡಬೇಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗ ಕೂಡ ಆಗಿರುತ್ತದೆ. ನಮ್ಮ ವಿದ್ಯಾರ್ಥಿಗಳು ಈ ಬೆಳೆದ ಕಾರ್ಯದಲ್ಲಿ ನೀಡುತ್ತೇವೆ ಎಂದು ನಮಗೆ ತೋರಿಸಿಕೊಡ್ತೇವೆ. ಹಾಗೆ ನಮ್ಮ ಸಂಘದಲ್ಲಿ ಕನ್ನಡ ರಂಗಾಯಣದ ಪ್ರಭುಕರ ಜೋಶಿ ಅವರು ಶಿಕ್ಷಣದಲ್ಲಿ ಇಕ್ಕಟ್ಟಾಗಿ ನಮ್ಮಲ್ಲಿರ್ತಕ್ಕಂಥ ಅನುಭವವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಂಚಿ ಇಟ್ಟುಕೊಂಡು ಕೊಡುವುದನ್ನು ಮತ್ತು ಶಿಕ್ಷಕರ ಪರವಾಗಿ ನನ್ನ ಪರವಾಗಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಬೇಕಂತ ನಮ್ಮ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಜೊತೆಗೆ ಹೊರಗಡೆ ನಮಗೆ ಪ್ರೊಫೆಸರ್ ಡಿ.ಬಿ. ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರೇಣುಕಾ ಹೆಳವಾರ್ ಮೇಡಮ್ ಅವರು ಪತ್ರಿಕೋದ್ಯಮದ ವಿದ್ಯಾರ್ಥಿ ಮತ್ತು ಅವರು ಪೊಲೀಸ್ ಆಗಿದ್ದಾರೆ. ಅವರಿಗೆ ಮೊನ್ನೆ ಕುಲಸಚಿವರು ಪುಷ್ಪಗುಚ್ಛವನ್ನು ಕೊಡಬೇಕಾಗಿ ಕೇಳ್ತೀವಿ. ಮುಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಗಣೇಶ್ ಅಮೇನ್ಗಡ್ ಸರ್ ಅವರಿಗೂ ಕೂಡ ಈ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಸಚಿವರಾಗಿರ್ತಕ್ಕಂಥ ಶ್ರೀ ಬಿ ಟಿ ಕಾಂಬ್ಳೆ ಸರ್ ಅವರಿಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅಧ್ಯಕ್ಷ ವಹಿಸಿರ್ತಕ್ಕಂಥ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ.ಬಿ. ಪಾಟೀಲ್ ಸರ್ ಅವರಿಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ವಂದನೆ. ಹಾಗೆ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅಶೋಕ್ ದೊಡ್ಡಮನಿ ಸರ್ ಅವರಿಗೂ ಕೂಡ
ನಿಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ವೆಂಕಟೇಶ್ ಅವರಿಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕುಮಾರಸ್ವಾಮಿ ಸರ್ ಅವರಿಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಸರ್ ಅವರಿಗೂ ಹಾಗೂ